ಡಿಜಿಟಲ್ ಸಮ್. ಲಿಸನ್ ಕೇರ್ಫುಲಿ. ನೆಕ್ಸ್ಟ್ 5 ಮಿನಿಟ್ಸ್ ಏನು ಬರಿಬೇಡಿ, ತುಂಬ ಸಿಂಪಲ್ ಕಾನ್ಸೆಪ್ಟು. ಬಟ್ ಈ ಸಿಂಪಲ್ ಕಾನ್ಸೆಪ್ಟು ನಮಗೆ ಸ್ವಲ್ಪ ಕಷ್ಟವಾಗಿರೋ ಪ್ರಾಬ್ಲಮ್ಸ್ ಹೆಂಗೆ ಯೂಸ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇದನ್ನು ಬರೀ ನಾನು ಜಸ್ಟ್ ಒಂದು ಹಾಫ್ ಅನ್ ಅವರ್ ಮಾಡಿ ಬಿಟ್ಬಿಡೋದಲ್ಲ, ಇದು ಬೇರೆ ಬೇರೆ ಟಾಪಿಕ್ಸ್ಗೂ ನಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೋ ಅಲ್ಲಿ ಮತ್ತೆ ಯೂಸ್ ಮಾಡೋಣ, ರೈಟ್? ಬಟ್ ಅದ್ರ ಕಾನ್ಸೆಪ್ಟ್ ಏನು ಅನ್ನೋದನ್ನ ನಾವು ಇವಾಗ ನೆಕ್ಸ್ಟ್ ಒಂದು 20-25 ಮಿನಿಟ್ಸ್ ಕಲಿಯೋಣ. ನಾವು ಲಿಸನ್ ಕೇರ್ಫುಲಿ. ನಿಮ್ಗೆ ಇಷ್ಟ ಬಂದಿದ್ದು ಒಂದು ನಂಬರ್ ತಗೊಳ್ಳಿ. ವಾಟ್ ಎವರ್ ನಂಬರ್ ಯು ಲೈಕ್, ಯು ಕ್ಯಾನ್ ಟೇಕ್ ದಟ್ ನಂಬರ್. ಆ ನಂಬರ್ಗೆ ನಾನು ಡಿಜಿಟಲ್ ಸಮ್ ಕಂಡುಹಿಡಿಬೇಕು. ಲಿಸನ್ ಕೇರ್ಫುಲಿ. ಆ ನಂಬರ್ಗೆ ಡಿಜಿಟಲ್ ಸಮ್ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಎ ನಂಬರ್ 1 2 3 4 5. 1 2 3 4 5 ಅಂತ ಯಾವುದೋ ಒಂದು ರ್ಯಾಂಡಮ್ ನಂಬರ್ ತಗೊಂಡಿದ್ದೀನಿ. ಡಿಜಿಟಲ್ ಸಮ್ ಹೆಸರಲ್ಲೇ ಇದೆ. ಡಿಜಿಟಲ್ ಅಂದರೆ ಡಿಜಿಟ್ಸ್. ಒಂದು ನಂಬರ್ ತಗೊಂಡಿದ್ದೀನಿ, ಎಷ್ಟು ಡಿಜಿಟ್ಸ್ ಇದೆ ಇದರಲ್ಲಿ? ಹೌ ಮೆನಿ ಡಿಜಿಟ್ಸ್ ಆರ್ ದೇರ್ ಹಿಯರ್? 5. ವಾಟ್ ಈಸ್ ದ ಮೀನಿಂಗ್ ಆಫ್ ಸಮ್? ಸಮ್ ಈಸ್ ನಥಿಂಗ್ ಬಟ್ ಅಡಿಷನ್. ಕರೆಕ್ಟ್ ಅಲ್ವಾ? ಅಂದರೆ ಐ ಹ್ಯಾವ್ ಎ ನಂಬರ್ ಆ್ಯಂಡ್ ದೇರ್ ಆರ್ 5 ಡಿಜಿಟ್ಸ್ ಇನ್ ದಟ್ ನಂಬರ್ ಆ್ಯಂಡ್ ದ ಮೀನಿಂಗ್ ಆಫ್ ಸಮ್ ಈಸ್ ಅಡಿಷನ್. ಸೊ ಹೆಸರಲ್ಲೇ ಹೇಳ್ತಿದೆ, ಡಿಜಿಟಲ್ ಸಮ್ ಈಸ್ ನಥಿಂಗ್ ಬಟ್ ವಾಟ್ ಎವರ್ ಡಿಜಿಟ್ಸ್ ಯು ಆರ್ ಸೀಯಿಂಗ್ ಆನ್ ದ ಸ್ಕ್ರೀನ್, ಪ್ಲೀಸ್ ಟೇಕ್ ದ ಸಮ್ ಆಫ್ ದೋಸ್ ಡಿಜಿಟ್ಸ್, ಅಥವಾ ಆ್ಯಡ್ ದೋಸ್ ಡಿಜಿಟ್ಸ್ ಅಂತ ಅರ್ಥ, ರೈಟ್? ಸೊ ಲೆಟ್ ಮಿ ಆ್ಯಡ್ ಇಟ್. 1 + 2 3, 3 + 3 6, 6 + 4 10, 10 + 5 15. 15 is not a single digit number. 15 single digit number ಅಲ್ಲ. Because 15 is not a single digit number, once again add the digits of 15. What is 1 + 5? 6. 6 single digit number ಹೌದಾ ಅಲ್ವಾ? Yes, it is a single digit number. Therefore, digital sum of 1 2 3 4 5 is how much? It is 6. ಅರ್ಥ ಆಗ್ತಿದೆ ಅಲ್ವಾ? ನಾನು ಇನ್ನ ಶುರು ಮಾಡ್ತಿರೋದು ತುಂಬಾ ಬೇಸಿಕ್ಸು. ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಹೇಳ್ತಾ ಇದ್ದಾರೆ, ABCD ಹೇಳ್ಕೊಡ್ತಾ ಇದ್ದಾರೆ ಅಂತ. ಆ ABCD ಇಂದನೇ ಹೆಂಗೆ ಮುಂದೆ ಸೆಂಟೆನ್ಸ್ ಫಾರ್ಮ್ ಮಾಡೋದು ಅಂತ ನೆಕ್ಸ್ಟ್ ಹಾಫ್ ಅನ್ ಅವರಲ್ಲಿ ಕಲಿಯೋಣ. ಸುಮ್ಮನೆ ಕೇಳಿಸ್ಕೊಂತಾ ಇರಿ ಅಷ್ಟೇ. ಸಪೋಸ್ ಇನ್ನೊಂದು ಎಕ್ಸಾಂಪಲ್, 3 2 7 1. Add the digits. 3 + 2 5, 5 + 7 12, 12 + 1 13. 13 digital sum ಏನು? 13 single digit ಅಲ್ಲ. ಫಸ್ಟ್ ಆಫ್ ಆಲ್ once again add the digits. 1 + 3 ಎಷ್ಟು? 4. 4 single digit? Yes. So digital sum of 3 2 7 1 is how much? 4. Suppose one more example, 2 3 5 9 ಅಂತ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಆಡ್ ದ ಡಿಜಿಟ್ಸ್. 2 + 3 5, 5 + 5 10, 10 + 9 19. 19 is not a single digit number. Once again add the digits. 1 + 9 10, 10 is not a single digit number. Once again add the digits. 1 + 0 1. So digital sum of 2 3 5 9 is how much? It is 1. ಅರ್ಥ ಆಗ್ತಿದೆ ಅಲ್ವಾ? ಸೊ ನಮಗೆ ಇವಾಗ ನಾನು ಏನು ಹೇಳ್ಕೊಟ್ನೋ ಇಲ್ಲಿ, ವಾಟ್ ಎವರ್ ಐ ಥಾಟ್ ಯು ಹಿಯರ್, ಇಟ್ ಈಸ್ ಜಸ್ಟ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಡಿಜಿಟಲ್ ಸಮ್. ಡಿಜಿಟಲ್ ಸಮ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟೆ ಇಲ್ಲಿ. ಡಿಜಿಟಲ್ ಸಮ್ ಅಂದ್ರೆ ಏನು? ಒಂದು ನಂಬರ್ ಇರುತ್ತೆ, we will add all the digits in the number until ಎಲ್ಲಿ ತನಕ ಆಡ್ ಮಾಡಬೇಕು? until we get a single digit number. ಅರ್ಥ ಆಗ್ತಿದೆ ಅಲ್ವಾ? until we get a single digit number. What is digital sum is what we understood right now, but where can we use this concept of digital sum? ಈ digital sum ಅನ್ನೋ ಕಾನ್ಸೆಪ್ಟ್ ನ ಎಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ನಾನು ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಹೇಳ್ತಾ ಇದ್ದೀನಿ. ಈ ತರ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ದೇ ಇರಬಹುದು, ಬಟ್ ನಿಮ್ಗೆ ಇದನ್ನ ಅರ್ಥ ಮಾಡ್ಸಕ್ಕೆ ಮತ್ತೆ ಮುಂದೆ ಬರುವಂತ ಕ್ವಶನ್ಗೆ ಈಸಿ ಆಗೋದಕ್ಕೆ I am taking some basic questions initially. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಲಿಸನ್ ಕೇರ್ಫುಲಿ. ಸೊ ಸ್ಟಾರ್ಟ್ ವಿತ್, ಸಪೋಸ್ ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಫೈಂಡ್ 88 square. Options are 7544, 7644. Let us start with easy question. 7744, 7844. Listen carefully. 88 square value ಕಂಡುಹಿಡಿಯಬೇಕು. What is the meaning of 88 square? First of all, 88 square ಅಂದ್ರೆ 88 multiplied by the same number 88. Correct? How many times are you multiplying 88? 2 times. ಜನರಲ್ ಆಗಿ ಹೆಂಗ್ ಮಾಡ್ತೀವಿ 88 ಸ್ಕ್ವೇರ್ ನ? ಮುಂಚೆಯಿಂದ ನಾವು ಕಲ್ತಿರೋದು 88 into 88, 88 are 64, 6 ಕ್ಯಾರಿ, 88 are 64, 6 ಕ್ಯಾರಿ ಇದ್ರೆ 70. ಈ ತರ ಮಾಡ್ಕೊಂಡ್ ಬರ್ತೀವಿ. ಅದ್ರ ಜೊತೆಗೆ ಇವಾಗ ಡೆಫಿನೆಟ್ಲಿ ನೀವು ಸ್ವಲ್ಪ ಶಾರ್ಟ್ ಕಟ್ಸ್ ಗಳನ್ನ ಕಲ್ತಿರ್ಬೋದು. ಹೌ ಟು ಫೈಂಡ್ ದ ಸ್ಕ್ವೇರ್ ಆಫ್ ಸಮ್ ನಂಬರ್ಸ್ ಅನ್ನೋದೆಲ್ಲ ಕಲ್ತಿರ್ಬೋದು. ಕಲ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ, ಏನು ಯೋಚನೆ ಮಾಡಬೇಡಿ. ಬಟ್ ದೇರ್ ಆರ್ ಸಮ್ ಶಾರ್ಟ್ ಕಟ್ ಟು ಫೈಂಡ್ 88 ಸ್ಕ್ವೇರ್ ಆಲ್ಸೋ. ಬಟ್ ನಾವು ಆ ಲಾಜಿಕ್ ಯಾವುದು ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ. ಐ ವಿಲ್ ಟ್ರೈ ಟು ಫೈಂಡ್ the value of 88 square by using the concept of
ಡಿಜಿಟಲ್ ಸಮ್. ಲಿಸನ್ ಕೇರ್ಫುಲಿ. 88 ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಫಸ್ಟ್ ಆಫ್ ಆಲ್ 88 ಅನ್ನೋದು ಸಿಂಗಲ್ ಡಿಜಿಟ್ ನಂಬರಾ 2 ಡಿಜಿಟ್ ನಂಬರಾ? 2 ಡಿಜಿಟ್. ಫೈಂಡ್ ದ ಡಿಜಿಟಲ್ ಸಮ್. 8 ಪ್ಲಸ್ 8 ಎಷ್ಟು? 16. ಎವ್ರಿ ಒನ್ ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ ಸರ್. 8 ಪ್ಲಸ್ 8 16. 16 ಸಿಂಗಲ್ ಡಿಜಿಟ್ ನಂಬರಾ? ಇಲ್ಲ. ವಾಟ್ ಈಸ್ ದ ಡಿಜಿಟಲ್ ಸಮ್ ಆಫ್ 16? 7, because 1 plus 6 is how much? 7. So digital sum of 88 is 7. I understood. But there is something on the head. ಏನದು? Power 2 ಇದೆ. So 7 square ಏನು? 49. 49 single digit ಅಲ್ಲ. Once again add. What is 4 plus 9? 13. 13 single digit no. What is 1 plus 3? 4. 4 is a single digit number. So digital sum of the question ದು ಡಿಜಿಟಲ್ ಸಮ್ ಎಷ್ಟಂತ ಬಂತು ನಮಗೆ? 4. ಕ್ವಶನ್ ಡಿಜಿಟಲ್ ಸಮ್ 4 ಇದ್ರೆ ಆನ್ಸರ್ ಡಿಜಿಟಲ್ ಸಮ್ ಕೂಡ 4 ಇರಬೇಕು. ರೈಟ್? ಚೆಕ್ಔಟ್ ವಿಚ್ ಆಪ್ಷನ್ ಇಸ್ ಸ್ಯಾಟಿಸ್ಫೈಯಿಂಗ್. ಫಸ್ಟ್ ಆಪ್ಷನ್ 7 plus 5 12. 12 plus 4 16. 16 plus 4 20. 20 digital sum ಎಷ್ಟು? 2. Is it equal to 4? No. So this cannot be the right answer. 7 plus 6 13. 13 plus 4 17. 17 plus 4 is 21. 21 digital sum ಏನು? 3. Not equal to 4. This is also not the right answer. ಅರ್ಥ ಆಗ್ತಿದೆಯಾ? 7 7 14. 14 plus 4 18. 18 plus 4 22. What is 2 plus 2? 4. This is equal to digital sum in the question. So ಇದು ಕರೆಕ್ಟ್ ಆನ್ಸರ್ ಆಗಿರಬಹುದು. It may be the correct answer. Let us check one more option. 7 plus 8 15. 15 plus 4 19. 19 plus 4 is 23. What is 2 plus 3? 5. It is also not equal to 4. So what should be the correct answer? 7744. ಅರ್ಥ ಆಗ್ತಿದೆ ಅಲ್ವಾ? Now you might get a doubt. ಸರ್ ಕ್ವಶನ್ ಡಿಜಿಟಲ್ ಸಮ್ 4, ಆನ್ಸರ್ ಡಿಜಿಟಲ್ ಸಮ್ ಕೂಡ 4 ಆಗಿರಬೇಕು. ಯಾವ ಆಪ್ಷನ್ ಸ್ಯಾಟಿಸ್ಫೈ ಆಗ್ತಿದೆಯೋ ಅದೇ ಕರೆಕ್ಟ್ ಆನ್ಸರ್. ಫಸ್ಟ್ ಆಪ್ಷನ್ ಸ್ಯಾಟಿಸ್ಫೈ ಆಗಲಿಲ್ಲ, ಸೊ ಇಟ್ ಇಸ್ ಇನ್ಕರೆಕ್ಟ್. ಸೆಕೆಂಡ್ ಆಪ್ಷನ್ ಸ್ಯಾಟಿಸ್ಫೈ ಆಗಲಿಲ್ಲ, ಸೊ ಇಟ್ ಇಸ್ ಇನ್ಕರೆಕ್ಟ್. ಫೋರ್ತ್ ಆಪ್ಷನ್ ಸ್ಯಾಟಿಸ್ಫೈ ಆಗಲಿಲ್ಲ, ಸೊ ದಟ್ ಈಸ್ ಆಲ್ಸೋ ಇನ್ಕರೆಕ್ಟ್. ಸಪೋಸ್ ನನಗೆ ಇನ್ನೊಂದು ಆಪ್ಷನ್ ಇದೆ 7447 ಅಂತ. 7744ನೇ ಉಲ್ಟಾ ಮಾಡಿ ಹಂಗೆ ಹಿಂಗೆ ತಿರುವಾಕಿದ್ರೆ 7447 ಬಂತು. ಸೊ ಇದ್ರ ಡಿಜಿಟಲ್ ಸಮ್ ಎಷ್ಟು? ಒನ್ಸ್ ಅಗೇನ್ ಇಟ್ ಈಸ್ 4 ಓನ್ಲಿ. ಕರೆಕ್ಟ್ ಅಲ್ವಾ? ಸಪೋಸ್ ಐ ಹ್ಯಾವ್ ಒನ್ ಮೋರ್ ಆಪ್ಷನ್ 7474. Same digits I again interchanged. What is the digital sum of this number? It is 4. Right now I have 3 options which are having the same digital sum. Which should be the correct answer? ಈ ಡೌಟ್ ನಿಮಗೆ ಬರ್ಬೋದು. Right? This we will take it up sometime later. May not be today, may be in the second session. ಯಾಕಂದ್ರೆ ಇವಾಗಲೇ ಹೇಳಿದ್ರೆ you will not understand that. But as of now what you need to know is this is the only option which is satisfying, so that is the correct answer. So digital sum ಅಂದ್ರೆ add all the digits until you get a single digit number. ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ಬರ್ಕೊಳ್ಳಿ ಇದನ್ನ, ಆರ್ ಇಫ್ ಯು ವಾಂಟ್ ಟು ಟೇಕ್ ದ ಫೋಟೋ ಆಫ್ ಇಟ್ ಇಸ್ ಆಲ್ಸೋ ಫೈನ್. ಬಟ್ ಇದೆಲ್ಲ ಬೇಸಿಕ್ ಕ್ವಶನ್, ವಿಲ್ ಸ್ಲೋಲಿ ಇನ್ಕ್ರೀಸ್ ದ ಲೆವೆಲ್ ಆಫ್ ಡಿಫಿಕಲ್ಟಿ. ಪ್ಲೀಸ್ ರೈಟ್ ಡೌನ್ ಸರ್. ಫೋಟೋ ತಗೊಳಕ್ ಮುಂಚೆ ಹೇಳಿ, ನಾನು ಸೈಡ್ಗೆ ಹೋಗ್ತೀನಿ. ಜಸ್ಟ್ ಕೀಪ್ ಆನ್ ಲಿಸನಿಂಗ್. ಒಂದು 1 hour ಕೇಳಿಸ್ಕೊಳ್ಳಿ. ನಿಮಗೆ ಎಷ್ಟೋ ಶಾರ್ಟ್ಕಟ್ಸು ಗೊತ್ತಿಲ್ಲದೆ ಇರೋದೆಲ್ಲ ಯು ವಿಲ್ ಕೀಪ್ ಲರ್ನಿಂಗ್ ಇನ್ ದಿಸ್ ಕ್ಲಾಸ್. ಸೊ ಫಾರ್ ದ ಪೀಪಲ್ ಹೂ ಕೇಮ್ ಲೇಟ್, ನೀವು ಲೇಟಾಗಿ ಬಂದ್ರಿ ಅಲ್ಲ, ಜಸ್ಟ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಆಮೇಲೆ ಬರ್ಕೊಳ್ಳೋರಂತೆ ಬೇಕಾರೆ. ಡಿಜಿಟಲ್ ಸಮ್ ಅನ್ನೋ ಕಾನ್ಸೆಪ್ಟ್ ಕಲಿತಾ ಇದ್ದೀವಿ. ಡಿಜಿಟಲ್ ಸಮ್ ಅಂದರೆ ಯಾವ್ದಾದ್ರು ಒಂದು ನಂಬರ್ ತಗೊಳ್ಳಿ, ಆ ನಂಬರಲ್ಲಿ ಇರೋವಂಥ ಡಿಜಿಟ್ಸ್ನ ಆ್ಯಡ್ ಮಾಡಬೇಕು. ಸೊ ಇದು 5 ಡಿಜಿಟ್ಸ್ ಆ್ಯಡ್ ಮಾಡಿದ್ರೆ ನನಗೆ 15 ಬಂತು, ಆದರೆ 15 ಸಿಂಗಲ್ ಡಿಜಿಟ್ ಅಲ್ಲ. ಸೊ ಅದಕ್ಕೆ ಮತ್ತೆ ಆ್ಯಡ್ ಮಾಡ್ತೀನಿ. 1 + 5 6. ಸೊ ಈ ನಂಬರ್ದು ಡಿಜಿಟಲ್ ಸಮ್ 6. ಸೊ ಡಿಜಿಟಲ್ ಸಮ್ ಅಂದರೆ ಒಂದು ನಂಬರಲ್ಲಿರೋ ಡಿಜಿಟ್ಸ್ನ ಆ್ಯಡ್ ಮಾಡಬೇಕು. ಎಲ್ಲಿ ತನಕ ಆ್ಯಡ್ ಮಾಡಬೇಕು? ಸಿಂಗಲ್ ಡಿಜಿಟ್ ಬರೋ ತನಕ. ಇಲ್ಲೂ ಕೂಡ ಅದೇ ಮಾಡಿದ್ದು. 88 ಅನ್ನೋದು ಸಿಂಗಲ್ ಡಿಜಿಟ್ ಅಲ್ಲ. ಸೊ 88 ಅಂದರೆ 8 + 8 16. 16 ಕೂಡ ಸಿಂಗಲ್ ಡಿಜಿಟ್ ಅಲ್ಲ, ಅದಕ್ಕೆ ಮತ್ತೆ 1 + 6 ಆ್ಯಡ್ ಮಾಡ್ತೀನಿ. 1 + 6 ಅಂದರೆ 7. 7 ಸ್ಕ್ವೇರ್, ಯಾಕಂದರೆ ಸ್ಕ್ವೇರ್ನ ಹಾಗೆ ಬರ್ಕೊತೀನಿ. 7 ಸ್ಕ್ವೇರ್ 49. 49 ಸಿಂಗಲ್ ಡಿಜಿಟ್ ಅಲ್ಲ. 4 + 9 13 ಸಿಂಗಲ್ ಡಿಜಿಟ್ ಅಲ್ಲ. 1 + 3 4. ಕ್ವಶನಲ್ಲಿ ಡಿಜಿಟಲ್ ಸಮ್ 4. ಆನ್ಸರಲ್ಲಿ ಯಾವ್ದು ಸ್ಯಾಟಿಸ್ಫೈ ಆಗ್ತಿದೆಯೋ 4 ಅದೇ ರೈಟ್ ಆನ್ಸರ್.
ಕ್ಲಿಯರ್ ಅಲ್ಲ? ಬರ್ದಾಯ್ತಾ ಎಲ್ಲರೂ? ರೈಟ್. ನೆಕ್ಸ್ಟ್ ಲಿಸನ್ ಟು ದಿಸ್ ಕೇರ್ಫುಲಿ. ಸ್ಲೋಲಿ ಒಂದೊಂದೇ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ಬರೋಣ. ಫಸ್ಟ್ ಕ್ವಶನ್ ವಾಟ್ ವಿ ಟುಕ್ ಈಸ್ ಹೌ ಟು ಫೈಂಡ್ ದ ಸ್ಕ್ವಯರ್ ಆಫ್ ಎ ನಂಬರ್. ಒಂದು ಸ್ಕ್ವಯರ್ ಮಾಡೋದು ಹೆಂಗೆ ಅಂತ ಡಿಜಿಟಲ್ ಸಮ್ ಇಂದ ಕಲ್ತ್ವಿ. ಸಪೋಸ್ ಅದೇ ನಂಬರ್ನ ನಾನು ಅಥವಾ ಬೇರೆ ನಂಬರ್ ತಗೊಂಡ್ರು ಪರವಾಗಿಲ್ಲ, ಕ್ಯೂಬ್ ಮಾಡಬೇಕು ಅಂತ ಅನ್ಕೊಳ್ಳಿ. 41 ಕ್ಯೂಬ್ 66921 67921 68921 69921. Now listen to this carefully. 41 ಕ್ಯೂಬ್ ವ್ಯಾಲ್ಯೂ ಕಂಡುಹಿಡಿಬೇಕು. ಫಸ್ಟ್ ಆಫ್ ಆಲ್ 41 ಕ್ಯೂಬ್ ಅರ್ಥ ಏನು? 41 ಕ್ಯೂಬ್ ಈಸ್ 41 ಇಂಟು 41 ಇಂಟು 41. ಓಕೆ, ನಿಮಗೆ 41 ಸ್ಕ್ವಯರ್ ವ್ಯಾಲ್ಯೂ ಗೊತ್ತಿದೆ ಅಂತ ಅನ್ಕೊಳ್ಳಿ. ಏನೋ ನೀವು ಶಾರ್ಟ್ ಕಟ್ ಯಾವ್ದು ಯೂಸ್ ಮಾಡ್ತೀರಾ, 41 ಸ್ಕ್ವೇರ್ ಬೇಗ ವ್ಯಾಲ್ಯೂ ಬರುತ್ತೆ ಅಂತ ಅನ್ಕೊಳ್ಳಿ. ಆ ವ್ಯಾಲ್ಯೂ ಏನು ಬರುತ್ತೋ ದಟ್ ವ್ಯಾಲ್ಯೂ ವಿ ನೀಡ್ ಟು ಒನ್ಸ್ ಅಗೇನ್ ಮಲ್ಟಿಪ್ಲೈ ವಿತ್ 41. ಅಂದ್ರೆ ಇಫ್ ವಿ ಯೂಸ್ ಅವರ್ ಟ್ರೆಡಿಷನಲ್ ಮಲ್ಟಿಪ್ಲಿಕೇಶನ್ ಮೆಥಡ್, ದಿಸ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಸೊ ನಿಮಗೆ ಗೊತ್ತು, ಎಕ್ಸಾಮಿನೇಷನಲ್ಲಿ ಎಷ್ಟೋ ಸತಿ ನಾವು ಎಕ್ಸಾಮ್ ಹಾಲಿಂದ ಈಚೆ ಬಂದ್ಬಿಟ್ಟು ಏನು ಹೇಳ್ತೀವಿ, ಟೈಮೇ ಸಾಕಾಗಲಿಲ್ಲ. ಯಾಕೆ? ಇಂಥ ಕೆಲಸಗಳು ಮಾಡ್ಕೊಂಡು ಕೂತಿರ್ತೀವಿ ಎಕ್ಸಾಮಲ್ಲಿ. ಅದೇ ಕಾರಣ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಎಕ್ಸಾಮಿನೇಷನ್ ಬರೆಯೋದು ಅಷ್ಟೇ ಅಲ್ಲ ಇಂಪಾರ್ಟೆಂಟು, ಎಕ್ಸಾಮಿನೇಷನ್ನ ಟೈಮ್ ಸೇವ್ ಮಾಡ್ಕೊಂಡು ಬರಿಬೇಕು. ಆದಷ್ಟು ಪ್ರತಿ ಪ್ರಾಬ್ಲಮಲ್ಲೂ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ನಾವು ಟೈಮ್ ಸೇವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸಾಲ್ವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ವಿ ವಿಲ್ ಕ್ಯೂಬ್ ಮಾಡೋಕ್ಕೂ ಬೇರೆ ಶಾರ್ಟ್ ಕಟ್ ಇದೆ. ಐ ಆಮ್ ನಾಟ್ ಸೇಯಿಂಗ್ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಕ್ಯೂಬಿಂಗ್ ಎ ನಂಬರ್. ವಿ ಹ್ಯಾವ್ ಎ ಡಿಫರೆಂಟ್ ಶಾರ್ಟ್ ಕಟ್, ಬಟ್ ವಿ ಆರ್ ನಾಟ್ ಯೂಸಿಂಗ್ ಎನಿ ಆಫ್ ದೀಸ್ ಆಸ್ ಆಫ್ ನೌ. ಸೊ ನಾನೇನು ಮಾಡ್ತೀನಿ ಅಂದರೆ 41 ಕ್ಯೂಬ್ನ ಡಿಜಿಟಲ್ ಸಮ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ಲಿಸನ್ ಟು ದಿಸ್ ಕೇರ್ಫುಲಿ. 41 4 + 1. ಫಸ್ಟ್ ಆಫ್ ಆಲ್ 41 ಸಿಂಗಲ್ ಡಿಜಿಟಾ? ಅಲ್ಲ. ಆಡ್ ದ ಡಿಜಿಟ್ಸ್. ವಾಟ್ ಈಸ್ 4 + 1? 5. 5 is a single digit number. ಬಟ್ ತಲೆ ಮೇಲೆ ಏನೋ ಇದೆ, ಏನದು? ಕ್ಯೂಬ್. ಸೊ 5 ಕ್ಯೂಬ್ ಅಂತ ಬಂತು. 5 ಕ್ಯೂಬ್ ವ್ಯಾಲ್ಯೂ ಎಷ್ಟು ಎಲ್ಲರಿಗೂ ಗೊತ್ತಿರಲೇಬೇಕು, 125. 125 ಸಿಂಗಲ್ ಡಿಜಿಟ್ ನಂಬರಾ? ನೋ. ಒನ್ಸ್ ಅಗೇನ್ ಆಡ್ ದ ಡಿಜಿಟ್ಸ್. 1 + 2 3. 3 + 5 8. ಕ್ವಶನ್ ಡಿಜಿಟಲ್ ಸಮ್ ಈಸ್ 8. ಕ್ವಶನ್ ಡಿಜಿಟಲ್ ಸಮ್ ಈಸ್ 8. ಆನ್ಸರ್ ಡಿಜಿಟಲ್ ಸಮ್ ಶುಡ್ ಆಲ್ಸೋ ಬಿ 8. ಚೆಕ್ ಔಟ್ ವಿಚ್ ಆಪ್ಷನ್ ಈಸ್ ಸ್ಯಾಟಿಸ್ಫೈಯಿಂಗ್. 6 8 9 2 1. 6 + 8 14. 14 + 9 23. 23 + 2 25. 25 + 1 26. What is 2 + 6? 8. These are all not satisfying, therefore they are incorrect. More than one option ಇದ್ರೆ ಏನು ಮಾಡೋದು ಅದೆಲ್ಲ ನೋಡೋಣ ಮುಂದಕ್ಕೆ, ಸದ್ಯಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಬಟ್ ದಿಸ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಿದೆ ಅಲ್ಲ? ಬರ್ಕೊಳ್ಳಿ. ಬೇಸಿಕ್ ಕ್ವಶನ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಅಪ್ಲೈ ಡಿಜಿಟಲ್ ಸಮ್. ಆಮೇಲಿಂದ ನೋಡ್ತಾ ಬರೋಣ. ಇದು ಬೇರೆ ಬೇರೆ ಟಾಪಿಕ್ಸಲ್ಲೂ ಯೂಸ್ ಆಗುತ್ತೆ ನಮಗೆ, ಎಸ್ಪೆಷಲಿ ಡೇಟಾ ಇಂಟರ್ಪ್ರಿಟೇಷನಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಅಲ್ಲೆಲ್ಲ ಬಂದಾಗ ನೋಡೋಣ ನಾವು ಮತ್ತೆ. ಸೊ ಎವ್ರಿ ಒನ್ ಈಸ್ ಕಂಫರ್ಟೇಬಲ್ ವಿತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಲ್ವಾ? ಯಾರಿಗೂ ಏನು ತೊಂದರೆ ಇಲ್ಲ ಅಲ್ವಾ? ಬಿಕಾಸ್ ಐ ವಿಲ್ ಕೀಪ್ ಸ್ವಿಚಿಂಗ್ ಬಿಟ್ವೀನ್ ದ ಲ್ಯಾಂಗ್ವೇಜ್. ಕೆಲವೊಂದು ಸತಿ ಅಲ್ಲೂ ಮಾತಾಡ್ತೀನಿ, ಕೆಲವೊಂದು ಸತಿ ಇದರಲ್ಲೂ ಮಾತಾಡ್ತೀನಿ. ಕ್ಲಿಯರ್? ನೆಕ್ಸ್ಟ್ ಬರ್ದಾಯ್ತಾ ಎಲ್ಲರೂ? ನೆಕ್ಸ್ಟ್ ನಾವು ಯು ಮೈಟ್ ಗೆಟ್ ಎ ಡೌಟ್. ಓಕೆ, ಇಂಡಿಪೆಂಡೆಂಟ್ ಡೇ ನಮ್ಮ ಕಲರ್ಸೇ ಯೂಸ್ ಮಾಡೋಣ, ಸ್ಯಾಫ್ರಾನು, ವೈಟು, ಗ್ರೀನ್. ಲಿಸನ್ ಕೇರ್ಫುಲಿ. ನಿಮ್ಗೊಂದು ಡೌಟ್ ಬರ್ಬೋದು ಇವಾಗ, ಸರ್ ಮೊದಲನೇ ಕ್ವಶನ್ 88 ಸ್ಕ್ವೇರ್ ಅರ್ಥ ಏನು? 88 ಮಲ್ಟಿಪ್ಲೈಡ್ ಬೈ ದ ಸೇಮ್ ನಂಬರ್ 88. ಅದೇ ನಂಬರ್ ಜೊತೆ ಮತ್ತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಬಟ್ ಐ ಮಲ್ಟಿಪ್ಲೈಯಿಂಗ್ 2 times. ಸೆಕೆಂಡ್ ಕ್ವಶನ್ 41 ಕ್ಯೂಬ್. 41 ಮಲ್ಟಿಪ್ಲೈಡ್ ಬೈ ದ ಸೇಮ್ ನಂಬರ್ 41 ಹೌ ಮೆನಿ ಟೈಮ್ಸ್? 3 times. ಕರೆಕ್ಟ್ ಅಲ್ವಾ? ಸೊ ಈ ಡಿಜಿಟಲ್ ಸಮ್ ಅನ್ನೋ ಕಾನ್ಸೆಪ್ಟು ಸೇಮ್ ನಂಬರ್ಸ್ ಇದ್ರೆ ಮಾತ್ರನೇ ಆಗದ ಸರ್, ಬೇರೆ ನಂಬರ್ಸ್ ಇದ್ರೆ ವರ್ಕೌಟ್ ಆಗಲ್ವಾ ಅನ್ನೋದು ನಿಮ್ಗೊಂದು ಡೌಟ್ ಬರ್ಬೋದು. ರೈಟ್? ನಮಗೇನು ಬರ್ತಾನೆ ಇಲ್ಲ ಸರ್, ನೀವೇ ಎಲ್ಲ ಕ್ರಿಯೇಟ್ ಮಾಡ್ತಿದ್ದೀರಾ. ಇಟ್ಸ್ ಓಕೆ, ನಿಮಗೆ ಬಂದರೆ ಕೇಳಿ, ಬರಲಿಲ್ಲ ಅಂದರೆ ನಾನೇ ಕ್ರಿಯೇಟ್ ಮಾಡ್ತೀನಿ. ರೈಟ್? ಲಿಸನ್ ಕೇರ್ಫುಲಿ. Suppose let us take two different numbers. 96 into 97. So simple ಆಗಿ ಇದು ಕೂಡ ಬೇಸಿಕ್ ಕ್ವಶನ್. 9112 9212 9312 9412. Listen carefully. 96 into 97. First of all, okay, see, my way of teaching is very simple. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಜಸ್ಟ್ 2 ನಿಮಿಷಕ್ಕೆ ಮುಂಚೆ ಹೇಳಿದೆ.
as much as possible you need to save time in your examination so that saved time you can use it for difficult questions. ಕರೆಕ್ಟ್ ಅಲ್ವಾ? ಸೊ ನಾನು ನಮ್ಮ ಕ್ಲಾಸಲ್ಲೇ ಇವತ್ತು ಮತ್ತು ನೆಕ್ಸ್ಟ್ ಕ್ಲಾಸಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೆನ್ನೇ ಯೂಸ್ ಮಾಡಿದೆ. ಐ ವಿಲ್ ನಾಟ್ ಇವನ್ ಯೂಸ್ ಪೆನ್ ಆ್ಯಂಡ್ ಐ ವಿಲ್ ನಾಟ್ ಮೇಕ್ ಯು ಟು ಯೂಸ್ ಪೆನ್ ಆಲ್ಸೋ. ಆನ್ಸರ್ ಹಾಗೇನೆ ಒಂದು ಕ್ವಶನ್ ನೋಡಿ ವಿತಿನ್ 10 seconds ಅಥವಾ 5 seconds ಡಿಪೆಂಡಿಂಗ್ ಆನ್ ಯುವರ್ ಸ್ಕಿಲ್ಸ್ ಆನ್ಸರ್ ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ವೇರ್ ಯು ಡೋಂಟ್ ನೀಡ್ ಪೆನ್ ಆ್ಯಕ್ಚುಲಿ ಟು ಬಿ ಯೂಸ್ಡ್. ಆ ಥರ ಕ್ವಶನ್ಸು ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಹೋಗ್ತಾ 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 ಒಂದೊಂದೇ ಹೆಜ್ಜೆ ಹೋಗ್ತಾ ವಿ ವಿಲ್ ಸಾಲ್ವ್ ದಟ್ ಕ್ವಶನ್. ಸೊ ದಿಸ್ ಈಸ್ ಅವರ್ ಫಸ್ಟ್ ಕ್ವಶನ್. ಒಂದು ಕ್ವಶನ್ನ ನಾವು ಪೆನ್ ಯೂಸ್ ಮಾಡದೆ ಟ್ರೈ ಮಾಡೋಣ. 2 ಕ್ವಶನ್ ಆಗಿದೆಯಲ್ಲಪ್ಪ, ವಾರ್ಮ್ ಅಪ್ ಆಗಿದೆಯಾ ಎಲ್ಲರಿಗೂ? ಸೊ ವಿ ವಿಲ್ ಟ್ರೈ ಟು ಸಾಲ್ವ್ ದಿಸ್ ವಿತೌಟ್ ಯೂಸಿಂಗ್ ಪೆನ್. ಕರೆಕ್ಟಾ? ಹೇಳಿ ಟ್ರೈ ಮಾಡೋಣ. ಆಗಲಿಲ್ಲ ಅಂದರೆ ಪೆನ್ ಇದ್ದೇ ಇರುತ್ತೆ, ಎತ್ಕೊಳ್ಳೋಣ, ಸಾಲ್ವ್ ಮಾಡೋಣ, ಅದರಲ್ಲಿ ಏನಿದೆ, ರೈಟ್? ಸೊ ಪ್ಲೀಸ್ ಹೆಲ್ಪ್ ಮೀ ಔಟ್ ಸರ್. ಫಸ್ಟ್ ಆಫ್ ಆಲ್ 96 ಡಿಜಿಟಲ್ ಸಮ್. ಫಸ್ಟ್ ಆಫ್ ಆಲ್ ಡಿಜಿಟಲ್ ಸಮ್ ಕಂಡುಹಿಡಿಬೇಕಾ? ಹೌದು. ಯಾಕೆ? ಇಟ್ ಈಸ್ ನಾಟ್ ಎ ಸಿಂಗಲ್ ಡಿಜಿಟ್ ನಂಬರ್. ಕಂಡುಹಿಡಿರಿ. 96 ಡಿಜಿಟಲ್ ಸಮ್ ಏನು? 6. ಯಾಕೆ? 9 + 6 is 15. 15 ಸಿಂಗಲ್ ಡಿಜಿಟಾ? ಅಲ್ಲ. 1 + 5 is 6. 97 ಡಿಜಿಟಲ್ ಸಮ್ ಏನು? 7. 9 + 7 is 16. 1 + 6 is 7. ಫಸ್ಟ್ ನಂಬರ್ ಡಿಜಿಟಲ್ ಸಮ್ is 6. ಸೆಕೆಂಡ್ ನಂಬರ್ ಡಿಜಿಟಲ್ ಸಮ್ is 7. ದೇ ಬೋತ್ ನೀಡ್ ಟು ಬಿ ಮಲ್ಟಿಪ್ಲೈಡ್. ಅದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 6 × 7 ಎಷ್ಟು? 42. 42 ಸಿಂಗಲ್ ಡಿಜಿಟಾ? ಇಲ್ಲ. ಒನ್ಸ್ ಅಗೇನ್ ಆಡ್ ದ ಡಿಜಿಟ್ಸ್. ವಾಟ್ ಈಸ್ 4 + 2? 6. 6 ಸಿಂಗಲ್ ಡಿಜಿಟಾ? ಎಸ್. ಹಾಗಾದ್ರೆ ಕ್ವಶನ್ ಡಿಜಿಟಲ್ ಸಮ್ ಎಷ್ಟು? 6. ಕ್ವಶನ್ ಡಿಜಿಟಲ್ ಸಮ್ is 6. ಆನ್ಸರ್ ಡಿಜಿಟಲ್ ಸಮ್ ಶುಡ್ ಆಲ್ಸೋ ಬಿ 6. ಚೆಕ್ ಔಟ್ ಆಪ್ಷನ್ ಬೈ ಆಪ್ಷನ್. 9 + 1 10. 10 + 1 11. 11 + 2 13. 13 ಡಿಜಿಟಲ್ ಸಮ್ ಎಷ್ಟು? 4. ಇಟ್ ಕೆನಾಟ್ ಬಿ 6. ರೂಲ್ಡ್ ಔಟ್. 11 12 14. 14 ಡಿಜಿಟಲ್ ಸಮ್ ಏನು? 5. ದಿಸ್ ಈಸ್ ಆಲ್ಸೋ ಇನ್ಕರೆಕ್ಟ್. 12 13 15. 15 ಡಿಜಿಟಲ್ ಸಮ್ ಏನು? 6. This may be the correct answer. 9 + 4 13. 13 + 1 14. 14 + 2 16. 16 digital sum ಏನು? 7. That cannot be the right answer. ಅರ್ಥ ಆಗ್ತಿದೆ ಅಲ್ವಾ? ಡೋಂಟ್ ವರಿ, ಇದೆಲ್ಲ ಬೇಸಿಕ್ ಕ್ವಶನ್ಸ್ ಓನ್ಲಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಹೌ ಟು ಅಪ್ಲೈ ಡಿಜಿಟಲ್ ಸಮ್ ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ನೋ ಒನ್ ವಿಲ್ ಆಸ್ಕ್ ಯು ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಇನ್ ದ ಎಕ್ಸಾಮ್. ಬಟ್ ಯಾವ ರೀತಿ ಅಪ್ಲೈ ಮಾಡಬೇಕು ಕಷ್ಟದ ಕ್ವಶನ್ಸ್ಗೆ ಅನ್ನೋದು ಸುಮ್ಮನೆ ಒಂದು ವಾರ್ಮ್ ಅಪ್ ಕೈಂಡ್ ಆಫ್ ಸೆಷನ್ಸ್ ಇದೆಲ್ಲ. ಸೊ ಎನಿ ಒನ್ ಹೂ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್, ಫಸ್ಟ್ ನಂಬರ್ ಡಿಜಿಟಲ್ ಸಮ್ is 6, ಸೆಕೆಂಡ್ ನಂಬರ್ is 7. 6 × 7 is 42. 42 digital sum is 6. First option 10 11 13. 13 digital sum is 4. It is not equal to 6. So this cannot be correct. 11 12 14. 14 digital sum is 5. Not equal to 6. Ruled out. 12 13 15. 15 digital sum is 6. It is satisfying the quotient digital sum. This can be right answer. 13 14 16. It is equal to 7. Not equal to 6. Please write down. ಎನಿವನ್ ಹೂ ಹ್ಯಾಸ್ ಎನಿ ಡೌಟ್? ಯಾರಿಗೆ ಏನೇ ಥರ ಡೌಟ್ ಬಂದರೂ ದಯವಿಟ್ಟು ಕೇಳಿ. ಕ್ಲಿಯರ್ ಎವ್ರಿ ಒನ್? ಬರ್ದಾಯ್ತಾ ಎಲ್ಲರೂ? ಗ್ರೇಟ್. ನಾವು ಅಬ್ಸರ್ವ್ ಕೇರ್ಫುಲಿ. ಅಬ್ಸರ್ವ್ ಮಾಡಿ ಸಾಕು. ಬೇಸಿಕ್ ಲೆವೆಲ್ ಕ್ವಶನ್ ಸ್ವಲ್ಪ ಸಾಕು. ಒಂದೊಂದೇ ಹೆಜ್ಜೆ ಇನ್ಕ್ರೀಸ್ ಮಾಡ್ತಾ ಬರೋಣ ಇವಾಗಿಂದ. ಲಿಸನ್ ಕೇರ್ಫುಲಿ. ಫಸ್ಟ್ ನಂಬರ್ 88 ಸ್ಕ್ವೇರ್ ಮಾಡಿದ್ವಿ. ನೆಕ್ಸ್ಟ್ 1 ಕ್ಯೂಬ್ ಮಾಡಿದ್ವಿ. ಆಮೇಲಿಂದ ಬೇರೆ ಬೇರೆ ನಂಬರ್ಸ್ ಮಾಡಿದ್ವಿ. ಸೊ ಈಗ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಲಿಸನ್ ಕೇರ್ಫುಲಿ. ಸುಮ್ಮನೆ ಒಂದು ರ್ಯಾಂಡಮ್ ನಂಬರ್ ತಗೊಳ್ಳೋಣ. 963 72 54 312 ಅಂತ ಯಾವುದೋ ಒಂದು ರ್ಯಾಂಡಮ್ ನಂಬರ್ ಹಾಕಿದ್ದೀನಿ. ಸೊ ಡೆಫಿನೆಟ್ಲಿ ಇದಕ್ಕೆ ಕಾಲ್ ಮಾಡಬೇಡಿ, ಇನ್ಕರೆಕ್ಟ್ ಅಂತ ಬರ್ಬೋದು. ಸೊ ಇಟ್ಸ್ ನಾಟ್ ಎ ಮೊಬೈಲ್ ನಂಬರ್. ಸುಮ್ಮನೆ ಮೈಂಡ್ಗೆ ಏನೋ ಬಂದಿದ್ದ ನಂಬರ್ ಹಾಕಿದ್ದೀನಿ ಅಷ್ಟೇ. ರೈಟ್? ಲಿಸನ್ ಕೇರ್ಫುಲಿ. ಇದು ಒಂದು ನಂಬರೇ. ಇಟ್ಸ್ ಎ 10 digit ನಂಬರ್. ಐ ವಾಂಟ್ ಟು ಫೈಂಡ್ ದ ಡಿಜಿಟಲ್ ಸಮ್. ಕರೆಕ್ಟಾ? ಐ ವಾಂಟ್ ಟು ಫೈಂಡ್ ದ ಡಿಜಿಟಲ್ ಸಮ್. ಈಗಷ್ಟೇ ಹೇಳಿದೆ ಡಿಜಿಟಲ್ ಸಮ್ ಹೆಂಗೆ ಕಂಡುಹಿಡಿಯೋದು? ಇಷ್ಟೋ ತನಕ ಮಾಡಿದ್ವಲ್ಲ. ಹೌ ಡಿಡ್ ವಿ ಫೈಂಡ್ ಡಿಜಿಟಲ್ ಸಮ್? ಫಸ್ಟ್ ಡಿಜಿಟಿಂದ ಶುರು ಮಾಡಿದ್ವಿ.
ಆ್ಯಡ್ ಮಾಡ್ಕೊಂಬಂದ್ವಿ ಎಲ್ಲಿ ತನಕ, ಕೊನೆ ಡಿಜಿಟ್ ತನಕ. ಅದಾದ್ಮೇಲೆ ಏನಾದ್ರು ಸಿಂಗಲ್ ಡಿಜಿಟ್ ಆಗ ತನಕ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಿಂಗಲ್ ಡಿಜಿಟ್ ಬಂದರೆ ಸ್ಟಾಪ್ ಮಾಡ್ಬಿಡ್ತಿದ್ವಿ. ಸಿಂಗಲ್ ಡಿಜಿಟ್ ಬಂದಿಲ್ಲ ಅಂದರೆ ಸಿಂಗಲ್ ಡಿಜಿಟ್ ಬರೋ ತನಕ ಮತ್ತೆ ಆ್ಯಡ್ ಮಾಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಓಕೆ, ಮಾಡೋಣ. ವಿ ಆರ್ ಸ್ಟಿಲ್ ಇನ್ ಲರ್ನಿಂಗ್ ಫೇಸ್. ಅದನ್ನು ಮತ್ತೆ ಮಾಡೋಣ. ಹೆಲ್ಪ್ ಮಾಡಿ ನಂಗೆ ಇದು ಆ್ಯಡ್ ಮಾಡೋಕ್ಕೆ. 9 + 6 15, 15 + 3 18 + 7 25, 27 32 36 39 40, 40 + 2 ಎಷ್ಟು? 42. 42 ಸಿಂಗಲ್ ಡಿಜಿಟಾ? ಇಲ್ಲ. ಒನ್ಸ್ ಅಗೇನ್ ಆ್ಯಡ್. ವಾಟ್ ಈಸ್ 4 + 2? 6. ಅಂದರೆ ಒಂದು ನಂಬರ್ ತಗೊಂಡೆ, ಡಿಜಿಟಲ್ ಸಮ್ ಕಂಡುಹಿಡಿಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಹೌ ಡಿಡ್ ಐ ಫೈಂಡ್ ಇಟ್? ಐ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಡಿಜಿಟ್, ಐ ಆ್ಯಡೆಡ್ ಆಲ್ ದ ಡಿಜಿಟ್ಸ್ ಅಂಟಿಲ್ ಐ ಗಾಟ್ ಎ ಸಿಂಗಲ್ ಡಿಜಿಟ್ ನಂಬರ್. ಕರೆಕ್ಟಾ? ಎಷ್ಟು 2 ಸತಿ ಹೇಳಿದೆ ಇವತ್ತಿನ ಕ್ಲಾಸಲ್ಲೇ, ವಿತಿನ್ ಎ ಗ್ಯಾಪ್ ಆಫ್ ಸಮ್ 10 minutes 2 ಸತಿ ಹೇಳಿದೆ. ಏನಂತ ಹೇಳಿದೆ? ನಾವು ಎಕ್ಸಾಮಿನೇಷನಲ್ಲಿ ಬರೀ ಸಾಲ್ವ್ ಮಾಡೋದಷ್ಟೇ ಅಲ್ಲ, ವಿ ಶುಡ್ ಆಲ್ಸೋ ಕೀಪ್ ಇನ್ ಮೈಂಡ್ ದಟ್ ಟೈಮ್ ಈಸ್ ರನ್ನಿಂಗ್. ನಾವು ಸೇವ್ ಮಾಡೋಕ್ಕೆ ಟೈಮ್ ಸೇವ್ ಮಾಡೋದಕ್ಕೂ ನಾವು ಆದಷ್ಟು ಪ್ರಯತ್ನ ಪಡಬೇಕು. ಕರೆಕ್ಟ್ ಅಲ್ವಾ? ಸೊ ನಾವು ಇಲ್ಲಿ ಮಾಡಿರೋದ್ರಲ್ಲಿ ತಪ್ಪೇನೂ ಇಲ್ಲ, ಖಂಡಿತ. ದೇರ್ ಈಸ್ ನಥಿಂಗ್ ರಾಂಗ್ ಇನ್ ದಿಸ್, ಡೆಫಿನೆಟ್ಲಿ. ಬಟ್ ನಾವು ಈ ಥರ ಆ್ಯಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದೊಂದೇ ಡಿಜಿಟ್ಟು, ವಿ ಆರ್ ವೇಸ್ಟಿಂಗ್ ಟು ಮಚ್ ಆಫ್ ಟೈಮ್ ಇನ್ ಅವರ್ ಎಕ್ಸಾಮಿನೇಷನ್ ಹಾಲ್. ಅರ್ಥ ಆಗ್ತಿದೆ ಅಲ್ವಾ? ವಿ ಆರ್ ವೇಸ್ಟಿಂಗ್ ಟು ಮಚ್ ಆಫ್ ಟೈಮ್. ಲಿಸನ್ ಕೇರ್ಫುಲಿ. ಓಕೆ ಸರ್, ಹಾಗಾದ್ರೆ ಈ ಥರ ಆ್ಯಡ್ ಮಾಡೋದು ತಪ್ಪಿಲ್ಲ, ಬಟ್ ಈ ಥರ ಆ್ಯಡ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ಬೇರೆ ಏನು ದಾರಿ? ಹೌ ಕ್ಯಾನ್ ವಿ ಮೇಕ್ ಇಟ್ ಫಾಸ್ಟರ್? ಇನ್ನು ಕ್ವಿಕ್ಕಾಗಿ ಇದನ್ನು ಆ್ಯಡ್ ಮಾಡಿ ಡಿಜಿಟಲ್ ಸಮ್ 6 ಅಂತ ಬರ್ಸೋದಕ್ಕೆ ಬೇರೆ ದಾರಿ ಇದೆಯಾ? ಖಂಡಿತ ಇದೆ. ಲಿಸನ್ ಕೇರ್ಫುಲಿ. ವಿ ಆರ್ ಡಿಸ್ಕಸಿಂಗ್ ಎ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಡಿಜಿಟಲ್ ಸಮ್. ಕರೆಕ್ಟಾ? ಡಿಜಿಟಲ್ ಸಮ್ ಅನ್ನ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದೀವಿ. ಡಿಜಿಟಲ್ ಸಮ್ ಅನ್ನ ಕಾನ್ಸೆಪ್ಟ್ ಅಲ್ಲಿ ಇಫ್ ಯು ಗೆಟ್ ಎ ನಂಬರ್ ಕಾಲ್ಡ್ ಆಸ್ 9 ಅನ್ನೋ ನಂಬರ್ ಬಂದ್ರೆ 9 ಈಸ್ ಕನ್ಸಿಡರ್ಡ್ ಆಸ್ ಎ ವೇಸ್ಟ್ ನಂಬರ್ ಇನ್ ಡಿಜಿಟಲ್ ಸಮ್. ಈ 9 ಅನ್ನೋ ನಂಬರ್ಗೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ. ಯಾವುದ್ರಲ್ಲಿ? ಡಿಜಿಟಲ್ ಸಮ್ ಕಾನ್ಸೆಪ್ಟ್ ಅಲ್ಲಿ. ಬಿಕಾಸ್ 9 ಈಸ್ ಕನ್ಸಿಡರ್ಡ್ ಆಸ್ ಎ ವೇಸ್ಟ್ ನಂಬರ್, ಯು ಕ್ಯಾನ್ ಟೇಕ್ ದಿಸ್ ನಂಬರ್ 9, ಸರ್ಚ್ ಫಾರ್ ದ ಡಸ್ಟ್ಬಿನ್, ಥ್ರೋ ಇಟ್ ಇನ್ಸೈಡ್ ದ ಡಸ್ಟ್ಬಿನ್. ಅಷ್ಟೊಂದೆಲ್ಲ ಟೈಮ್ ಇಲ್ಲ ಸರ್, ಡಸ್ಟ್ಬಿನ್ ಯಾರು ಸರ್ ಎಕ್ಸಾಮಲ್ಲಿ ಹುಡ್ಕೊಂಡು ಹೋಗ್ತಾರೆ ಅಂತ ನಿಮ್ಗೆ ಅನ್ಸಿದ್ರೆ ಅದು ವೇಸ್ಟ್ ಅಂತ ಹೇಳಿದ್ರೆ ಅರ್ಥ ಏನು? ಯು ಕ್ಯಾನ್ ಡಿಲೀಟ್ ದಟ್ ನಂಬರ್ 9 ಅಂತ ಅರ್ಥ. ಅರ್ಥ ಆಗ್ತಿದೆ ಅಲ್ವಾ? ದೇರ್ ಈಸ್ ನೋ ಯೂಸ್ ಆಫ್ 9 ಇನ್ ಡಿಜಿಟಲ್ ಸಮ್, ಯು ಕ್ಯಾನ್ ಡಿಲೀಟ್ ಇಟ್. ಅಂದ್ರೆ ಆ ಥರನೇ ಕಾನ್ಸೆಪ್ಟ್ ನಾನು ಇಲ್ಲಿ ಯೂಸ್ ಮಾಡಿದ್ರೆ, ಇವಾಗ ಗಮನ ಇಟ್ಟು ನೋಡಿ, ಡು ನಾಟ್ ರೈಟ್ ಎನಿಥಿಂಗ್. ಇಫ್ ಐ ಯೂಸ್ ದ ಸೇಮ್ ಕಾನ್ಸೆಪ್ಟ್, ಐ ಆಮ್ ಫೈಂಡಿಂಗ್ ಎ ನಂಬರ್ ಕಾಲ್ಡ್ ಆಸ್ 9 ಹಿಯರ್, ಕರೆಕ್ಟ್ ಅಲ್ವಾ? ಡಿಲೀಟ್ ಇಟ್. You can delete. Observe ಮಾಡಿ. What is 6 + 3? 9. Delete it. What is 7 + 2? Delete it. What is 5 + 4? 9. Delete it. ಇನ್ನು ಉಳಿದಿರೋದೇ 3 ಡಿಜಿಟ್. ಪ್ಲೀಸ್ ಆ್ಯಡ್ ದೋಸ್ 3 digits. 3 + 1 ಎಷ್ಟಪ್ಪ? 4. 4 + 2 ಎಷ್ಟು? 6. ವಾಟ್ ಇಸ್ ದ ಡಿಜಿಟಲ್ ಸಮ್ ವಿ ಗಾಟ್ ಅರ್ಲಿಯರ್? 6. ಅಂದ್ರೆ ನೀವು ಒಂದು ನಂಬರ್ ಇದ್ರೆ ಪ್ರತಿ ಡಿಜಿಟ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ 9 ಅನ್ನೋ ನಂಬರ್ ಕಾಣಿಸಿದ್ರೆ ಡಿಲೀಟ್ ಮಾಡಿ. ಅಥವಾ ವೆನ್ ಯು ಆ್ಯಡ್ 2 digits, ಅಥವಾ 2 more than 2 ಇರ್ಬೋದು, 3 digits ಆ್ಯಡ್ ಮಾಡಿದಾಗ 9 ಬಂತು. ಫಾರ್ ಎಕ್ಸಾಂಪಲ್ 3 + 4 + 2 ಅಂತ ಎಲ್ಲೋ ನಂಬರ್ ಇದೆ ಅನ್ಕೊಳ್ಳಿ. 3 + 4 + 2 ಎಷ್ಟು? 9. ಆ 3 ಡಿಜಿಟ್ನು ಹೊಡೆದಾಕ್ಬಿಡ್ಬೋದು ನೀವು. ಅರ್ಥ ಆಗ್ತಿದೆ ಅಲ್ವಾ? ಇನ್ ಡಿಜಿಟಲ್ ಸಮ್ ಯು ಕ್ಯಾನ್ ಡಿಲೀಟ್ 9, ಆರ್ ಇಫ್ ದ ಸಮ್ ಆಫ್ ಫ್ಯೂ ಡಿಜಿಟ್ಸ್ ಈಸ್ 9, ಯು ಕ್ಯಾನ್ ಡಿಲೀಟ್ ದೋಸ್ ಥಿಂಗ್ಸ್ ಆಲ್ಸೋ. ಎವ್ರಿ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ಕೊಂತೀನಿ. ಅರ್ಥ ಆಗ್ತಿದೆ ಅಲ್ವಾ? ನಾವು ಬರಿಬೇಡಿ, ಕೇಳಿಸ್ಕೊಳ್ಳಿ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಇವಾಗ ನಾವು ಮೊದಲನೇ ಫಸ್ಟ್ 3 questions ಮಾಡಿದ್ವಲ್ಲ, ಅಯ್ಯೋ ಇಷ್ಟೊಂದು ಕಷ್ಟಪಟ್ಟವ, ಸ್ಟಾರ್ಟಿಂಗಲ್ಲೇ ಹೇಳ್ಬೋದಾಗಿತ್ತಲ್ಲ ಸರ್ ನೀವು ಇದನ್ನ ಅಂತ ನಿಮಗೆ ಅನ್ಸುತ್ತೆ. ಏನದು? ನೀವೇ ನೋಡಿ. ಇವಾಗ 8 + 8 16, 1 + 6 ಏನು? 7 ಬರೆದ್ವಿ, ಏನು ತಪ್ಪಿಲ್ಲ. 7 ಸ್ಕ್ವೇರ್ ಏನು? 49 ಬರೆದ್ವಿ, ಏನು ತಪ್ಪಿಲ್ಲ. ಆದರೆ ಇಲ್ಲಿ ಯಾವ ಒಂದು 4 + 9 ಎಲ್ಲ ಮಾಡಕ್ಕೆ ಹೇಳಿದವ್ರು ನಿಮಗೆ ವೇಸ್ಟ್. ಏನಂತ ಹೇಳಿದ್ರೆ ಇವಾಗಷ್ಟೇ, ವೆನ್ ಯು ಗೆಟ್ ನಂಬರ್ 9 ಏನು ಮಾಡಬೇಕು? ಡಿಲೀಟ್. ಸೊ ಈ 4 + 9 ನಾನು 9ನ ಡಿಲೀಟ್ ಮಾಡ್ಕೊಂಡ್ರೆ ಉಳ್ಕೊಂಡಿರೋದೇನು? ಅದೇ ಇಲ್ಲಿ ಬಂದಿದ್ದು ನಿಮಗೆ. ಅರ್ಥ ಆಗ್ತಿದ್ಯಾ ಸರ್? ಅದೇನೋ ಈಸಿ ಪ್ರಾಬ್ಲಮ್ ಸರ್. ಇಲ್ಲಿ ನೋಡಿ, ಇಲ್ಲಿ 96 ಹೆಂಗಪ್ಪ ಕಂಡಿಡಿದ್ವಿ? 9 + 6 15, ಸಿಂಗಲ್ ಡಿಜಿಟ್ ಅಲ್ಲ. 1 + 5 6, ಓ ಸಿಂಗಲ್ ಡಿಜಿಟ್, ಹಾಕು 6. 97, 9 + 7 16, 1 + 6 7, ಹಾಕು 7. ವೇಸ್ಟ್ ಆಫ್ ಟೈಮ್. 96 ಅಲ್ಲಿ 9 ಕಾಣಿಸ್ತು, ಯು ಕ್ಯಾನ್ ಡಿಲೀಟ್. 6 ಇದೆ, 6 ಬರ್ಕೊಂಡೆ. 97 ಅಲ್ಲಿ 9 ಕಾಣಿಸ್ತು, ಯು ಕ್ಯಾನ್ ಡಿಲೀಟ್. 7 ಇದೆ, 7 ಬರ್ಕೊಂಡೆ. ಅಷ್ಟೇ.
ಅರ್ಥ ಆಗ್ತಿದೆ ಅಲ್ವಾ? ಇವನ್ ಇನ್ ಆಪ್ಷನ್ಸ್ ಆಲ್ಸೋ 9 + 3 12, 12 + 1 13, 13 + 2 15, 15 ಅಂದ್ರೆ 1 + 5 6. ತಪ್ಪಿಲ್ಲ, ಟೈಮ್ ವೇಸ್ಟ್. 9 ಡಿಲೀಟ್ ಮಾಡಿ. 3 + 1 4, 4 + 2 6, ಅದೇ ಇಲ್ಲೂ ಬಂದಿದೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ತಿದೆ ಅಲ್ಲ? ಪ್ಲೀಸ್ ಬರ್ಕೊಳ್ಳಿ ಇದನ್ನ. ಇದ್ರ ಕೆಳಗಡೆ ನಾನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅದನ್ನು ಬರ್ಕೊಳ್ಳಿ. 9 ಡಿಲೀಟ್ ಮಾಡಲಿಲ್ಲ ಅಂದ್ರೂ ಕಂಡುಹಿಡಿಬೋದು, ಬಟ್ ಡಿಲೀಟ್ ಮಾಡಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಈಸಿ ಆಗುತ್ತೆ. ದಟ್ ಈಸ್ ವಾಟ್ ಐ ಮೆಂಟ್ ಟು ಸೇ. ನೀವು ಇದೆಲ್ಲ ಅಟೆಂಡ್ ಆಗಿದ್ದೀರಾ ಅಲ್ವಾ ಆಲ್ರೆಡಿ? Please write down a statement. In digital sum, if you get a number called as, if you get a number called as 9 or if the sum of few digits, ಕೆಲವೊಂದು ಡಿಜಿಟ್ಸ್, ಅದು 2 ಡಿಜಿಟ್ ಆಗಿರ್ಬೋದು, ಮೋರ್ ದ್ಯಾನ್ 2 ಆಗಿರ್ಬೋದು. ಇಫ್ ದ ಸಮ್ ಆಫ್ ಫ್ಯೂ ಡಿಜಿಟ್ಸ್ ಈಸ್ 9, then you can delete them. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ, ರೈಟ್? ನೆಕ್ಸ್ಟ್, ಲಿಸನ್ ಕೇರ್ಫುಲಿ, ಅಬ್ಸರ್ವ್ ಮಾಡಿ. ಓಕೆ, ಸಿ ಒನ್ ಸಿಂಪಲ್ ಕ್ವಶನ್ ಬಿಫೋರ್ ಐ ಗೋ ಫರ್ದರ್. ವಾಟ್ ಈಸ್ 9 into 3? ಆನ್ಸರ್ 9 into 3 ಎಷ್ಟು? 27. ವಾಟ್ ಈಸ್ 9 into 5? 45. ಇದೇನು ಸರ್, ಒಳ್ಳೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದ್ವಿ, ಇಲ್ಲಿ ನೋಡಿದ್ರೆ 9ನೇ ಮಗಿ ಹೇಳಿಸ್ತಾ ಇದ್ದೀರಾ. ಯು ಆರ್ ಆಸ್ಕಿಂಗ್ ಅಸ್ ಟು ಟೆಲ್ 9 tables ಅಂತ ನಿಮ್ಗೆ ಅನ್ನಿಸ್ಬೋದು, ಕರೆಕ್ಟ್ ಅಲ್ವಾ? ಸಿ, ದೇರ್ ಈಸ್ ನೋ ಡೌಟ್, ನನಗೆ ಯಾವುದೇ ಥರ ಅನುಮಾನ ಇಲ್ಲ ಏನಂತ, ನಿಮಗೆ 9 tables ಗೊತ್ತಿಲ್ಲ ಅಂತ. ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ಯು ಆಲ್ ನೋ 9 tables. ಬಟ್ ಒಂದು ಥಿಂಗ್ ಏನಂದರೆ, I am also sure that you might not know what is the importance of 9 tables in solving some aptitude questions. That is what we are learning right now. ಎಲ್ಲರಿಗೂ 9 tables ಗೊತ್ತು, ಸುಮ್ಮನೆ ಬೈ ಹಾರ್ಟ್ ಮಾಡಿದ್ವಿ, ಆದರೆ ಅದರಿಂದ ಉಪಯೋಗ ಕೆಲವೊಂದು ಸತಿ ನಮಗೆ ಗೊತ್ತಿರಲ್ಲ. ಅಬ್ಸರ್ವ್ ಮಾಡಿ, ಇಲ್ಲಿ ಬರಿಬೇಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. 9 into 1 9, 9 into 2 18, 9 into 3 27, 9 into 4 36, ಈ ಥರ ಲಿಸ್ಟು ಹೋಗ್ತಾನೆ ಇರುತ್ತೆ. ಇಟ್ ಈಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್. ಸರ್ 9 into 10 ಎಂಡ್ ಆಗುತ್ತೆ ಸರ್, ಅದು ಟೆಕ್ಸ್ಟ್ ಬುಕ್ಕಲ್ಲಿ ಎಂಡ್ ಆಗುತ್ತೆ. ಹಾಗಂತ 9 into 11, 9 into 12 ಎಲ್ಲ ಇಲ್ವೇ ಇಲ್ಲ ಅಂತ ಅರ್ಥ ಏನಲ್ಲ. ಇಟ್ ಈಸ್ ಓನ್ಲಿ ಎಂಡಿಂಗ್ ಇನ್ ಟೆಕ್ಸ್ಟ್ ಬುಕ್ಸ್ ಅಷ್ಟೇ, ಅರ್ಥ ಆಯ್ತಲ್ಲ? ಸೊ ಇಟ್ಸ್ ಎ ನೆವರ್ ಎಂಡಿಂಗ್. ಎಷ್ಟು 9 into 1 lakh ಮಾಡ್ಬೋದು, ಯಾರು ಏನು ಅದು ತಪ್ಪಂತ ಹೇಳಲ್ಲ, ರೈಟ್? ಲಿಸನ್ ಕೇರ್ಫುಲಿ. 9 tables ಏನೋ ಬರ್ದ್ವಿ, ವಿಚ್ ವಿ ಆಲ್ರೆಡಿ ನೋ. ಬಟ್ ಡಿಜಿಟಲ್ ಸಮ್ ಕಾನ್ಸೆಪ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ ಇನ್ ಎ ಮಿನಿಟ್. 9 into 1 9. 9 ಈಸ್ ಆಲ್ರೆಡಿ ಎ ಸಿಂಗಲ್ ಡಿಜಿಟ್ ನಂಬರ್. ಸೊ ಇದ್ರ ಡಿಜಿಟಲ್ ಸಮ್ ಏನು? 9. ಸಿಂಗಲ್ ಡಿಜಿಟ್ ಇದ್ರೆ ಅದೇ ಡಿಜಿಟಲ್ ಸಮ್. 9 into 2 is 18. 18 is not single digit. Please find the digital sum. 1 plus 8 ಎಷ್ಟು? 9. 27 digital sum ಏನು? 9. 36 digital sum ಏನು? 9. ನೆಕ್ಸ್ಟ್ ನಂಬರ್ 45 ಡಿಜಿಟಲ್ ಸಮ್ ಏನು? 9. ನೆಕ್ಸ್ಟ್ ನಂಬರ್ 54 ಅದ್ರ ಡಿಜಿಟಲ್ ಸಮ್ ಏನು? ಅಂದರೆ ನಮ್ಮ ಅಬ್ಸರ್ವೇಷನ್ ಏನಿದೆ ಇಲ್ಲಿ ಅಂದರೆ, ಯು ಟೇಕ್ ಎ ನಂಬರ್ ಕಾಲ್ಡ್ ಆಸ್ 9. 9 ಅನ್ನೋ ಒಂದು ನಂಬರ್ ತಗೊಳ್ಳಿ, ಆ 9 ಅನ್ನೋ ನಂಬರ್ನ ಮಲ್ಟಿಪ್ಲೈ ವಿತ್ ಎನಿ ನಂಬರ್ ಆಫ್ ಯುವರ್ ಚಾಯ್ಸ್. 9 into 10 ಕೂಡ ಡಿಜಿಟಲ್ ಸಮ್ 9. 9 into 47 ಕೂಡ, 9 into 47 ಇರಪ್ಪ ಒಂದು ನಿಮಿಷ, ಅಥವಾ ಕ್ಯಾಲ್ಕುಲೇಟರ್ ಕೊಟ್ಟು ಕಾಡಿ, ಏನು ಬೇಡ. ಡಿಜಿಟಲ್ ಸಮ್ ಎಷ್ಟು? ಬ್ಲೈಂಡ್ಲಿ ಯು ಕ್ಯಾನ್ ಸೇ ಇಟ್ ಆಸ್ 9. 9 into 73 ಏನು ಡಿಜಿಟಲ್ ಸಮ್ಮು? 9.
ಈಸಿಲಿ ಯು ಕ್ಯಾನ್ ಸೇ ಬೈ ಯೂಸಿಂಗ್ ದಿಸ್ ಕಾನ್ಸೆಪ್ಟ್. ಸೊ ಇದೆಲ್ಲ ಎಲ್ಲಿ ಹೆಲ್ಪ್ ಆಗುತ್ತೆ ಸರ್ ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳಿ. ಅದನ್ನೇ ನಾವು ನೆಕ್ಸ್ಟ್ ಫ್ಯೂ ಅವರ್ಸು ಅಥವಾ ನೆಕ್ಸ್ಟ್ ಕ್ಲಾಸಲ್ಲೆಲ್ಲಾನು ಇದನ್ನೇ ಉಪಯೋಗಿಸೋದು. ಅಂದರೆ ಇದು ಒಂದೇ ಅಲ್ಲ, ಈ ಥರ ಶಾರ್ಟ್ಕಟ್ಸ್ಗಳೇ ನಾವು ಉಪಯೋಗಿಸೋದು. ಒನ್ ಆಫ್ ದ ಶಾರ್ಟ್ಕಟ್ ಇಸ್ ವಾಟ್ ಐ ಥಾಟ್. ಅರ್ಥ ಆಗ್ತಿದೆಲ್ಲ. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಕೂಡ ಈಗಲೇ ನೆಕ್ಸ್ಟ್ ಪ್ರಾಬ್ಲಮೇ ಮಾಡೋಣ. ಬಟ್ ಫಸ್ಟ್ ಇದನ್ನು ಬರ್ಕೊಳ್ಳಿ, ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಓಕೆ, ಬರ್ದಾಯ್ತಲ್ಲ. ರೈಟ್ ಡೌನ್ ಎ ಸ್ಟೇಟ್ಮೆಂಟ್. 9 multiplied by any number, comma 9 multiplied by any number, comma digital sum is always ಎಷ್ಟು 9 ಬರ್ಕೊಳ್ಳಿ. ಡಿಜಿಟಲ್ ಸಮ್ ಇಸ್ ಆಲ್ವೇಸ್ 9. ಓಕೆ ಅಲ್ವಾ? ರೈಟ್. ನಾವು ಸಿ ಹಿಯರ್ ಎರಡು ಸ್ಟೇಟ್ಮೆಂಟ್ ಕಲ್ತ್ವಿ ಇನ್ 5 minutes ಆಫ್ ಟೈಮ್. 9 ಅನ್ನೋ ನಂಬರ್ ಕಾಣಿಸಿದ್ರೆ ಅಥವಾ ಫ್ಯೂ ಡಿಜಿಟ್ಸ್ ಆ್ಯಡ್ ಮಾಡಿದ್ರೆ 9ನ ಡಿಲೀಟ್ ಮಾಡ್ಬೋದು. ದಟ್ ಈಸ್ ಒನ್ ಆಫ್ ದ ಥಿಂಗ್ ವಾಟ್ ವಿ ಲರ್ನ್ಡ್. 9 multiplied by any number, digital sum is always 9. That is one more concept what we learned. ಕಾನ್ಸೆಪ್ಟ್ ಏನೋ ಕಲ್ತ್ವಿ. ಕಾನ್ಸೆಪ್ಟ್ನ ಪ್ರಾಬ್ಲಮ್ ಆಗಿ ಹೆಂಗೆ ಕನ್ವರ್ಟ್ ಮಾಡಬೇಕು ಅಥವಾ ಪ್ರಾಬ್ಲಮಲ್ಲಿ ಎಲ್ಲಿ ಯಾವ ಥರ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡಬೇಕು ಅಂತ ಇಫ್ ವಿ ಡೋಂಟ್ ನೋ ದಟ್, ದೇರ್ ಈಸ್ ನೋ ಯೂಸ್ ಆಫ್ ನೋಯಿಂಗ್ ದಿಸ್ ಆಲ್ಸೋ. ಕರೆಕ್ಟ್ ಅಲ್ವಾ? ವಾಟ್ ಈಸ್ ದ ಯೂಸ್ ಆಫ್ ಲರ್ನಿಂಗ್ ದ ಕಾನ್ಸೆಪ್ಟ್ ಇಫ್ ವಿ ಡೋಂಟ್ ನೋ ಹೌ ಟು ಇಂಪ್ಲಿಮೆಂಟ್ ಇಟ್? ಸಿಂಪಲ್. ಕರೆಕ್ಟ್. ನಾವು ಸಿ ಹಿಯರ್, ದಿಸ್ ಈಸ್ ಒನ್ ಆಫ್ ದ ಎಕ್ಸಾಮಿನೇಷನ್ ಕ್ವಶನ್, ಒರಿಜಿನಲ್ ಎಕ್ಸಾಮಿನೇಷನ್ ಕ್ವಶನ್. ನಾನು ಸೇಮ್ ಕ್ವಶನ್ನೇ ಬರೀತಾ ಇದ್ದೀನಿ, ಆದರೆ ಕ್ವಶನ್ ಈ ಥರ ಬಂದಿರಲಿಲ್ಲ. ಐ ಮೀನ್ ಲೈಕ್ ಈ ಥರ ಮ್ಯಾಥಮೆಟಿಕಲ್ ಆಗಿ ಬಂದಿರಲಿಲ್ಲ, ಸ್ಟೇಟ್ಮೆಂಟ್ ಆಗಿತ್ತು. ನಾನು ಜಸ್ಟ್ ಇವಾಗ ಸದ್ಯಕ್ಕೆ ಮ್ಯಾಥಮೆಟಿಕಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಬರಿತಾ ಇದ್ದೀನಿ ಅಷ್ಟೇ. 3 into 230 plus x whole square equals 598,204. ಲಿಸನ್ ಕೇರ್ಫುಲ್. ಇದೆಲ್ಲ ಶಾರ್ಟ್ಕಟ್ಸು ನೆಕ್ಸ್ಟ್ ನಾವು ಟೈಮ್ ಅಂಡ್ ವರ್ಕು, ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸು, ಪ್ರಾಫಿಟ್ ಲಾಸು ಪ್ರತಿಯೊಂದಕ್ಕೂ ಹೆಲ್ಪ್ ಆಗ್ತಾ ಬರುತ್ತೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. 3 into 230 plus x whole square equal to 598,204. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ವೇರಿಯಬಲ್ ಇದೆ ಎ ಅಂತ. ನಿಮ್ಮ ಕ್ವಶನ್ ಏನಂದ್ರೆ ಆ ಎ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಸ್ವಾಮಿ ಅನ್ನೋದೇ ನಿಮ್ಮ ಕ್ವಶನ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಇಸ್ ಯುವರ್ ಕ್ವಶನ್. ರೈಟ್. ನಾವು ಲಿಸನ್ ಕೇರ್ಫುಲಿ. ಜನರಲ್ ಆಗಿ ಸ್ಟೂಡೆಂಟ್ಸ್ ಯಾವ ಥರ ಸಾಲ್ವ್ ಮಾಡ್ತಾರೆ ಈ ಕ್ವಶನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಜನರಲ್ ಆಗಿ ಹೌ ದ ಸ್ಟೂಡೆಂಟ್ಸ್ ವಿಲ್ ಸಾಲ್ವ್ ದಿಸ್ ಕ್ವಶನ್. 3 square ಎಷ್ಟು? 9. 3 square is 9. 230 plus x whole square ಹಾಗೆ ಬರ್ಕೊಂತೀನಿ. ವಾಟ್ ಎವರ್ ಐ ಆಮ್ ಡೂಯಿಂಗ್ ರೈಟ್ ನೌ ಈಸ್ ಹೌ ಸ್ಟೂಡೆಂಟ್ಸ್ ವಿಲ್ ಸಾಲ್ವ್ ದಿಸ್. ಅರ್ಥ ಆಗ್ತಿದೆ ಅಲ್ವಾ? ರೈಟ್ ಸೈಡಲ್ಲಿ 598,204. 598,204. ಓಕೆನಾ? ಇಲ್ಲಿ ತನಕ ಬರೀತಾರೆ. ಇದಾದಮೇಲೆ ಅಬ್ಬಾ ಇಷ್ಟು ಬರೋದ್ನಲ್ಲ ಅಂತ ಖುಷಿ ಪಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಓಕೆನಾ? ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಏನು ಮಾಡ್ಬೋದು ಅಂತ ಯೋಚಿಸ್ತಾ ಇರಬೇಕಾದ್ರೆ ನಿಮ್ಗೇನು ಕಾಣುತ್ತೆ ಅಂದರೆ, ಒಂದು ಆಪತ್ ಬಾಂಧವ ಯಾರು ಕಾಣಿಸ್ತಾರೆ ಅಂದರೆ 230 plus x whole square ಅಂದರೆ ಯಾರು? a plus b whole square. ನಮ್ಮ ಜನ್ಮ ಲಾಸ್ಟ್ ಮೊಮೆಂಟಲ್ಲಿ ಇದ್ರೂ ಮರೆಯಲ್ಲ ಅದನ್ನ. ಏನು a plus b whole square? a square plus 2ab plus b square. ಫುಲ್ ಖುಷಿ ಆಗೋಗುತ್ತೆ. ಅಬ್ಬಾ a plus b whole square ಬಂದ್ಬಿಡ್ತು, ತಗೋ ಹಾಕು ಫಾರ್ಮುಲಾ. ಸೊ 9 ಅನ್ನೋದು ಹಾಗೆ ಬರ್ಕೊತೀನಿ. a square ಅಂದರೆ 230 whole square ಪ್ಲಸ್ b square ಅಂದರೆ x square ಪ್ಲಸ್ 2ab. 2 into 230 into x. ರೈಟ್ ಸೈಡ್ ಹಾಗೆ ಬರ್ಕೋತೀನಿ 598,204. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಇದಾದ್ಮೇಲೆ ಏನು ಮಾಡ್ತೀವಿ ನೆಕ್ಸ್ಟ್? ಇವಾಗ ಸ್ವಲ್ಪ ತಲೆ ಕೆಡುತ್ತೆ. ಅಯ್ಯೋ 230 whole square ಕಂಡುಹಿಡಿಬೇಕಲ್ಲ. ಓಕೆ, ಹೆಂಗೋ ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಕಂಡುಹಿಡಿಯೋಣ ಅಂತ ಕಂಡುಹಿಡಿತೀವಿ. 2 into 230 into x ಅಂದರೆ 460x ಆಗುತ್ತೆ. ಅದೇನು ಸಿಂಪಲ್ ಕ್ಯಾಲ್ಕುಲೇಷನು. ಎಕ್ಸ್ ಸ್ಕ್ವೇರ್ ಅಂತ ಇದೆ. ಈ ಎಕ್ಸ್ ಸ್ಕ್ವೇರ್ ಅಂತ ಕಂಡಿದ ತಕ್ಷಣ ನಮ್ಗೆ ಇನ್ನೊಂದು ಜ್ಞಾಪಕ ಬರುತ್ತೆ. ನಾವು ಸ್ಕೂಲಲ್ಲೆಲ್ಲ ಓದಿರ್ತೀವಿ ಎಕ್ಸ್ ಸ್ಕ್ವೇರ್ ಅಂದರೆ ಏನರ್ಥ? ಇಟ್ಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಎಕ್ಸ್ ಸ್ಕ್ವೇರ್ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್. ಎಕ್ಸ್ ಪವರ್ 1 ಅಂದರೆ ಲೀನಿಯರ್ ಈಕ್ವೇಷನ್. ಅದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ವಿ. ರೈಟ್. ಎಕ್ಸ್ ಸ್ಕ್ವೇರ್ ಇದೆ ಕ್ವಾಡ್ರಾಟಿಕ್ ಈಕ್ವೇಷನ್. ಇದು ಕಂಡಿದ ತಕ್ಷಣ ನಮ್ಗೆ ಇನ್ನೊಂದು ಬರುತ್ತೆ ಮೈಂಡ್ಗೆ. ಜ್ಞಾಪಕ ಇದೆಯಾ? ಈ ಥರ ಎಲ್ಲ ಬರಿತಿದ್ವಿ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0 ಅಂತ ಎಲ್ಲ. ರೈಟ್. ಇದನ್ನ ಒಂದು ಈ ಥರ ಮಲ್ಟಿಪ್ಲೈ ಮಾಡಿ ಏನೇನೋ ಮಾಡ್ತಾ ಇದ್ವಿ. ಇನ್ನೊಂದು ಇದಕ್ಕೊಂದು ಫಾರ್ಮುಲಾ ಇದೆ ಸ್ವಾಮಿ. ಎಕ್ಸ್ ಇಸ್ ಈಕ್ವಲ್ ಟು ಹೇಳಿ ಎಲ್ಲರೂ. ನೀವೆಲ್ಲ ಫಾರ್ಮುಲಾಸಲ್ಲಿ ಎಕ್ಸ್ಪರ್ಟ್ ಅಂತ ನಂಗೆ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b square minus 4ac by 2a. ಇದನ್ನು ಹಾಕೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ ಏನು ಬೇಕು ನಮಗೆ? ಎ ವ್ಯಾಲ್ಯೂ ಬೇಕು. ಬರಲ್ಲ ಅಂತ ಹೇಳ್ತಿಲ್ಲ, ಆದರೆ ಇದನ್ನು ಮಾಡಷ್ಟೊತ್ತಿಗೆ ನಿಮಗೆ ಮಿನಿಮಮ್ 5 ನಿಮಿಷ ಎಗರ್ಕೊಂಡು ಹೋಗಿರುತ್ತೆ.
ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಪರ್ಸನ್ ಹೂ ಈಸ್ ಥಿಂಕಿಂಗ್ ಸ್ಮಾರ್ಟರ್ ಅಂಡ್ ಸಾಲ್ವಿಂಗ್ ಎ ಪ್ರಾಬ್ಲಮ್ ಅಂಡ್ ದ ಪರ್ಸನ್ ಹೂ ಈಸ್ ಟ್ರೈಯಿಂಗ್ ಟು ಯೂಸ್ ಫಾರ್ಮುಲಾ. ನಾನು ನಿಮ್ಗೆ ಇದು ಒಂದೇ ಅಲ್ಲ, ಐ ವಿಲ್ ಕೀಪ್ ಆನ್ ಪ್ರೂವಿಂಗ್ ಇಟ್ ಟು ಯು ಇನ್ ದ ನೆಕ್ಸ್ಟ್ 2 classes ವೈ ಫಾರ್ಮುಲಾ ಬೇಸ್ಡ್ ಲರ್ನಿಂಗ್ ಈಸ್ ನಾಟ್ ದ ರೈಟ್ ವೇ ಆಫ್ ಸಾಲ್ವಿಂಗ್ ಕ್ವಶನ್ಸ್ ಇನ್ ಆಪ್ಟಿಟ್ಯೂಡ್. ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಅಷ್ಟೇ. ವೈ ನಾಟ್ ಫಾರ್ಮುಲಾ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಐ ವಿಲ್ ಪ್ರೂವ್ ಯು ಇನ್ ವೆರಿ ಡಿಫ್ರೆಂಟ್ ಟಾಪಿಕ್ಸ್, ಟೈಮ್ ಅಂಡ್ ವರ್ಕ್, ಟೈಮ್ ಪ್ರತಿಯೊಂದರಲ್ಲೂ ನಾನು ನಿಮಗೆ ಪ್ರೂವ್ ಮಾಡ್ತೀನಿ. ರೈಟ್, ಜಸ್ಟ್ ಕೀಪ್ ಆನ್ ಲಿಸನಿಂಗ್. ಸೊ ಇದೆಲ್ಲ ಮಾಡಿದ್ರೆ ನಮಗೆ ಖಂಡಿತ ಟೈಮ್ ವೇಸ್ಟ್ ಒಂದು. ಸೆಕೆಂಡ್ ಥಿಂಗ್, ಇಟ್ಸ್ ನಾಟ್ ಎನ್ ಈಸಿ ವೇ ಆಫ್ ಸಾಲ್ವಿಂಗ್. ಸುಲಭ ಅಲ್ಲ, ದಿಸ್ ಇಸ್ ನಾಟ್ ಎನ್ ಈಸಿ ವೇ ಟು ಸಾಲ್ವ್. ಅರ್ಥ ಆಗ್ತಿದೆ ಅಲ್ವಾ? ಸೊ ವಿ ವಿಲ್ ನಾಟ್ ಯೂಸ್ ದಿಸ್ ಮೆಥಡ್. ಹಾಗಾದ್ರೆ ಏನು ಮಾಡ್ಬೋದು ಸರ್? ಲಿಸನ್ ಕೇರ್ಫುಲಿ. ಕ್ವಶನ್ ಈಸ್ ಲೈಕ್ ದಿಸ್: 3 × 230 + x ಹೋಲ್ ಸ್ಕ್ವೇರ್ ಈಕ್ವಲ್ ಟು 598,204. ಎ ವ್ಯಾಲ್ಯೂ ಏನು ಅಂತ ಕ್ವಶನ್. ಲಿಸನ್. ಸೊ ಇದನ್ನು ನಾವೇನು ಮಾಡಿದ್ವಿ? 3 ಸ್ಕ್ವೇರ್ ಅಂದರೆ 9 × 230 + x ಹೋಲ್ ಸ್ಕ್ವೇರ್ ಈಕ್ವಲ್ ಟು 598,204. ಜಸ್ಟ್ 5 ನಿಮಿಷಕ್ಕೆ ಮುಂಚೆನೇ ಹೇಳಿದೆ ನಿಮಗೆ. ಏನು ಹೇಳಿದೆ? 9 ಮಲ್ಟಿಪ್ಲೈಡ್ ಬೈ ಎನಿ ನಂಬರ್. ವಾಟ್ ಈಸ್ ದ ಡಿಜಿಟಲ್ ಸಮ್? 9. ಅಂದರೆ ಈ 9 ಅನ್ನೋದು ಇಟ್ ಈಸ್ ಮಲ್ಟಿಪ್ಲೈಡ್, ಬ್ರಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್, ಎವ್ರಿ ಒನ್ ವಿಲ್ ಬಿ ನೋಯಿಂಗ್. 9 ಈಸ್ ಮಲ್ಟಿಪ್ಲೈಡ್ ವಿತ್ ಸಮಥಿಂಗ್. ಈ ಸಮಥಿಂಗ್ ಕ್ಯಾನ್ ಬಿ ಎನಿಥಿಂಗ್. ಐ ಡೋಂಟ್ ಇವನ್ ಕೇರ್, ಅದು ಏನಾರು ಆಗಿರಲಿ, ನನಗೆ ಅದ್ರ ಬಗ್ಗೆ ಚಿಂತೆ ಕೂಡ ಇಲ್ಲ. ಅರ್ಥ ಆಗ್ತಿದೆ ಅಲ್ವಾ? 9 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್. ವಾಟ್ ಶುಡ್ ಬಿ ದ ಡಿಜಿಟಲ್ ಸಮ್? 9. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಿಜಿಟಲ್ ಸಮ್ 9. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಿಜಿಟಲ್ ಸಮ್ 9 ಆದ್ರೆ ಈಕ್ವಲ್ಸ್ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡು ಡಿಜಿಟಲ್ ಸಮ್ 9 ಆಗಿರಬೇಕು. ಒಂದು ನಂಬರ್ ಅಲ್ಲಿ 9 ಅಂತ ಕಾಣಿಸಿದ್ರೆ ಡಿಲೀಟ್ ಮಾಡ್ಬೋದು ಅಂತ ಆಗ್ಲೇ ಹೇಳಿದೆ. ಸೊ 9 ಅನ್ನ ಒಂದು ನಂಬರ್ ಸ್ಟ್ರೈಟ್ ಆಗಿ ಕಾಣಿಸ್ತಿದೆ, ಅದನ್ನ ಡಿಲೀಟ್ ಮಾಡ್ಬಿಟ್ಟೆ. 5 + 4 ಏನು? 9, ಅದು ಡಿಲೀಟ್ ಮಾಡ್ಬಿಟ್ಟೆ. ಸೊ ರೈಟ್ ಹ್ಯಾಂಡ್ ಸೈಡ್ ಡಿಜಿಟಲ್ ಸಮ್ ನನಗೆ 9 ಆಗಿರಬೇಕು. 2 + a, 2ಗೆ ಏನೋ ಒಂದು ಆ್ಯಡ್ ಮಾಡಿದ್ರೆ ನನಗೆ ಡಿಜಿಟಲ್ ಸಮ್ 9 ಬರಬೇಕಂತೆ. ಹಾಗಾದ್ರೆ ಎ ವ್ಯಾಲ್ಯೂ ಏನಾಗುತ್ತೆ? ಡನ್, ಆಗೋಯ್ತು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸರ್, ಐ ವಾಂಟ್ ಟು ಸೇ ಓನ್ಲಿ ಒನ್ ಥಿಂಗ್. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಪ್ಟಿಟ್ಯೂಡ್ ಈಸ್ ನಾಟ್ ಅಬೌಟ್ ಸಾಲ್ವಿಂಗ್. ಆಪ್ಟಿಟ್ಯೂಡ್ ಈಸ್ ಅಬೌಟ್ ಹೌ ಯು ಸಾಲ್ವ್ ಇಟ್. ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ವಿಲ್ ಮೇಕ್ ದ ಡಿಫ್ರೆನ್ಸ್ ಇನ್ ಯುವರ್ ಎಕ್ಸಾಮ್. ಎನಿ ಎಕ್ಸಾಮ್, ನೀವು ಯಾವ್ದಾದ್ರು KPSC ಬರೀರಿ, CSAT ಬರೀ, UPSC ಬರೀರಿ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೀರಿ, ಪ್ರತಿಯೊಂದರಲ್ಲೂ ಒಂದು ಮಾತ್ರ ನೀವು ಬರೀಬೇಕು, ಜ್ಞಾಪಕ ಇಟ್ಕೊಬೇಕಾಗಿರೋದು, ಕ್ವಶನ್ ಹಾಕೊಂಡು ಗೀಚು. ದಟ್ ಈಸ್ ನಾಟ್ ದ ಥಿಂಗ್. ಯಾವ ರೀತಿ ಸಾಲ್ವ್ ಮಾಡ್ತೀವಿ, ಯಾವ ಥರ ನಾವು ತಲೆ ಉಪಯೋಗಿಸ್ತೀವಿ ಅನ್ನೋದೇ ಆಪ್ಟಿಟ್ಯೂಡ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ಆಪ್ಟಿಟ್ಯೂಡ್ ಈಸ್ ನಾಟ್ ಮ್ಯಾಥಮೆಟಿಕ್ಸ್. The moment you think that aptitude is mathematics, ಅವಾಗ ನೀವು ಅದೆಲ್ಲ ಸ್ಟೆಪ್ಸ್ಗಳು ಮಾಡ್ಕೊಂಬರ್ತೀರಾ, ವಿಚ್ ಐ ಶೋನ್ ಇನ್ ದ ಲಾಸ್ಟ್ ಸ್ಕ್ರೀನ್. ಅದಕ್ಕೆ ನಿಮಗೆ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಬರುತ್ತೆ. ಯಾವಾಗ? ಸ್ಕೂಲಲ್ಲಿ. ಆ ಟೈಮ್ ಆಗೋಯ್ತು ನಮ್ಮದು. ಮತ್ತೆ ಇವಾಗ ನಿಮ್ಗೆ ಯಾರು ಯಾವ ರೀತಿ ಸಾಲ್ವ್ ಮಾಡಿದ್ರಿ ಅಂತಲೂ ಕೇಳಲ್ಲ, ನೀವು ಯಾವ ಆಪ್ಷನ್ ಮಾರ್ಕ್ ಮಾಡಿದ್ದೀರಾ ಅನ್ನೋದೇ ಮ್ಯಾಟ್ರ್ ಆಗೋದು. ಕರೆಕ್ಟ್ ಅಲ್ವಾ? ಸೊ ಫಾರ್ ದಟ್ ವಿ ನೀಡ್ ಟು ಯೂಸ್ ದೀಸ್ ಕೈಂಡ್ ಆಫ್ ಟೆಕ್ನಿಕ್ಸ್. ಪ್ಲೀಸ್ ರೈಟ್ ಡೌನ್. ಕ್ಲಿಯರ್ ಅಲ್ಲ? ಬರ್ದಾಯ್ತಾ ಎಲ್ಲರೂ? ಒನ್ ಮೋರ್ ಕ್ವಶನ್, ಮೇ ಬಿ ಲಾಸ್ಟ್ ಕ್ವಶನ್ ಇನ್ ಡಿಜಿಟಲ್ ಸಮ್. ಆಮೇಲೆ ನೋಡೋಣ ಬೇರೆ ಎಲ್ಲೆಲ್ಲ ಯೂಸ್ ಮಾಡ್ಬೋದು ಡಿಜಿಟಲ್ ಸಮ್ ಅಂತ, ಮತ್ತೆ ಬೇರೆ ಟಾಪಿಕ್ಸಲ್ಲಿ ನೋಡೋಣ. ಸದ್ಯಕ್ಕೆ ಡಿಜಿಟಲ್ ಸಮ್ನ ಸ್ಟಾಪ್ ಮಾಡೋಣ ಆಫ್ಟರ್ ದಿಸ್ ಕ್ವಶನ್. ಸಿ ಹಿಯರ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ಯುವರ್ ಎಕ್ಸಾಮಿನೇಷನ್ ಕ್ವಶನ್ ಓನ್ಲಿ. ಅಂದರೆ ವೆನ್ ಐ ಸೇ ಒನ್ ಆಫ್ ಯುವರ್ ಎಕ್ಸಾಮಿನೇಷನ್ ಕ್ವಶನ್, ಇಟ್ ನೀಡ್ ನಾಟ್ ಬಿ ಯುವರ್ ಎಕ್ಸಾಮಿನೇಷನ್ ವಾಟ್ ಯು ಆರ್ ಟಾರ್ಗೆಟಿಂಗ್. ಯಾವುದೋ ಎಕ್ಸಾಮಲ್ಲಿ ಕ್ವಶನ್ ಬಂದಿತ್ತು, ದಟ್ಸ್ ವಾಟ್ ಐ ಮೆಂಟ್. ಅರ್ಥ ಆಗ್ತಿದೆ ಅಲ್ವಾ? ಸ್ಕ್ವೇರ್ ರೂಟ್ ಆಫ್ 20, 21, 22, 23 + 1 ಆಪ್ಷನ್ಸ್: 441, 451, 461, 471. ಈ ಕ್ವಶನ್ ಕೊಟ್ಟರೆ ಹೆಂಗೆ ಮಾಡ್ತೀವಿ? ಸ್ಟೂಡೆಂಟ್ಸ್ ಆದವ್ರು ನಾವು ಹೌ ವಿಲ್ ವಿ ಥಿಂಕ್?
ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ತೀವಿ. ಕರೆಕ್ಟಾ? 20 × 21. 20 × 21 ಈಸ್ ಎ ಬ್ಯೂಟಿಫುಲ್ ನಂಬರ್ ಕಾಲ್ಡ್ ಆಸ್ 420. ಕರೆಕ್ಟಾ? ಯಾಕೆ? 21 × 2 ಅಂದರೆ 42, ಒಂದು 0 ಎಕ್ಸ್ಟ್ರಾ. 42 ಒಂದು 0 ಹಾಕಿದ್ರೆ 420ನೇ. ಕರೆಕ್ಟಾ? 20 × 21 ಏನೋ ಮೈಂಡಲ್ಲೇ ಮಾಡಿಬಿಡ್ಬೋದು 420 ಅಂತ. ಈಗ 420 ಅಂತ ನಂಬರ್ ಏನು ಬಂತು, ದಟ್ ಐ ಶುಡ್ ಮಲ್ಟಿಪ್ಲೈ ವಿತ್ ಹೌ ಮಚ್? 22. ಮೈಂಡಲ್ಲಿ ಮಾಡೋಕ್ಕಾಗಲ್ಲ. ಕರೆಕ್ಟಾ? ನಾವೆಲ್ಲ ಏನು ರಾಮಾನುಜಂ ಶಕುಂತಲಾ ದೇವಿ ಅಲ್ಲ. ಆ ಥರ ಕ್ಯಾಲ್ಕುಲೇಷನ್ಸಿಗೆ ಬುಕ್ ಬೇಕೇ ಬೇಕು, ಪೆನ್ ಬೇಕೇ ಬೇಕು. ಕರೆಕ್ಟ್ ಅಲ್ವಾ? ಹಾಕೊಂತೀವಿ 420 × 22 ಅಂತ ಮಾಡ್ತೀವಿ, ಆನ್ಸರ್ ಕೂಡ ಬರುತ್ತೆ. ಆದರೆ ಎಷ್ಟು ಟೈಮ್ ವೇಸ್ಟ್ ಆಯಿತು? ಸಿಕ್ಕಾಪಟ್ಟೆ. ಕರೆಕ್ಟಾ? ಆಯಿತು ಸರ್, ನಮಗೆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಒಟ್ನಲ್ಲಿ ಮಾರ್ಕ್ಸ್ ಬಂತಾ? ಆಯಿತು, ಹೋಗೋಣ. ಟೈಮ್ ವೇಸ್ಟ್ ಆಯಿತು, ಪರವಾಗಿಲ್ಲ. ಇಲ್ಲೇನೋ ಒಂದು ಆನ್ಸರ್ ಬಂತಪ್ಪ. ಈ ಬಂದಿರೋವಂಥ ಆನ್ಸರ್ನ ಮತ್ತೆ ಏನು ಮಾಡಬೇಕಂತೆ? 23 ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ವಾಟ್ ಶುಡ್ ಐ ಡೂ ಲೇಟರ್? ಐ ಶುಡ್ ಮಲ್ಟಿಪ್ಲೈ ವಿತ್ 23. ಸೊ ಇಲ್ಲಿ ಬಂದಿರೋದೇ ಒಂದು ದೊಡ್ಡ ಡಿಜಿಟ್ ಆಗಿರುತ್ತೆ. ಮಲ್ಟಿಪ್ಲೈ ವಿತ್ 23 ಏನಾಗುತ್ತೆ ಇಲ್ಲಿ ಮತ್ತೆ? ಅಗೇನ್ ಟೂ ಮಚ್ ಆಫ್ ಟೈಮ್ ಈಸ್ ಕನ್ಸ್ಯೂಮ್ಡ್. ಇನ್ನೂ ತುಂಬ ಟೈಮ್ ವೇಸ್ಟ್ ಆಗ್ತಿದೆ. ಅರ್ಥ ಆಯ್ತಾ? ಆಯಿತು ಸರ್, ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ನಂಬರ್ ಬಂತು ಅಂತ ಇಟ್ಕೊಳ್ಳಿ. ಲಿಸನ್ ಕೇರ್ಫುಲಿ. ಆ ನಂಬರ್ನ ಕೊನೆದಾಗ ಏನು ಮಾಡ್ಬೇಕಂತಪ್ಪ? ಆ್ಯಡ್ 1 to it. ಆ್ಯಡಿಂಗ್ 1 is not a difficult task. ಅದೇನಿಲ್ಲ, ಕೊನೆ ಡಿಜಿಟ್ನ ನೆಕ್ಸ್ಟ್ ಡಿಜಿಟ್ ಹಾಕಿದ್ರೆ ಆಗೋಯ್ತು ಅಷ್ಟೇ. ಕರೆಕ್ಟ್ ಅಲ್ವಾ? ಸೊ ಫೈನಲಿ ನಾನು ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಒಂದು ನಂಬರ್ ಬಂತು. ಎಷ್ಟೋ ಟೈಮ್ ಹೋಯ್ತು, ಆದರೂ ಒಂದು ನಂಬರ್ ಬಂತು. ಕರೆಕ್ಟಾ? ಬಟ್ ಅಷ್ಟೊಂದೆಲ್ಲ ಕಷ್ಟಪಟ್ಟು ಆ ನಂಬರ್ ಬರ್ಸಾದ್ಮೇಲೆ ಏನಿದೆ ನೆಕ್ಸ್ಟು? ಆ ನಂಬರ್ಗೆ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕಂತೆ. ಈ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಏನು ಅನ್ಸುತ್ತೆ ಮೈಂಡ್ಗೆ? ಇಷ್ಟೊಂದೆಲ್ಲ ಮಾಡಿ ಇದಕ್ಕೆ ಸ್ಕ್ವೇರ್ ರೂಟ್ ಬೇರೆ ಕಂಡುಹಿಡಿಬೇಕಾ? ನಾನವನಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾವೇನು ಮಾಡ್ತೀವಿ? ಬಿಟ್ಬಿಡ್ತೀವಿ. ಅರ್ಥ ಆಗ್ತಿದೆಯಾ? ನಮಗೆ ಯಾಕೆ ಆಪ್ಟಿಟ್ಯೂಡ್ ಕಷ್ಟ ಆಗುತ್ತೆ ಅಂದರೆ, ವಿ ವಿಲ್ ನಾಟ್ ಚೇಂಜ್ ದ ವೇ ವಿ ಥಿಂಕ್. ಸಿಂಪಲ್. ದ ಮೊಮೆಂಟ್ ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ಎ ಡಿಫ್ರೆಂಟ್ ವೇ, ಎವ್ರಿಥಿಂಗ್ ಲುಕ್ಸ್ ಗುಡ್ ಓನ್ಲಿ. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ನಾಟ್ ದ ವೇ. ಡೆಫಿನೆಟ್ಲಿ ಆ ಥರ ಮಾಡ್ಕೊಂಡೋದ್ರೆ ನಮಗೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಕೂಡ ತುಂಬ ಕಷ್ಟ. ಇಟ್ಸ್ ನಾಟ್ ದಟ್ ಈಸಿ ಕ್ಯಾಲ್ಕುಲೇಷನ್. ರೈಟ್? ನೌ ಲಿಸನ್ ಕೇರ್ಫುಲಿ. ಅಬ್ಸರ್ವ್ ಮಾಡಿ. Instead of doing all those things, I will find digital sum. Please help me, sir. 20 digital sum ಏನು? 2. 21 digital sum 3. 22 digital sum 4. 23 digital sum 5. ಪ್ಲಸ್ 1 ಇದೆ, ಅದರ ಆಮೇಲೆ ನೋಡ್ಕೊಳ್ಳೋಣ. 2 ಇಂಟು ಅಥವಾ 5 ಇಂಟು 4 20. 20 ಇಂಟು 3 60. 60 ಇಂಟು 2 120. 120 ಪ್ಲಸ್ 1 121. ಈ 121ಗೆ ಸ್ಕ್ವೇರ್ ರೂಟ್ ಕಂಡುಹಿಡಬೇಕು. ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 121? 11. ವಾಟ್ ಈಸ್ 11 ಡಿಜಿಟಲ್ ಸಮ್? 2. Question digital sum is 2. Answer digital sum should also be 2. 4 plus 4 8. 8 plus 1 9. It is not equal to 2. 4 plus 5 9. 9 plus 1 10. 10 digital sum is 1. Not equal to 2. 4 plus 6 10. 10 plus 1 11. 11 digital sum ಏನು? It is matching. This may be the correct answer. 4 plus 7 11. 11 plus 1 12. What is the digital sum? 3. Not equal to 2. Wrote out. Within seconds you can solve the trickiest questions by using the concept of digital sum. ಅರ್ಥ ಆಗ್ತಿದೆ ಅಲ್ವಾ? ಒಂದು ನಿಮಿಷ ಅಬ್ಸರ್ವ್ ಮಾಡಿ. ನಿಮ್ಗೆ ಅನ್ನಿಸ್ಬೋದು, ದಿಸ್ ಈಸ್ ಒನ್ ಆಫ್ ದ ಸ್ಟೂಡೆಂಟ್ಸ್, ನಾನು ಯಾವುದೋ ಒಂದು ಕಾಲೇಜ್ ಸೆಷನಲ್ಲಿ ತೊಗೊಂಡಾಗ ಇದನ್ನು ಅವ್ರು ಕೇಳಿದ್ರು. ಅನ್ನಿಸ್ಬೋದು, ಸರ್ ತುಂಬ ಈಸಿ ಆಯಿತು ಸರ್, 20 ಡಿಜಿಟಲ್ ಸಮ್ 2, 21 3, 22 4, 23 5, ಆಮೇಲೆ ಪ್ಲಸ್ 1 ಮಾಡಿದ್ರಿ. ಇದಿಷ್ಟು ಮಲ್ಟಿಪ್ಲೈ ಮಾಡಿದಾಗ 120 ಬಂತು. 120 ಪ್ಲಸ್ 1 is 121. ವೆರಿ ಈಸಿ. 121 ಡಿಜಿಟಲ್ ಸಮ್ 121 ಸ್ಕ್ವೇರ್ ರೂಟು 11. 11 ಡಿಜಿಟಲ್ ಸಮ್ 2. ನನಗೆಲ್ಲ ಅರ್ಥ ಆಯಿತು ಸರ್, ಬಟ್ ನನಗೆ ಸ್ಕ್ವೇರ್ ರೂಟ್ ಆಫ್ 121 11 ಅಂತಲೇ ಗೊತ್ತಿಲ್ಲ. ಎಲ್ಲರಿಗೂ ಎಲ್ಲಾನು ಗೊತ್ತಿರಬೇಕು ಅಂತ ರೂಲ್ಸ್ ಇದೆಯಾ? I don't know square root of 121. I only know the square root till 100, which is 10. ಅದಕ್ಕೆ ಮುಂದೆ ನಾನು ಕಲ್ತಿಲ್ಲ ಸರ್, ಎಲ್ಲಾನು ಗೊತ್ತಿರಲ್ಲ ಎಲ್ಲರಿಗೂ, ಏನು ಮಾಡೋದು ಅಂತ ಅನ್ಕೊಬೋದು ನಿಮಗೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಕಾನ್ಸೆಪ್ಟ್. ಅಬ್ಸರ್ವ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ 121 11 ಅಂತ ಗೊತ್ತಿಲ್ಲ, ನೋ ಪ್ರಾಬ್ಲಮ್, ಆ್ಯಡ್ ದ ಡಿಜಿಟ್ಸ್ ಹಿಯರ್ ಓನ್ಲಿ. ವಾಟ್ ಈಸ್ 1 plus 2? 3. ವಾಟ್ ಈಸ್ 3 plus 1? 4. ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 4? ಅದೇ ಇಲ್ಲಿ ಬಂದಿದ್ದು. ಸರ್ ಸ್ಕ್ವೇರ್ ರೂಟ್ ಆಫ್ 4 2 ಅಂತ ಗೊತ್ತಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನಿಮ್ಗೇನೋ ಒಂದು ಗೊತ್ತಿದ್ರೆ ಮಾತ್ರನೇ ನಾನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬೋದು. ನನಗೆ ಅಷ್ಟು ಬೇಸಿಕ್ ಥಿಂಗ್ ಗೊತ್ತಿಲ್ಲ ಅಂದರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಅರ್ಥ ಆಗ್ತಿದೆ ಅಲ್ವಾ? ಬರ್ಕೊಳ್ಳಿ.
ಬೇರೆದು ನೋಡೋಣ ಸ್ವಲ್ಪ ಹೊತ್ತಲ್ಲಿ. ಬೇರೆದು ಬಂದರೆ ಮಾಡೋಕ್ಕಾಗಲ್ಲ, ಬಟ್ ಯಾವ ಥರ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿ ವಿಲ್ ಸಿ ಬೇರೆ ಎಲ್ಲೆಲ್ಲಿ ಡಿಜಿಟಲ್ ಸಮ್ ಯೂಸ್ ಮಾಡ್ಬೋದು, ಯಾವ್ಯಾವ ಟಾಪಿಕಲ್ಲಿ ಯೂಸ್ ಮಾಡೋದು, ಪ್ರತಿಯೊಂದು ಆ ಟಾಪಿಕ್ ಬಂದಾಗ ನೋಡೋಣ. ಬರೀ ಇದನ್ನೇ ಮಾಡ್ಕೊಂಡಿದ್ರೆ ಮುಗಿಯೋದೇ ಇಲ್ಲ, ಮುಗಿದೇ ಇರೋ ಕತೆ ಇದೆಲ್ಲ, ರೈಟ್. ಆಪ್ಟಿಟ್ಯೂಡ್ ಇಸ್ ನೆವರ್ ಎಂಡಿಂಗ್, ಅದು ಯಾವಾಗಲೂ ಸಮುದ್ರ ಇದ್ದಂಗೆ, ನಾವೇ ಮುಗಿಸ್ಬೇಕು ಯಾವುದೋ ಒಂದು ಪಾಯಿಂಟಲ್ಲಿ, ರೈಟ್. ಇಲ್ಲಾಂದರೆ ಹೋಗ್ತಾನೆ ಇರುತ್ತೆ. ಫೈನ್, ಬರ್ದಾಯ್ತಾ ಎಲ್ಲರೂ? ಲಿಸನ್ ಕೇರ್ಫುಲಿ. ಈಗ ನಾವು ಇವಾಗ ಏನು ಶುರು ಮಾಡ್ತೀವೋ ಇವಾಗಿಂದ ನಿಮ್ಮ ಆ್ಯಕ್ಚುಲಿ ಎಕ್ಸಾಮಿನೇಷನ್ ಟಾಪಿಕ್ಸ್ಗಳು ಬರುತ್ತೆ. ಹಾಗಾದರೆ ಇಷ್ಟೋ ತನಕ ಮಾಡಿದ ವೇಸ್ಟಾ ಸರ್? ಇಲ್ಲ, ಇಷ್ಟೋ ತನಕ ಮಾಡಿದ ಈ ಟಾಪಿಕ್ಸ್ಗಳಲ್ಲಿ ಬರುತ್ತೆ, ಅಲ್ಲಿ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ 9 ಟೇಬಲ್ಸ್ ಎಲ್ಲರಿಗೂ ಬರುತ್ತಾ ಅಂತ ಕೇಳಿದೆ, ಬರುತ್ತೆ ಸರ್ ಅಂತ ಹೇಳಿದ್ರಿ. ಸಿಂಪಲ್ಲು, ನೀವೇ ಹೇಳಿ, ಇದೆಲ್ಲ ನೀವೇ ಹೇಳ್ತಾ ಬರಬೇಕು. 11 ಸ್ಕ್ವೇರ್ ಏನಪ್ಪ? 121. ಯಾರಿಗಾರು ಗೊತ್ತಿಲ್ಲದೆ ಇರೋರು ಇದ್ದೀರಾ ಇಲ್ಲಿ? ಖಂಡಿತ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಈಗಷ್ಟೇ ನೋಡಿದ್ವಿ, ಉಲ್ಟಾ ನೋಡಿದ್ವಿ. ಸ್ಕ್ವೇರ್ ರೂಟ್ ಆಫ್ 121 11 ಅಂದರೆ 11 ಸ್ಕ್ವೇರ್ ಇಸ್ 121. ಎವ್ರಿ ಒನ್ ವಿಲ್ ನೋ. ಬಟ್ ಸಿ ಹಿಯರ್, 11 ಸ್ಕ್ವೇರ್ 121, 101 ಸ್ಕ್ವೇರ್ ಏನು ಗೊತ್ತಿಲ್ಲ ಸರ್. ನೀವೇನೇನೋ ಕೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ ಸರ್, ಬೆಳಗ್ಗೆ ಬೇರೆ ಎದ್ದು ಬಂದಿದ್ದೀವಿ ಅಂತ ಅನ್ನಿಸ್ಬೋದು. ವೆರಿ ಸಿಂಪಲ್. ಸಿ ಹಿಯರ್, 11 ಇದೆಯಾ? 2 ಒನ್ಸ್ ಇದೆ ಇಲ್ಲಿ. ಬಿಟ್ವೀನ್ 2 ಒನ್ಸ್ ಅಥವಾ ಬಿಟ್ವೀನ್ 2 ಡಿಜಿಟ್ಸ್ ಅನ್ಕೊಳ್ಳಿ, ಬಿಟ್ವೀನ್ 2 ಡಿಜಿಟ್ಸ್ ಐ ಹ್ಯಾವ್ ಪುಟ್ ಎ 0 ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಬಿಟ್ವೀನ್ 2 digits I have put a 0 on the left hand side. Right hand side also, between 2 digits put a 0. Between 2 digits put a 0. ಮುಗೀತು. 101 ಸ್ಕ್ವೇರ್ ಏನು? 10201. ಅಷ್ಟೇನಾ ಸರ್? ಖಂಡಿತ ಅಷ್ಟೇ. 11 ಸ್ಕ್ವೇರ್ 121 ಅಂತ ಗೊತ್ತಪ್ಪ. ಬಿಟ್ವೀನ್ 2 digits ಐ ವಿಲ್ ಪುಟ್ 2 zeros. ಆನ್ಸರ್ ಹೇಳಿ ಸ್ವಾಮಿ ನೀವೇ. ಬಿಟ್ವೀನ್ 2 digits ಐ ಹ್ಯಾವ್ ಪುಟ್ 2 zeros ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಆನ್ಸರ್ ಏನಾಗಬೇಕು? 100 200 1. ಅರ್ಥ ಆಗ್ತಿದ್ಯಾ? ಆನ್ಸರ್ ಏನಿದಕ್ಕೆ? 1 000 2 000 1. ಸರ್ ಓಕೆ ಸರ್, ಇದೇನೋ ಶಾರ್ಟ್ಕಟ್ ಚೆನ್ನಾಗಿದೆ, ಎಲ್ಲಿ ಉಪಯೋಗ ಆಗುತ್ತೆ ಸರ್ ಇದು? ಈಗ ನೀವು ಹೇಳಿದ್ರಲ್ಲ ಇವಾಗಿಂದ ನಮ್ಮ ಟಾಪಿಕ್ ಶುರು ಆಗುತ್ತೆ ಅಂತ, ಯಾವ ಟಾಪಿಕಲ್ಲಿ ಉಪಯೋಗ ಆಗುತ್ತೆ ಸರ್ ಇದು? ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಒಂದು ಬೇಸಿಕ್ ಡೆಫಿನೇಷನ್ ಇದೆ. ಎವ್ರಿ ಒನ್ ವಿಲ್ ಬಿ ನೋಯಿಂಗ್. ಅದನ್ನೇ ಅಲ್ಲಿ ಇಲ್ಲಿ ಉಲ್ಟಾ ಮಾಡಿರ್ತಾರೆ ಅಷ್ಟೇ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಎಲ್ಲ ಒಂದೇ, ರೈಟ್? ಈಗ ನಿಮ್ಮ ಕ್ವಶನ್ ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಒಂದು ಟ್ರೈನ್ ಟ್ರಾವೆಲ್ ಆಗ್ತಿದೆ. ಇಟ್ ಈಸ್ ಟ್ರಾವೆಲಿಂಗ್ ಅಟ್ ಎ ಸ್ಪೀಡ್ ಆಫ್ 101 meters per second ಅಥವಾ ಕಿಲೋಮೀಟರ್ಸ್ ಪರ್ ಅವರ್, ಏನೋ ಒಂದು. ಆ್ಯಂಡ್ ಇಟ್ ಟೇಕ್ಸ್ 101 minutes ಅಥವಾ ಅವರ್ಸ್, ವಾಟ್ ಎವರ್ ಯು ವಾಂಟ್, ಟು ರೀಚ್ ದ ಡೆಸ್ಟಿನೇಷನ್. ಫೈಂಡ್ ದ ಡಿಸ್ಟೆನ್ಸ್ ಇಟ್ ಹ್ಯಾಸ್ ಟ್ರಾವೆಲ್ಡ್ ಅಂತ ಇದೆ. ಸಿಂಪಲ್ ಕ್ವಶನ್. ಸೊ ಸ್ಪೀಡು ನಮಗೆ 101 ಅಂತ ಗೊತ್ತು, ಟೈಮು ಕೂಡ 101 ಅಂತ ಗೊತ್ತು. ಡಿಸ್ಟೆನ್ಸ್ ಏನು ಅಂತ ಕೇಳ್ತಿದ್ದಾರೆ. 101 into 101 ಅಂತ ಬಂತು ನಮಗಿಲ್ಲಿ. ನಾವು ಇವಾಗ ಏನು ಮಾಡಬೇಕು? ಈ ಥರ ಶಾರ್ಟ್ಕಟ್ಸ್ಗಳು ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ? ಒಂದು ಇಂಟು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಗಾನ್ ಕೇಸ್. ಐ ಹೋಪ್ ಯು ಆರ್ ಗೆಟಿಂಗ್ ದ ಪಾಯಿಂಟ್. ಸೊ ಆಯಿತು, ಈಗ 101 into 101 ಅಂದರೆ 101 ಸ್ಕ್ವೇರ್. ನಾವು ಈ ಶಾರ್ಟ್ಕಟ್ ಯೂಸ್ ಮಾಡಿ ನಿಮ್ಗೆ ಅನಿಸುತ್ತೆ ಈ ಎಕ್ಸಾಮಲ್ಲಿ ಈ ಪ್ರಾಬ್ಲಮ್ ಬಂತು. ಈ ಪ್ರಾಬ್ಲಮ್ ಬಂದಾಗ 101 ಸ್ಕ್ವೇರ್ ಇಲ್ಲಿ ಬಂದಾಗ ಈಗಷ್ಟೇ ಒಂದು 15 ದಿನಕ್ಕೆ ಮುಂಚೆ ಯಾವನೋ ಬಂದಿದ್ನಲ್ಲಪ್ಪ, ಅವನು ಯಾರೋ ಅಜಯ್ ಅಂತೆ, ಇದಕ್ಕೇನೋ ಶಾರ್ಟ್ಕಟ್ ಹೇಳ್ಕೊಟ್ಟ ಅಂತ ಒಂದು 5 ಸೆಕೆಂಡ್ ಯೋಚನೆ ಮಾಡ್ತೀರಾ. ಸಡನ್ನಾಗಿ ಹೊಳೆಯುತ್ತೆ 101 ಸ್ಕ್ವೇರ್ ಅಂದರೆ 11 ಸ್ಕ್ವೇರ್ ಥರನೇ 121. 10 ಇದೆ ಬಿಟ್ವೀನ್ 2 digits, 10. ಸೊ ಆನ್ಸರ್ ಈಸ್ 10201. ಕರೆಕ್ಟಾ? ಆನ್ಸರ್ ಏನೋ ಬಂತು, ಆಪ್ಷನಲ್ಲೂ ಇದೆ, ಆದರೂ ಎಲ್ಲೋ ಡೌಟು.
ಕರೆಕ್ಟಾ ತಪ್ಪ. ದಟ್ ಈಸ್ ವೇರ್ ಯುವರ್ ಡಿಜಿಟಲ್ ಸಮ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ ಇಂಪಾರ್ಟೆಂಟು ಸರ್? ಗಮನ ಇಟ್ಟು ನೋಡಿ. 101 into 101 ಬಂತು ನಮಗೆ, ಆದರೆ ಆನ್ಸರ್ ಬಂದಿದ್ದು ಕರೆಕ್ಟೋ ತಪ್ಪೋ ಡೌಟು. ನೀವೇ ಕ್ರಾಸ್ ಚೆಕ್ ಮಾಡ್ಕೊಬೋದು. ಹೌ? ಅಪ್ಲೈ ಡಿಜಿಟಲ್ ಸಮ್. 1 + 0 1, 1 + 1 2 into this is also 2. What is 2 into 2? 4. ಡಿಜಿಟಲ್ ಸಮ್ ಇಂದ ಕ್ವಶನ್ ಈಸ್ 4. ನಿಮಗೆ ಬಂದಿರೋ ಆನ್ಸರ್ ಡಿಜಿಟಲ್ ಸಮ್ ಏನು? 4. ಬೇಕಾದ್ರೆ ಚೆಕ್ ಮಾಡಿ. 1 + 2 3, 3 + 1 4. ಆನ್ಸರ್ ಡಿಜಿಟಲ್ ಸಮ್ is also 4. So digital sum plays a very very important role in cross checking whether your answer is right or wrong. ನೀವು ಯಾವುದೇ ತಗೊಳ್ಳಿ, ಬರೀ 101ಗಲ್ಲ, 11 ಸ್ಕ್ವೇರ್ಗಲ್ಲ, ಸುಮ್ಮನೆ ನಿಮಗೆಲ್ಲ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. 11 ಕ್ಯೂಬ್ ಎಷ್ಟು? ಕೆಲವರು ಗೊತ್ತಿರೋದು, ಕೆಲವರು ಗೊತ್ತಿಲ್ಲ. ಬಟ್ ಓಕೆ, 11 ಕ್ಯೂಬ್ 1331. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 1 + 1 2, 2 ಕ್ಯೂಬ್ 8. ಲೆಫ್ಟ್ ಹ್ಯಾಂಡ್ ಸೈಡ್ ಡಿಜಿಟಲ್ ಸಮ್ 8, ರೈಟ್ ಸೈಡು 8 ಇರಬೇಕು. ನೋಡ್ಕೊಳ್ಳಿ ಬೇಕಾರೆ. 1 + 3 4, 4 + 3 7, 7 + 1 8 ಇರಲೇಬೇಕು, ಡೌಟೇ ಇಲ್ಲ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆಯಿತು ಸರ್, 11 ಕ್ಯೂಬ್ ಏನೋ ಕಲ್ತ್ವಿ. 101 ಕ್ಯೂಬ್ ಏನು ಸರ್? ಸೇಮ್ ಕಾನ್ಸೆಪ್ಟ್. ನಿಮಗೆ ಅಲ್ಲೇನು ಹೇಳ್ಕೊಟ್ನೋ ಇವಾಗ 11 ಸ್ಕ್ವೇರ್ಗೆ ಸೇಮು. ಆನ್ಸರ್ ಏನಾಗಬೇಕು? ಬಿಟ್ವೀನ್ 2 ಡಿಜಿಟ್ಸ್ 1 0 ಇದೆ. ಬಿಟ್ವೀನ್ 2 ಡಿಜಿಟ್ಸ್ 1 0. ಬಿಟ್ವೀನ್ 2 ಡಿಜಿಟ್ಸ್ 1 0. ಬಿಟ್ವೀನ್ 2 ಡಿಜಿಟ್ಸ್ 1 0. ಮುಗೀತು. ಅರ್ಥ ಆಗ್ತಿದೆಯಾ? ನೋಬಡಿ ವಿಲ್ ಆಸ್ಕ್ ಯು ಇನ್ ದ ಎಕ್ಸಾಮಿನೇಷನ್ ವಾಟ್ ಈಸ್ 101 into 101. ಬಟ್ ದೇ ಮೈಟ್ ಆಸ್ಕ್ ಯು ಸ್ಪೀಡ್ ಈಸ್ 101, ಟೈಮ್ ಈಸ್ ಆಲ್ಸೋ 101, ಫೈಂಡ್ ದ ಡಿಸ್ಟೆನ್ಸ್. ಅದು ಅಲ್ಲಿಗೆ ಬರುತ್ತೆ ಮತ್ತೆ. ಇಟ್ ಈಸ್ ಲೈಕ್ ಅಳಿಯ ಅಲ್ಲ ಮಗಳ ಗಂಡ, ಎಲ್ಲ ಒಂದೇ. ಅರ್ಥ ಆಗ್ತಿದೆ ಅಲ್ವಾ? ಯು ನೀಡ್ ಟು ಬಿ ಸ್ಮಾರ್ಟರ್ ಅನಫ್ ಟು ಅಂಡರ್ಸ್ಟ್ಯಾಂಡ್. ಅಯ್ಯೋ ಈ ಕ್ವಶನ್ನ ಇವ್ನು ಕೇಳ್ತಿರೋದು ಬೇಸಿಕಲಿ 101 ಸ್ಕ್ವೇರ್ ಅಪ್ಪ ಇದು ಅಂತ ನಿಮಗೆ ಹೊಳಿಬೇಕದು. ಅದು ಯಾವಾಗ ಹೊಳೆಯುತ್ತೆ ಅಂದರೆ ವಿತ್ ಮೋರ್ ಪ್ರಾಕ್ಟೀಸ್, ವಿತ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸೆಪ್ಟ್ಸ್. ಸೊ ಡಿಜಿಟಲ್ ಸಮ್ ಅನ್ನೋದು ನಮಗೆ ಎಲ್ಲ ಟಾಪಿಕಲ್ಲೂ ಹೆಲ್ಪ್ ಆಗುತ್ತೆ ಆನ್ಸರ್ನ ವೆರಿಫೈ ಮಾಡೋದಕ್ಕೆ. ಆನ್ಸರ್ ಈಸಿನೋ ಅಥವಾ ಆನ್ಸರ್ ಕರೆಕ್ಟೋ ತಪ್ಪೋ ಎಲ್ಲನೂ ನಾವೇ ಚೆಕ್ ಮಾಡಿಕೊಂಡು ವಿ ಕ್ಯಾನ್ ಗೋ ಟು ಅವರ್ ನೆಕ್ಸ್ಟ್ ಪ್ರಾಬ್ಲಮ್ಸ್. ಐ ಹೋಪ್ ಎವ್ರಿ ಒನ್ ಈಸ್ ಕ್ಲಿಯರ್ ವಿತ್ ದಿಸ್. ಅರ್ಥ ಆಗ್ತಿದೆ ಅಲ್ವಾ? ನಾವು ಕಮಿಂಗ್ ಟು ಅವರ್ ಟಾಪಿಕ್ಸ್, ಲಿಸನ್ ಕೇರ್ಫುಲಿ. ದಿಸ್ ಈಸ್ ಹೌ ಐ ಆಮ್ ಥಿಂಕಿಂಗ್. ನಿಮ್ಮ ನೆಕ್ಸ್ಟ್ ಇವತ್ತಿನ ದಿನ ಮತ್ತು ನೆಕ್ಸ್ಟ್ ಕ್ಲಾಸು ಯಾವ ಥರ ಸ್ಟ್ರಕ್ಚರ್ ಆಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಲಿಸನ್ ಕೇರ್ಫುಲಿ. ಡಿಜಿಟಲ್ ಸಮ್ ಮುಗೀತು, ಬಿಟ್ಬಿಡಿ ಅದನ್ನು. ವಿ ವಿಲ್ ಸ್ಟಾರ್ಟ್ ವಿತ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕಾಲ್ಡ್ ಆಸ್ ಟೈಮ್ ಆ್ಯಂಡ್ ವರ್ಕ್. ಇದೆಯಾ ನಿಮ್ಮ ಎಕ್ಸಾಮ್ಗೆ? ಖಂಡಿತ ಇದೆ. ಕರೆಕ್ಟಾ? ತುಂಬ ಇಂಪಾರ್ಟೆಂಟ್ ಟಾಪಿಕ್. ದೆನ್ ವಿ ವಿಲ್ ಸಿ ಪರ್ಸೆಂಟೇಜಸ್. ಇದೆಯಾ ಎಕ್ಸಾಮ್ಗೆ? ಡೆಫಿನೆಟ್ಲಿ. Then we will see simple interest, compound interest, then profit, loss and discount, then ratios and proportions, and then what else is there? More very very important topic, time, speed and distance, right? Time, speed and distance, and then maybe we can include averages. ಸೊ ನನ್ನ ಎಕ್ಸ್ಪರ್ಟೈಸ್ ಪ್ರಕಾರ ಇದೆಲ್ಲ ಟಾಪಿಕ್ಸ್ನು ವಿ ವಿಲ್ ಟಚ್ ಬೇಸ್ ಇನ್ ದ ನೆಕ್ಸ್ಟ್ 2 ಕ್ಲಾಸಸ್. ಬಟ್ ಟೈಮ್ ಕಮ್ಮಿ ಇರೋದ್ರಿಂದ, ಬಿಕಾಸ್ ವಿ ಹ್ಯಾವ್ ಲಿಮಿಟೆಡ್ ಟೈಮ್, ಐ ಮೈಟ್ ನಾಟ್ ಬಿ ಏಬಲ್ ಟು ಕವರ್ ಆಲ್ ದ ವೆರೈಟೀಸ್ ಇನ್ ಆಲ್ ದ ಟಾಪಿಕ್ಸ್. ಸಾಧ್ಯನೇ ಇಲ್ಲ. ನಾನಲ್ಲ, ಯಾರೇ ಬಂದರೂ ಸಾಧ್ಯ ಇಲ್ಲ. ಯಾವ ಫ್ಯಾಕಲ್ಟಿ ಬಂದ್ರೂ ಎಲ್ಲ ವೆರೈಟಿನೂ ಎಲ್ಲ ಟಾಪಿಕಲ್ಲೂ ಕವರ್ ಮಾಡೋಕ್ಕಾಗಲ್ಲ ವಿತ್ ದ ಲಿಮಿಟೆಡ್ ಟೈಮ್ ವಾಟ್ ವಿ ಹ್ಯಾವ್. ಓಕೆ, ಬಟ್ ಐ ವಿಲ್ ಟ್ರೈ ಟು ಕವರ್ ಆಸ್ ಮೆನಿ ವೆರೈಟೀಸ್ ವಿಚ್ ಆರ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್. ಅರ್ಥ ಆಗ್ತಿದೆಯಾ? ಇದನ್ನೆಲ್ಲ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನಿಮಗೆ, ರೈಟ್? ಎಷ್ಟಾಗುತ್ತೋ ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಕವರ್ ಮಾಡ್ತೀನಿ. ಆ್ಯಂಡ್ ಆ ಟಾಪಿಕ್ಸು ಇದೇ ಆರ್ಡ್ರಲ್ಲೇ ಹೋಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಟೈಮ್ ಆ್ಯಂಡ್ ವರ್ಕ್ ಶುರು ಮಾಡಾದ್ಮೇಲೆ ಬೇರೆ ಪರ್ಸೆಂಟೇಜಸ್ ಮಾಡೋದ್ರ ಬದಲು ಬೇರೆ ಯಾವುದಾದ್ರು ಮಾಡ್ಬೋದು ನಾನು, ರೈಟ್? ಸುಮ್ಮನೆ ನಮಗೆ ಲಿಸ್ಟ್ ಆಫ್ ಟಾಪಿಕ್ಸ್ ಕೊಟ್ಟೆ. ಇಷ್ಟೇನಾ ಸರ್? ಇದನ್ನು ಬಿಟ್ಟು ಫಸ್ಟ್ ಇದನ್ನು ಮುಗಿಸೋಣ. ಇದನ್ನು ಬಿಟ್ಟು ಟೈಮ್ ಇದ್ದರೆ ನೋಡೋಣ.
ವಿಲ್ ಸಿ. ನಾನೇನು ನಿಮ್ಗೆ ಇಷ್ಟೇ ಮಾಡಿಬಿಟ್ಟು ಓಕೆ ಇನ್ನೂ 3 ಅವರ್ ಟೈಮ್ ಇದೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ, ಇನ್ನೂ 3 ಅವರ್ಸ್ ಇದೆ ಓಕೆ ಹೋಗ್ರಿ ಮನೆಗೆ ಅಂತ ಹೇಳ್ತಿಲ್ಲ. ಆ 3 ಅವರಲ್ಲಿ ಬೇರೆ ಏನಾದ್ರು ಮಾಡ್ಬೋದಾ ನೋಡೋಣ. ಅಥವಾ ನಮಗೆ ಟೈಮೇ ಆಗೋಯ್ತು ಇಷ್ಟೂ ಮಾಡೋಕ್ಕಾಗಲಿಲ್ವಾ, ಆ ಸಿನಾರಿಯೋನು ಬರ್ಬೋದು. ಆವಾಗ ಇನ್ನೇನು ಮಾಡ್ಬೋದು ಅನ್ನೋದನ್ನು ನೋಡೋಣ. ರೈಟ್, ವಿ ವಿಲ್ ಸಿ ಆಲ್ ದ ಪಾಸಿಬಿಲಿಟೀಸ್. ರೈಟ್, ಬಟ್ ಡೆಫಿನೆಟ್ಲಿ ಈ ಟಾಪಿಕ್ಸ್ಗಳೆಲ್ಲ ತುಂಬ ಇಂಪಾರ್ಟೆಂಟು. ಒಂದೊಂದೇ ಟಾಪಿಕ್ಸ್ನ ವಿ ವಿಲ್ ಟಚ್ ಬೇಸ್, ವಿ ವಿಲ್ ಸಿ ಸಮ್ ಇಂಪಾರ್ಟೆಂಟ್ ವೆರೈಟೀಸ್ ಆಫ್ ಕ್ವಶನ್. ಬೇಸಿಕ್ ಕ್ವಶನ್ಸಿಂದ ಶುರು ಮಾಡೋಣ. ಬೇಸಿಕ್ ಕ್ವಶನ್ಸಿಂದ ಒಂದೊಂದೇ ಲೆವೆಲ್, ಇಂಟರ್ಮೀಡಿಯೇಟ್ ಲೆವೆಲ್ ತನಕನೂ ಹೋಗೋಣ. ರೈಟ್, ಫಸ್ಟ್ ರೈಟ್ ಆನ್ ದ ಹೆಡಿಂಗ್ ಟೈಮ್ ಅಂಡ್ ವರ್ಕ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿಂದ ನಿಮ್ಮ ಆ್ಯಕ್ಚುಯಲ್ ಟಾಪಿಕ್ಸ್ಗಳು ಶುರು ಆಗುತ್ತೆ. ಲಾಸ್ಟ್ 1 ಅವರ್ ನಾವೇನು ಮಾಡಿದ್ವೋ ಅದು ಜಸ್ಟ್ ನಿಮಗೆ ಬೇರೆ ಟಾಪಿಕ್ಸಿಗೆ ಯೂಸ್ ಆಗೋದಕ್ಕೆ ನಾವು ಮಾಡಿದ್ವಿ ಅಷ್ಟೇ. ಟೈಮ್ ಆ್ಯಂಡ್ ವರ್ಕ್ ಬರ್ದಾಯ್ತಲ್ವಾ? 5 ಮಿನಿಟ್ಸ್ ಏನೂ ಬರಿಬೇಡಿ, ಲಿಸನ್ ಕೇರ್ಫುಲಿ. ಸೊ ಟೈಮ್ ಆ್ಯಂಡ್ ವರ್ಕ್ ಅನ್ನೋ ಟಾಪಿಕ್ ನಾವು ಶುರು ಮಾಡೋದಕ್ಕೆ ಮುಂಚೆ ಐ ವಾಂಟ್ ಟು ಟೀಚ್ ಯು ವಾಟ್ ಈಸ್ ಆರ್ ಹೌ ಟು ಫೈಂಡ್ LCM. LCM ಹೆಂಗೆ ಕಂಡುಹಿಡಿಯೋದು ಅಂತ ನಾವು ಕಲಿಯೋಣ. ಬಿಕಾಸ್ LCM ಕಲ್ತ್ಕೊಂಡ್ರೆ ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ಕು ತುಂಬ ಈಸಿ ಆಗುತ್ತೆ. ಇದು ನಾವು ಕಲೀಲಿಲ್ಲ ಅಂದರೆ ಆಗಲೂ ಈ ಟಾಪಿಕ್ನ ನಾವು ಮಾಡ್ಬೋದು, ತುಂಬ ಕಷ್ಟ ಆಗುತ್ತೆ. ಹೆಂಗೆ ಅನ್ನೋದನ್ನ ನೀವು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಫಸ್ಟ್ ಲಿಸನ್. LCM ಕಂಡುಹಿಡಿಯೋದೇನಿದೆ ಸರ್? ಸಪೋಸ್ ನಾನು ಇವಾಗ 8 ಮತ್ತು 10 LCM ಕಂಡುಹಿಡಿಬೇಕು ಅಂತ ಅಂದ್ಕೊಳ್ಳಿ. ಇದೇನಿದೆ ಸರ್, ಈಸಿ ಅಲ್ವಾ ಸರ್? ನಾವು ಚಿಕ್ಕ ವಯಸ್ಸಿಂದ ಕಲ್ತಿದ್ದೀವಿ. 2ನಲ್ಲಿ ಹೋಗುತ್ತೆ. 2 × 4 8, 2 × 5 10. ಎರಡು ಯಾವುದು ನಂಬರಿಂದ ಹೋಗಲ್ಲ. ಸೊ 4 ಅಂತ ಬರಿತೀನಿ, 1 ಅಂತ ಬರಿತೀನಿ, 5 ಅಂತ ಬರಿತೀನಿ, 1 ಅಂತ ಬರಿತೀನಿ. ಕರೆಕ್ಟ್, ದಿಸ್ ಇಸ್ ದ ವೇ ಯು ಹ್ಯಾವ್ ಬೀನ್ ಲರ್ನ್ಡ್ ಅರ್ಲಿಯರ್, ರೈಟ್? ಸೊ ಇವಾಗ LCM ಏನಾಗುತ್ತೆ ಇದಕ್ಕೆ? 2 × 4 8, 8 × 5 20, ಸಾರಿ 40. ಸೊ LCM ಫಾರ್ ದಿಸ್ ಈಸ್ ಹೌ ಮಚ್? 40. ಕರೆಕ್ಟ್ ಅಲ್ವಾ? ವೆರಿ ಈಸಿ ಅಲ್ವಾ ಸರ್? ಅದನ್ನೇನು ಕಂಡುಹಿಡಿಯೋದು ಅಂತ ನಿಮ್ಗೆ ಅನ್ನಿಸ್ಬೋದು. ವಿ ವಿಲ್ ನಾಟ್ ಯೂಸ್ ದಿಸ್ ಮೆಥಡ್ ಟು ಫೈಂಡ್ ದ LCM. ನಾವು ಈ ಮೆಥಡ್ ಯೂಸ್ ಮಾಡಲ್ಲ. 4 ಟೈಪ್ಸ್ ಹೇಳ್ಕೊಡ್ತೀನಿ ನಾನು ನಿಮಗೆ. 4 ಟೈಪ್ ಇದೆ LCM ಕಂಡುಹಿಡಿಯೋಕ್ಕೆ. ಆದರೆ ನಾನು ಇವಾಗ ನಿಮಗೆ ಸದ್ಯಕ್ಕೆ ಹೇಳ್ಕೊಡೋದು 2 ಟೈಪು. ಆ 2 ಗೊತ್ತಿದ್ರೂ ತುಂಬಾ ಸಾಕು. ಡೋಂಟ್ ವರಿ. ಇನ್ನೂ 2 ಮಿಸ್ ಆಗೋಯ್ತಲ್ಲ ಅಂತ ಯೋಚನೆ ಏನು ಮಾಡಬೇಡಿ. ಇನ್ನೂ 2 ಇಟ್ ಈಸ್ ವಾಟ್ ಯು ಸೇ ಲೈಕ್ ಲಾಸ್ಟ್ 2 ಟೈಪ್ಸ್ ಆರ್ ನಥಿಂಗ್ ಬಟ್ ಫಸ್ಟ್ 2 ಟೈಪ್ಸ್ ಇನ್ ಎ ಡಿಫ್ರೆಂಟ್ ವೇ ಅಷ್ಟೇ, ಇನ್ನೇನಿಲ್ಲ. ಅದು ಗೊತ್ತಿಲ್ಲ ಅಂದ್ರೂ ನಾವು ಆರಾಮಾಗಿ ಮಾಡ್ಬೋದು. ಅಬ್ಸರ್ವ್ ಮಾಡಿ, ಡೋಂಟ್ ರೈಟ್ ಎನಿಥಿಂಗ್, ಪ್ಲೀಸ್ ಲಿಸನ್ ಟು ದಿಸ್ ಕೇರ್ಫುಲಿ. ಟೈಪ್ 1 LCM ಆಫ್ 4, 8. ಸೊ ಟೈಪ್ 1ಅಲ್ಲಿ ಒಂದು 2-3 ಪ್ರಾಬ್ಲಮ್ ಮಾಡೋಣ ಇವಾಗ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. LCM ಆಫ್ 4, 8. ಎಷ್ಟು ನಂಬರ್ಸ್ ಇದೆಯಪ್ಪ? ಫಸ್ಟ್ ಆಫ್ ಆಲು 2 ನಂಬರ್ಸ್. ದೊಡ್ಡ ನಂಬರ್ ಯಾವುದು? 8. ನೀವು ಮಾಡಬೇಕಾಗಿರೋದು ಇಷ್ಟೇ, ಐಡೆಂಟಿಫೈ ದ ಬಿಗ್ಗರ್ ನಂಬರ್ ವಿಚ್ ಯು ಟೋಲ್ಡ್ ಆಸ್ 8 ಇನ್ ದಿಸ್ ಎಕ್ಸಾಂಪಲ್. ಸೆಕೆಂಡ್ ಸ್ಟೆಪ್, ಬಿಗ್ಗರ್ ನಂಬರ್ ಏನಿದೆಯೋ ಚೆಕ್ ವೆದರ್ ಬಿಗ್ಗರ್ ನಂಬರ್ ಈಸ್ ಎ ಮಲ್ಟಿಪಲ್ ಆಫ್ ಸ್ಮಾಲರ್ ನಂಬರ್. ಸರ್ ಏನು ಸರ್ ಮಲ್ಟಿಪಲ್ ಅಂದರೆ? ನಂಗೆ ಅರ್ಥ ಆಗಲ್ಲ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ದೊಡ್ಡ ನಂಬರ್ ಏನಿದೆಯೋ ಚಿಕ್ಕ ನಂಬರ್ಸ್ ಟೇಬಲ್ಸಲ್ಲಿ ಬರುತ್ತಾ ಅಂತ ನೀವು ನೋಡ್ಬೇಕಷ್ಟೆ. 8 ಅನ್ನೋದು ದೊಡ್ಡ ನಂಬರು. 8 ಅನ್ನೋದು 4 ಟೇಬಲ್ಸಲ್ಲಿ ಬರುತ್ತಾ ಇಲ್ವಾ? ಬರುತ್ತೆ. 4 × 1 4, 4 × 2 8. ಕರೆಕ್ಟಾ? ಅದನ್ನೇ ನಾನು ಬೇರೆ ರೀತಿಲಿ 8 ಇದೆ ಮಲ್ಟಿಪಲ್ ಆಫ್ 4 ಅಂತಲೂ ಹೇಳ್ಬೋದು. ಬೋತ್ ಆರ್ ಸೇಮ್, ರೈಟ್? ಲಿಸನ್ ಕೇರ್ಫುಲಿ. ಇಫ್ ದ ಬಿಗ್ಗರ್ ನಂಬರ್ ಈಸ್ ಎ ಮಲ್ಟಿಪಲ್ ಆಫ್ ಸ್ಮಾಲರ್ ನಂಬರ್, if the bigger number is a multiple of smaller number, your LCM is directly bigger number itself. ಬರೆಯೋದು ಬೇಡ, ಆ ಕಡೆ ಎಲ್ಲ ಹಿಂಗೆ ಹಾಕೊಂಡು ಅದೆಲ್ಲ ಮಾಡೋದೇ ಬೇಡ. ಸಿಂಪಲ್. ಇನ್ನೊಂದು 2 ಎಕ್ಸಾಂಪಲ್ ತಗೊಳ್ಳೋಣ. LCM ಆಫ್ 3, 9. ಆನ್ಸರ್ ಏನು? 9. ವೈ 9? ಬಿಗ್ಗರ್ ನಂಬರ್ 9 ಇದೆ ಮಲ್ಟಿಪಲ್ ಆಫ್ ಸ್ಮಾಲರ್ ನಂಬರ್ 3. ಮುಗಿದೋಯ್ತು. ಬಿಗ್ಗರ್ ನಂಬರ್ ಇದೆ LCM. ಅರ್ಥ ಆಗ್ತಿದೆಯಲ್ವಾ? ಸಪೋಸ್ LCM ಆಫ್ 12, 36. ವಾಟ್ ಇಸ್ LCM? 36. ಯಾಕೆ? ಬಿಗ್ಗರ್ ನಂಬರ್ ಇಸ್ 36 ಅಂಡ್ ದಟ್ ಇಸ್ ಅ ಮಲ್ಟಿಪಲ್ ಆಫ್ ಸ್ಮಾಲರ್ ನಂಬರ್ 12. ಅಂದರೆ 12 ಟೇಬಲ್ಸಲ್ಲಿ 36 ಬರುತ್ತೆ. ಸೊ ವಾಟ್ ಇಸ್ LCM? 36. ನೀವು ಬೇಕಾದ್ರೆ ಆ ಕಡೆ ಹಾಕೊಂಡು ಮಾಡಿದ್ರು 12, 36 ಅಂತ 2 × 6, 2 × 18 ಈ ಥರ ಹಾಕೊಂಡು ಫೈನಲ್ ಆಗಿ ಮಾಡಿದ್ರು 36 ಬರುತ್ತೆ ಡೆಫಿನೆಟ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಸಿಂಪಲ್ ಟೈಪ್ 1 is bigger number if it is a multiple of smaller number, bigger number itself is the LCM. ಅರ್ಥ ಆಯ್ತಾ ಎಲ್ಲರಿಗೂ? ನಿಮ್ಗೊಂದು ಡೌಟ್ ಬರ್ಬೋದು, ಬಿಗ್ಗರ್ ನಂಬರ್ ಸ್ಮಾಲರ್ ನಂಬರ್ ಮಲ್ಟಿಪಲ್ ಆಗಿದ್ರೆ ಬಿಗ್ಗರ್ ನಂಬರ್ LCM, ಆಗಿಲ್ಲ ಅಂದರೆ ದಟ್ ಈಸ್ ಮೈ ಟೈಪ್ 2.
ಅರ್ಥ ಆಗ್ತಿದೆ ಅಲ್ವಾ? ಆಗಿದ್ರೆ ಟೈಪ್ 1 ಅಂತ ಕರೆಯೋಣ ಅದನ್ನ. ಆಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಟೈಪ್ 2 ನೋಡೋಣ. ಫಸ್ಟ್ ಟೈಪ್ 1 ಬರ್ಕೊಳ್ಳಿ. ಎ ಸಿ ಆಫ್ ಮಾಡಬೇಕಾ? ಬೇಡವಾ? ಎ ಸಿ ಬೇಡವಾ? ಎ ಸಿ ಆಫ್ ಮಾಡಬೇಕಂತೆ. ಸೊ ಯಾವ ಥರ ನಾವು ಈ LCM ಕಾನ್ಸೆಪ್ಟ್ನ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ಪ್ರಾಬ್ಲಮ್ಸಲ್ಲಿ ನೋಡೋಣ. ಬಟ್ ನಿಮಗೆ ಸಿಂಪಲ್ ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಅಷ್ಟೇ ಸ್ಟಾರ್ಟಿಂಗಲ್ಲಿ. ಆ ಕಡೆದು ಆಫ್ ಮಾಡಿಬಿಡ್ಬೇಕಂತ. ಟೈಪ್ 1 ಕ್ಲಿಯರ್ ಅಲ್ವಾ ಎಲ್ಲರೂ? ಓಕೆ, ನಾವು ಲಿಸನ್. ಟೈಪ್ 2. ಓಕೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಬರ್ದಾಯ್ತಾ ಎಲ್ಲರೂ? ಟೈಪ್ 1. ಟೈಪ್ 2 ನೋಡಿ. LCM ಆಫ್ 4, 8 ಅಂತ ತಗೊಂಡ್ವಿ ಫಸ್ಟ್ ಕ್ವಶನ್. 8 is a bigger number which is a multiple of smaller number. ಮತ್ತೆ ಅದೇ ತಗೊಂಡ್ರೆ ಟೈಪ್ 1ಗೆ ಹೊರಟೋಗುತ್ತೆ, ವೇಸ್ಟ್ ಆಫ್ ಟೈಮ್. ಸೊ ನಾವೇನು ಮಾಡೋಣ, ಲೆಟ್ ಅಸ್ ಟೇಕ್ ದ ಬಿಗ್ಗರ್ ನಂಬರ್ ವಿಚ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ ಸ್ಮಾಲರ್ ನಂಬರ್. ಫಾರ್ ಎಕ್ಸಾಂಪಲ್ 6 ಅಂತ ತಗೊಂಡೆ. 4, 6 ಇಸ್ ದ ಬಿಗ್ಗರ್ ನಂಬರ್. 6 ಅನ್ನೋದು 4 ಟೇಬಲ್ಸಲ್ಲಿ ಬರುತ್ತಾ? ಖಂಡಿತ ಇಲ್ಲ. 4 × 1 4, 4 × 2 8. 6ನ ದಾಟ್ಕೊಂಡು ಹೊಟ್ಟೋಯ್ತು ಮುಂದಕ್ಕೆ. ಕರೆಕ್ಟಾ? ಸೊ ಡೆಫಿನೆಟ್ಲಿ 6 ವಿಲ್ ನಾಟ್ ಕಮ್ ಇನ್ 4. ಅಂದರೆ ಇನ್ನೊಂದು ಬೇರೆ ಭಾಷೆಯಲ್ಲಿ ಹೇಳಬೇಕು ಅಂದರೆ 6 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 4 ಅಂತ ಹೇಳ್ತೀವಿ. ಇಫ್ ದ ಬಿಗ್ಗರ್ ನಂಬರ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ ಸ್ಮಾಲರ್ ನಂಬರ್, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಫ್ ದ ಬಿಗ್ಗರ್ ನಂಬರ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ ಸ್ಮಾಲರ್ ನಂಬರ್, ಟೇಕ್ ದ ನೆಕ್ಸ್ಟ್ ಮಲ್ಟಿಪಲ್ ಆಫ್ ಬಿಗ್ಗರ್ ನಂಬರ್. ಅಂದರೆ 6ದು ನೆಕ್ಸ್ಟ್ ಮಲ್ಟಿಪಲ್ ಏನು ಅಂತ ಹೇಳ್ಕೊಂಬನ್ನಿ. 6ದು ನೆಕ್ಸ್ಟ್ ಮಲ್ಟಿಪಲ್ ಏನು? 12 ಅಂತ ಮೈಂಡಲ್ಲಿ ಇಟ್ಕೊಳ್ಳಿ, ಸಾಕದೇನೇನು ಬರೆಯೋದು ಬೇಡ. 12 ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೌ 12 ಇಸ್ ಯುವರ್ ಬಿಗ್ಗರ್ ನಂಬರ್. ಈ 12 ಮಲ್ಟಿಪಲ್ ಆಫ್ 4, 12 ಅನ್ನೋದು ಬಂತು ನಮಗೆ. 12 4 ಮಲ್ಟಿಪಲ್ಲಾ? ಹೌದು, ದಟ್ ಇಸ್ ದ LCM. ಅಷ್ಟೇ. ಅರ್ಥ ಆಗಲಿಲ್ಲ ಸರ್? ನೋ ಪ್ರಾಬ್ಲಮ್. ಇನ್ನೊಂದೆರಡು ಎಕ್ಸಾಂಪಲ್ ತಗೊಳ್ಳೋಣ. LCM ಆಫ್ 3, 5 ಅಂತ ಅಂದ್ಕೊಳ್ಳಿ. 5 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3, ಅದಕ್ಕೆ 5 LCM ಅಲ್ಲ. ನೆಕ್ಸ್ಟ್ ಮಲ್ಟಿಪಲ್ ಆಫ್ 5 ಏನು? 10. 10 ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3, ರೂಲ್ಡ್ ಔಟ್. ನೆಕ್ಸ್ಟ್ ಮಲ್ಟಿಪಲ್ ಆಫ್ 5 ಏನು? 15. 15 ಈಸ್ ಎ ಮಲ್ಟಿಪಲ್ ಆಫ್ 3. ಆನ್ಸರ್ ಏನು? ಮುಗೀತು. ಅರ್ಥ ಆಗ್ತಿದೆಯಾ? ಸಪೋಸ್ ನೀವೇ ಹೇಳಿ ಇದಕ್ಕೆ. LCM ಆಫ್ 6, 8 ಎಷ್ಟು? 24. 8 6ಅಲ್ಲಿ ಹೋಗಲ್ಲ, ಹೋಯ್ತು. ನೆಕ್ಸ್ಟ್ ಮಲ್ಟಿಪಲ್ ಆಫ್ 8 16, 6ಅಲ್ಲಿ ಡಿವೈಡ್ ಆಗಲ್ಲ, ಹೋಯ್ತು. ನೆಕ್ಸ್ಟ್ ಮಲ್ಟಿಪಲ್ ಆಫ್ 8 24, 6ಇಂದ ಡಿವೈಡ್ ಆಗುತ್ತೆ, ಅಥವಾ 6 ಟೇಬಲ್ಸಲ್ಲಿ ಬರುತ್ತೆ. ಆನ್ಸರ್ ಇಸ್ ಹೌ ಮಚ್? 24. ಸಿಂಪಲ್ ಆಗಿ ಮಾಡ್ಬೋದು, ಆ ಥರ ಎಲ್ಲ ಬರೆಯೋ ಅವಶ್ಯಕತೆನೇ ಇಲ್ಲ. ಸಪೋಸ್ 3 ಡಿಜಿಟ್ಸ್ ಇತ್ತು ಸರ್, ಹೆಂಗೆ ಮಾಡೋದು? LCM ಆಫ್ 12, 15, 20. ಲಿಸನ್ ಕೇರ್ಫುಲಿ, ಬರಿಬೇಡಿ, ಕೇಳಿಸ್ಕೊಳ್ಳಿ. LCM ಆಫ್ 12, 15, 20. ಸೇಮ್ ಲಾಜಿಕ್ಕೆ. ಬಟ್ ಏನಂದ್ರೆ ಬಿಗ್ಗರ್ ನಂಬರ್ ಶುಡ್ ಬಿ ಎ ಮಲ್ಟಿಪಲ್ ಆಫ್ ಬೋತ್ ದ ಸ್ಮಾಲರ್ ನಂಬರ್ಸ್. ಅಲ್ಲಿ ತನಕ ನಾವು ಹುಡುಕ್ತಾ ಬರಬೇಕು. ಏನದು? ಗಮನ ಇಟ್ಟು ಕೇಳಿಸ್ಕೊಳ್ಳಿ. 20 ಅಂತ ಬಿಗ್ಗರ್ ನಂಬರು. ಈಸ್ ಇಟ್ ಎ ಮಲ್ಟಿಪಲ್ ಆಫ್ 12? No. 20 is not a multiple of 12. So 20 cannot be LCM. So 15 ಇಂದ ಚೆಕ್ ಮಾಡೋದು ಬೇಡ. 1ರಿಂದ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಬಿಟ್ಟಾಕಿ, ಟೈಮ್ ವೇಸ್ಟ್ ಮಾಡಬೇಡಿ. So 20 is not a multiple of 12. So answer cannot be 20. What is the next multiple of 20? 40. 40 is it a multiple of 12? 12 tables ಅಲ್ಲಿ 40 ಬರುತ್ತಾ? ಬರಲ್ಲ, ಬಿಟ್ಟಾಕಿ. That cannot be the right answer. What is the next multiple of 20? 60. 60 is it a multiple of 12? Yes. ಒಂದಕ್ಕೆ ಎಸ್ ಬಂದ್ರೆ ಇನ್ನೊಂದು ಎಸ್ ಆಗುತ್ತೋ ಇಲ್ವೋ ಅಂತ ನೋಡಬೇಕು. ಬರಲಿಲ್ಲ ಅಂದ್ರೆ ಇವ್ನು ಚೆಕ್ ಮಾಡೋದು ಬೇಡ, ಬಿಟ್ಟಾಕಿ. ಇದು ಹೆಂಗೆ ಅಂದ್ರೆ, ಒಂದು ಇಂಟರ್ವ್ಯೂಗೆ ಹೋಗ್ತೀನಿ, 2 ಕ್ರೈಟೀರಿಯಾ ಇದೆ ಇಂಟರ್ವ್ಯೂಗೆ. 10th 85% ಬಂದಿರಬೇಕು, 12th 60% ಬಂದಿರಬೇಕು. ಯಾವ್ದಾದ್ರು ಒಂದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಓದೋಡಿಸ್ತಾ ಇರ್ತಾರೆ. ಅದೇ ಇಲ್ಲೂ ಇನ್ನೊಂದು, ಇವ್ನು 10th 85 ಬಂದಿಲ್ವಾ, ಇರಪ್ಪ ಹೋಗ್ಲಿ 12th 60 ಬಂದಿದ್ಯಾ, ನಾನು ನೋಡೋದು ಇಲ್ಲ. 10th 85 ಬಂದಿಲ್ವಾ, ಹೋಗ್ತಾರೆ ಮನೆಗೆ ಅಷ್ಟೇ.
ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ಹಿಯರ್ ಆಲ್ಸೋ. 10th 85 ಬಂದಿದೆಯಾ, ಇವಾಗ 12th ನೋಡೋಣ, 12th 60 ಬಂದಿದೆಯಾ, ದೆನ್ ಐ ವಿಲ್ ಅಲೋ ಯು ಫಾರ್ ದ ಇಂಟರ್ವ್ಯೂ. ದಟ್ ಈಸ್ ದ ಲಾಜಿಕ್. ಅರ್ಥ ಆಗ್ತಿದೆ ಅಲ್ವಾ? ಸೊ 60 ಇದೆ ಮಲ್ಟಿಪಲ್ ಆಫ್ 12, ಎಸ್ ಗುಡ್. ಬಟ್ ಈ 60 ಮಲ್ಟಿಪಲ್ ಆಫ್ 15, ಎಸ್ 60 ಅನ್ನೋದು 15 ಟೇಬಲ್ಸ್ ಅಲ್ಲೂ ಬರುತ್ತೆ. ಹಾಗಾದ್ರೆ LCM ಏನಿದಕ್ಕೆ 60. ಸೊ ಏನು ಡಿಫ್ರೆನ್ಸ್ ಇಲ್ಲ 2 ನಂಬರ್ಗೂ 3 ನಂಬರ್ಗೂ. ಓನ್ಲಿ ಥಿಂಗ್ ಈಸ್ 2 ನಂಬರ್ ಸ್ಯಾಟಿಸ್ಫೈ ಆಗಬೇಕಂತ ನೋಡಬೇಕು. ಅರ್ಥ ಆಗ್ತಿದೆ ಅಲ್ಲ? ಸೊ ಈ LCM ಕಾನ್ಸೆಪ್ಟ್ನೇ ನಾವು ನಮ್ಮ ಇಡೀ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡೋದು. ನಿಮಗೆ ಅರ್ಥ ಆಗುತ್ತೆ ಎಷ್ಟು ಈಸಿಯಾಗಿ ನಾವು ಟೈಮ್ ಆ್ಯಂಡ್ ವರ್ಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಅಂತ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ವಿ ವಿಲ್ ಟ್ರೈ ಟು ಸಾಲ್ವ್ ಸಮ್ ಆಫ್ ದ ಕ್ವಶನ್ಸ್ ವಿತೌಟ್ ಯೂಸಿಂಗ್ ಪೆನ್ ಆಲ್ಸೋ. ಅದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಬರ್ಕೊಳ್ಳಿ ಟೈಪ್ಡ್. ಕ್ಲಿಯರ್? ಬರ್ದಾಯ್ತಾ? ಡೋಂಟ್ ವರಿ ಅಬೌಟ್ ಟೈಪ್ 3 ಆ್ಯಂಡ್ ಟೈಪ್ 4. ಸೊ ನಾವೇನು ಜಾಸ್ತಿ ಯೂಸ್ ಮಾಡಲ್ಲ ಅದನ್ನು. ಇದು ಗೊತ್ತಿದ್ರು ನಮ್ಮ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಎಲ್ಲರೂ ಬರ್ದಾಯ್ತಲ್ವಾ? ನಾವು ರೈಟ್ ಡೌನ್ ಪ್ರಾಬ್ಲಮ್ಸ್ ಆನ್ ಟೈಮ್ ಆ್ಯಂಡ್ ವರ್ಕ್. ಪ್ರಾಬ್ಲಮ್ಸ್ ಆನ್ ಟೈಮ್ ಆ್ಯಂಡ್ ವರ್ಕ್. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವಿ ವಿಲ್ ಸ್ಟಾರ್ಟ್ ವಿತ್ ಬೇಸಿಕ್ ಕ್ವಶನ್ಸ್. ಸ್ಲೋಲಿ ಇನ್ಕ್ರೀಸ್ ಮಾಡ್ತಾ ಬರ್ತೀನಿ. ಮೇ ಬಿ 5th ಕ್ವಶನ್ 6th ಕ್ವಶನ್ ಆ ಟೈಮ್ ಬರೋಷ್ಟೊತ್ತಿಗೆ ನಿಮಗೆ ಒಂದು ರೇಂಜ್ಗೆ ಒಂದು ಫ್ಲೋ ಬಂದ್ಬಿಟ್ಟಿರುತ್ತೆ ಯಾವ ಥರ ಇದನ್ನು ಸಾಲ್ವ್ ಮಾಡಬೇಕು ಅಂತ. ನೀವೇ ಪೆನ್ ಇಲ್ಲದೆ ಕೂಡ ಹೆಲ್ಪ್ ಮಾಡ್ತೀರಾ ನಂಗೆ ಸಾಲ್ವ್ ಮಾಡೋದಕ್ಕೆ. 6ನೇ ಕ್ವಶನು 7ನೇ ಕ್ವಶನು ಅನಿಸುತ್ತೆ. ವಿ ವಿಲ್ ಟ್ರೈ ಟು ಸಿ ವೆರೈಟೀಸ್ ಆಫ್ ಕ್ವಶನ್. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಐ ವಿಲ್ ಕಾಲ್ ಇಟ್ ಆಸ್ ಬೇಸಿಕ್ ಲೆವೆಲ್ ಕ್ವಶನ್ಸ್. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಇಫ್ ದೀಸ್ ಬೇಸಿಕ್ಸ್ ಕ್ವಶನ್ಸ್ ಆರ್ ನಾಟ್ ಅಂಡರ್ಸ್ಟುಡ್ ಬೈ ಯು, 4th 5th ಎಲ್ಲ ಕಷ್ಟ ಆಗ್ತಾ ಬರುತ್ತೆ. ಸೊ ನಿಮ್ಗೆ ಅರ್ಥ ಆಗಿಲ್ವಾ, ಸ್ಟಾಪ್ ಮಾಡಿ ಮತ್ತೆ ರಿಪೀಟ್ ಮಾಡ್ತೀನಿ. ಮತ್ತೆ ಅರ್ಥ ಆಗಿಲ್ವಾ, ಸ್ಟಾಪ್ ಮಾಡಿ ಮತ್ತೆ ರಿಪೀಟ್ ಮಾಡ್ತೀನಿ. ಬಿಕಾಸ್ ನಿಮಗಿದೇ ಅರ್ಥ ಆಗಿಲ್ಲ ಅಂದರೆ ಮುಂದಕ್ಕೆಲ್ಲ ನಿಮಗೆ ಬೋರ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಅರ್ಥ ಆಗೋದು ಕಷ್ಟ ಆಗುತ್ತೆ. ರೈಟ್? ಲಿಸನ್ ಕೇರ್ಫುಲಿ. ಕ್ವಶನ್ ನಂಬರ್ 1. ಸಿ, ಹೆಸರಲ್ಲೇ ಇದೆಯಪ್ಪ. ಟಾಪಿಕ್ ಹೆಸರೇನು? ಟೈಮ್ ಅಂತೆ ಮತ್ತು ವರ್ಕ್ ಅಂತೆ. ಅಂದರೆ ನನಗೇನೋ ಕೆಲಸ ಇದೆ. ಐ ಹ್ಯಾವ್ ಸಮ್ ವರ್ಕ್ ಟು ಬಿ ಡನ್. ಫಾರ್ ಎಕ್ಸಾಂಪಲ್, ಮೈ ವರ್ಕ್ ರೈಟ್ ನೌ ಇಸ್ ಟು ಟೇಕ್ ಕ್ಲಾಸ್ ಫಾರ್ ಯು. ಆ್ಯಂಡ್ ಫಾರ್ ದಟ್ ವರ್ಕ್ ಟು ಬಿ ಕಂಪ್ಲೀಟೆಡ್ ದೇರ್ ಈಸ್ ಸರ್ಟೆನ್ ಟೈಮ್ ವಿಚ್ ಈಸ್ ಅಲಾಟೆಡ್. ನನಗೆ ಇಷ್ಟು ಅವರ್ಸು ಅಂತ ಅಲಾಟ್ ಮಾಡಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಲೈಫಲ್ಲಿ ಎಲ್ಲದಕ್ಕೂ ಹಂಗೇನೆ. ನಾವು ಒಂದು ವರ್ಕ್ ಕಂಪ್ಲೀಟ್ ಮಾಡಬೇಕು ಅಂದರೆ ಇಷ್ಟು ಟೈಮ್ ಅಂತ ನಾವು ಸ್ಪೆಸಿಫೈ ಮಾಡ್ಕೊಬೇಕು. 5 ದಿನದಲ್ಲಿ ಮುಗಿಯುತ್ತೆ, 3 ದಿನದಲ್ಲಿ ಮುಗಿಯುತ್ತೆ, 10 ದಿನದಲ್ಲಿ ಮುಗಿಯುತ್ತೆ ಅಂತ. ರೈಟ್? ನಾವು ಈಗ ನನಗೇನೋ ಒಂದು ಕೆಲಸ ಇದೆ. ಫಾರ್ ಎಕ್ಸಾಂಪಲ್, ಏನು ಕೆಲಸ ಅಂದರೆ, ನಾನು ಈ ಪಾಯಿಂಟ್ ಆಫ್ ಟೈಮಲ್ಲಿ ವೆನ್ ದ ಟೈಮ್ ಈಸ್ 9:40 AM ಆನ್ 15th August, ನಾನು ಯಾವುದೋ ಒಂದು ಫೀಲ್ಡ್ ಹತ್ರ ಹೋಗ್ಬಿಟ್ಟು ಪಾಂಪ್ಲೆಟ್ ಹಂಚಬೇಕಾಗಿತ್ತು. ಏನು ಪಾಂಪ್ಲೆಟು? ಇಂಡಿಪೆಂಡೆಂಟ್ ಡೇ ಸೆಲೆಬ್ರೇಷನ್ ಇದೆ ಇವತ್ತು ಸಂಜೆ, ದಯವಿಟ್ಟು ಎಲ್ಲರೂ ಬನ್ನಿ ಅಂತ ನಾನು ಪಾಂಪ್ಲೆಟ್ ಹಂಚಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಟೈಮ್ 9:40ಗೆ ನಾನು ಎಲ್ಲಿದ್ದೀನಿ? ಇಲ್ಲಿದ್ದೀನಿ. ಯಾರ ಜೊತೆ ಇದ್ದೀನಿ? ನಿಮ್ಮ ಜೊತೆ ಇದ್ದೀನಿ. ಸೊ ನಾನು ನಿಮ್ಮ ಜೊತೆ ಇಲ್ಲಿ ಕ್ಲಾಸ್ ಹೇಳ್ಕೊಡ್ತಿರ್ಬೇಕಾರೆ ಅಟ್ ದ ಸೇಮ್ ಟೈಮ್ ನಾನು ಅಲ್ಲಿ ಪಾಂಪ್ಲೆಟ್ ಹಂಚಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ನಾನೇನು ಮಾಡ್ತೀನಿ? ಅಯ್ಯೋ, ಆ ಕೆಲಸನೂ ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಇಂಡಿಪೆಂಡೆಂಟೇ ಇವತ್ತೇ ಇರೋದು. ನಾಳೆ ಹೋದರೆ ಇಂಡಿಪೆಂಡೆಂಟ್ ಡೇ ಒಟ್ಟೋಯ್ತು, ಆಗೋಯ್ತು, ನಾಳೆ ಸೆಲೆಬ್ರೇಟ್ ಮಾಡಲ್ಲ ನಾನು, ಇವತ್ತೇ ಸೆಲೆಬ್ರೇಟ್ ಮಾಡಬೇಕು. ಆ ಪಾಂಪ್ಲೆಟ್ ಹೆಂಗಾರು ಮಾಡಿ ಹಂಚಲೇಬೇಕು. ಅಟ್ ದ ಸೇಮ್ ಟೈಮ್ ಇಲ್ಲಿ ರವಿ ಸರ್ ಕ್ಲಾಸ್ ತಗೊಳ್ಳಿ ಸರ್ ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಇಲ್ಲಿ ಕರೆಸ್ಬಿಟ್ಟಿದ್ದಾರೆ. ಏನು ಮಾಡಲಿ ಅಂತ ಯೋಚನೆ ಮಾಡಿ ನನಗೇನು ಅನ್ನಿಸ್ತು, ನನ್ನ ಫ್ರೆಂಡ್ಗೆ ಹೇಳೋಣ ಈ ಕೆಲಸ ಮಾಡೋಕ್ಕೆ ಅಂತ ಅನ್ನಿಸ್ತು. ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ನನ್ನ ಫ್ರೆಂಡ್ ಹೆಸರು ಏನು ಗೊತ್ತಾ? ಸಿಂಪಲ್, ಅವನೆಲ್ಲ ಶಾರ್ಟ್ ಕಟ್ಸು. ಎ ಅಂತ ಅವನ ಹೆಸರು. ಅವನ ಹೆಸರೇನು? ಎ. ಅವನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು, ನನಗೆ ಈ ಕೆಲಸ ಇದೆ, ಈ ಪಾಂಪ್ಲೆಟ್ ಹಂಚಬೇಕಿತ್ತು, ಆದರೆ ಈ ಕೆಲಸನ ನಾನು ಮಾಡೋಕ್ಕೆ ಆಗಲ್ಲ, ಯಾಕಂದರೆ ನನ್ನ ಕ್ಲಾಸ್ ಇದೆ. ಈ ಕೆಲಸ ಪೂರ್ತಿ ನೀನು ಒಬ್ಬನೇ ಮಾಡಪ್ಪ. ಈ ಕೆಲಸ ಪೂರ್ತಿ ನೀನು ಒಬ್ಬನೇ ಮಾಡಿದ್ರೆ ಎಷ್ಟು ಟೈಮ್ ಬೇಕು ನಿನಗೆ, ಎಷ್ಟು ದಿನಗಳು ಬೇಕು ಈ ಕೆಲಸ ಮುಗಿಸೋಕ್ಕೆ ಅಂತ. ನಾನು ನಿಮ್ಗೊಂದು ಎಕ್ಸಾಂಪಲ್ ಪಾಂಪ್ಲೆಟ್ ಅನ್ನೋದು ಹೇಳಿದಷ್ಟೇ. ಇಟ್ ಕ್ಯಾನ್ ಬಿ ಎನಿ ಅದರ್ ವರ್ಕ್. ಅರ್ಥ ಆಗ್ತಿದೆ ಅಲ್ವಾ? ಎಷ್ಟು ದಿನ ಬೇಕು ಅಂತ ಕೇಳ್ತೀನಿ. ನನ್ನ ಫ್ರೆಂಡ್ ಒಂದು 2 ನಿಮಿಷ ಯೋಚನೆ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾನೆ. 2 minutes ಆಫ್ಟರ್ ದಟ್ ಹಿ ವಿಲ್ ಕಾಲ್ ಮೀ ಬ್ಯಾಕ್ ಅಂತೆ,
ನಿನ್ನ ಕೆಲಸ ನಾನು ಒಬ್ಬನೇ ಮಾಡ್ತೀನಿ, ನಂಗೆ ಕೆಲಸ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ನಂಗೆ ಆ ಕೆಲಸನೂ ಚೆನ್ನಾಗಿ ಬರುತ್ತೆ, ಬಟ್ ಆ ಕೆಲಸ ಪೂರ್ತಿ ಮುಗಿಸೋದಕ್ಕೆ ಐ ನೀಡ್ 10 days ಅಂತ ಹೇಳ್ತಾನೆ. ಎಷ್ಟು ದಿನ ಬೇಕು ಅವನಿಗೆ? ಅವ್ನು ಒಬ್ಬನೇ ಕೆಲಸ ಮಾಡಿ ಮುಗಿಸೋಕ್ಕೆ 10 days. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ವೆನ್ ಐ ಆಮ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ಟು ಎಕ್ಸ್ಪ್ಲೈನ್ ಕ್ವಶನ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ಕ್ವಶನ್ ಎಷ್ಟು ಇಂಪಾರ್ಟೆಂಟು ಅಂತ. ಕ್ವಶನ್ ಅರ್ಥ ಆಗೋದ್ರೆ ಸೊಲ್ಯೂಷನ್ ಇಸ್ ವೆರಿ ಸಿಂಪಲ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಇಸ್ ದ ಡಿಫಿಕಲ್ಟ್ ಟಾಸ್ಕ್ ಸಮ್ಟೈಮ್ಸ್. ಲಿಸನ್, 10 days ಅಂತ ಹೇಳ್ತಾನೆ. ನನಗೆ ಅವ್ನು 10 days ಅಂತ ಹೇಳಿದ ತಕ್ಷಣವೇ ಫೋನಲ್ಲಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. 10 ದಿನ ಬೇಕಾ ನಿನಗೆ? ಹೋಗಲ್ಲೋ, ನಿನ್ಗೆ 10 ದಿನ ಕೊಡೋದ್ರ ಬದಲು ನಾನೇ ಮಾಡ್ಬೋದು ಅಂತ ಎಲ್ಲ ಹೇಳಿ ಫೋನ್ ಇಟ್ಬಿಡ್ತೀರಿ. ಇನ್ನೊಬ್ಬ ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಸೇಮ್ ಅವನಿಗೂ ಇದೇ ಹೇಳ್ತೀನಿ, ನೋಡಪ್ಪ ಈ ಥರ ಕೆಲಸ ಇದೆ, ನೀನೊಬ್ಬನೇ ಮಾಡು, ಅವನ ಹೆಸರು ಬಿ ಅಂತ, ನೀನೊಬ್ಬನೇ ಈ ಕೆಲಸ ಮಾಡು, ಬಟ್ ನೀನೊಬ್ಬನೇ ಪೂರ್ತಿ ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳ್ತೀನಿ. ಅವನು ಯೋಚನೆ ಮಾಡ್ಬಿಟ್ಟು ಏನು ಹೇಳ್ತಾನೆ, ನನಗೆ ಆ ಒಂದೇ ಪೂರ್ತಿ ಕೆಲಸ ಮಾಡೋದಕ್ಕೆ ನನಗೆ 40 ದಿನ ಬೇಕು ಅಂತ ಹೇಳ್ತಾನೆ. ಸೊ 10 daysಗೆ ಒಪ್ಪಲಿಲ್ಲ ನಾನು, 40 daysಗೆ ಒಪ್ಕೊತೀನಾ? ಡೆಫಿನೆಟ್ಲಿ ಇಲ್ಲ. ಐ ಡೋಂಟ್ ಇವನ್ ಲೈಕ್ ಗೋಯಿಂಗ್ ಫಾರ್ ಮೋರ್ ನಂಬರ್ ಆಫ್ ಡೇಸ್. 10 daysಗೆ ನಾನು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಆ ಕೆಲಸ ಅಷ್ಟೊಂದು ದಿನ ಬೇಡ ಅನ್ನಿಸ್ತು. ಸೊ ಡೆಫಿನೆಟ್ಲಿ 40 days ಒಪ್ಪೋದೇ ಇಲ್ಲ. ಅವನಿಗೂ ಫೋನ್ ಕಟ್ ಮಾಡಿಬಿಡ್ತೀನಿ. ಆಮೇಲೆ ಯೋಚನೆ ಮಾಡ್ತೀನಿ, ಏನು ಮಾಡೋದು, ಈ ಕಡೆ ಕ್ಲಾಸು ಇದೆ, ಇವರಿಬ್ರು ನೋಡೋದು ಇಷ್ಟು ದಿನ ಹೇಳ್ತಾ ಇದ್ದಾರೆ ಅಂತೆಲ್ಲ ಯೋಚನೆ ಮಾಡ್ತೀನಿ. ಒಂದು ಸ್ವಲ್ಪ ಬೇಗ ಮುಗ್ದಿದ್ರು ಆಗಿರೋದಂತೆಲ್ಲ ಯೋಚನೆ ಮಾಡಿ ನನಗೇನು ಉಳಿಯುತ್ತೆ ಅಂದರೆ, ಇವನೊಬ್ಬನೇ ಮಾಡಿದ್ರೆ 10 ದಿನದಲ್ಲಿ ಮುಗಿಯುತ್ತೆ, ಇವನೊಬ್ಬನೇ ಮಾಡಿದ್ರೆ 40 ದಿನದಲ್ಲಿ ಮುಗಿಯುತ್ತೆ. ಒಬ್ಬರೇ ಯಾಕೆ ಮಾಡ್ಬೇಕು ಸ್ವಾಮಿ? ಇಬ್ಬರು ಸೇರ್ಕೊಂಡು ಮಾಡಲಿ, ಏನಾಗುತ್ತೆ? ಇಬ್ಬರು ಸೇರಿದ್ರೆ ಏನಾಗುತ್ತೆ? ಏನು ಪ್ರಾಬ್ಲಮ್ ಇಲ್ಲ. ಲೆಟ್ ಬೋತ್ ಆಫ್ ದೆಮ್ ವರ್ಕ್ ಟುಗೆದರ್. ಸೊ ಯುವರ್ ಕ್ವಶನ್ ಈಸ್, ಇಫ್ ಬೋತ್ ಎ ಆ್ಯಂಡ್ ಬಿ ವರ್ಕ್ ಟುಗೆದರ್, ಇನ್ ಹೌ ಮೆನಿ ಡೇಸ್ ದ ವರ್ಕ್ ವಿಲ್ ಬಿ ಕಂಪ್ಲೀಟ್? ಕ್ವಶನ್ ಅರ್ಥ ಆಯ್ತಾ? ರೈಟ್. ಬೇಸಿಕ್ ಲೆವೆಲ್ಗೆ ನಾನು ಯಾವತ್ತೂ ಇಂಪಾರ್ಟೆನ್ಸ್ ಕೊಡ್ತೀನಿ, ಬಿಕಾಸ್ ದಟ್ ವಿಲ್ ಟೇಕ್ ಯು ಫಾರ್ವರ್ಡ್ ಫಾರ್ ಡಿಫಿಕಲ್ಟ್ ಕ್ವಶನ್ಸ್. ಅರ್ಥ ಆಯ್ತಲ್ವಾ? ಫಸ್ಟ್ ಕ್ವಶನ್ ಬರ್ಕೊಳ್ಳಿ. ಕ್ಲಿಯರ್ ಅಲ್ಲ? ನಾವು ಲಿಸನ್ ಕೇರ್ಫುಲಿ. ಎ ಒಬ್ಬನೇ ಕೆಲಸ ಮಾಡಿದ್ರೆ 10 ದಿನ, ಬಿ ಒಬ್ಬನೇ ಕೆಲಸ ಮಾಡಿದ್ರೆ 40 ದಿನ, ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿನ? ದಟ್ ಈಸ್ ಅವರ್ ಕ್ವಶನ್. ನಿಮ್ಗೆ ಆಲ್ರೆಡಿ ಟೈಮ್ ಆ್ಯಂಡ್ ವರ್ಕ್ ಸಾಲ್ವ್ ಮಾಡೋದು ಗೊತ್ತಿದೆ, ಎಷ್ಟೋ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ಮಾಡ್ತಾ ಬರೋಣ. ಒಂದು ಪೂರ್ತಿ ಕೆಲಸನ ಎ ಒಬ್ಬನೇ ಮುಗಿಸೋದಕ್ಕೆ 10 ದಿನ ಬೇಕು. ಹಾಗಾದರೆ ಒಂದು ದಿನದಲ್ಲಿ ಎ ಅನ್ನೋನು ಎಷ್ಟು ಮುಗಿಸ್ತಾನೆ? 1/10. ಒಂದು ದಿನದಲ್ಲಿ 1/10 ಆಫ್ ದ ವರ್ಕ್ ಕಂಪ್ಲೀಟ್ ಆಗುತ್ತೆ. ಡೋಂಟ್ ರೈಟ್ ಎನಿಥಿಂಗ್, ಪ್ಲೀಸ್ ಲಿಸನ್. ಒಂದು ಪೂರ್ತಿ ಕೆಲಸನ ಬಿ ಒಬ್ಬನೇ ಮುಗಿಸೋದಕ್ಕೆ 40 ದಿನ ಬೇಕು. ಹಾಗಾದರೆ ಇನ್ 1 single ಡೇ ಬಿ ವಿಲ್ ಕಂಪ್ಲೀಟ್ 1/40th ಆಫ್ ದ ವರ್ಕ್. ಕರೆಕ್ಟಾ? ಬಿ ವಿಲ್ ಕಂಪ್ಲೀಟ್ 1/40th. ಬಟ್ ಐ ಡೋಂಟ್ ವಾಂಟ್ ದೆಮ್ ಟು ವರ್ಕ್ ಸಪ್ರೇಟ್ಲಿ. ಇಂಡಿವಿಜುವಲ್ ಆಗಿ ವರ್ಕ್ ಮಾಡೋದು ಬೇಡ. ಲೆಟ್ ಬೋತ್ ಎ ಆ್ಯಂಡ್ ಬಿ ವರ್ಕ್ ಟುಗೆದರ್ ಅಂತ ನಾನು ಡಿಸೈಡ್ ಮಾಡಿದೆ. ಇಫ್ ಬೋತ್ ಆಫ್ ದೆಮ್ ಆರ್ ವರ್ಕಿಂಗ್ ಟುಗೆದರ್ ಇನ್ ಒನ್ ಡೇ ಎ ವಿಲ್ ಫಿನಿಶ್ 1/10, ಬಿ ವಿಲ್ ಫಿನಿಶ್ 1/40. ಸೊ ಟುಗೆದರ್ 1/10 ಪ್ಲಸ್ 1/40 ಈಸ್ ಕಂಪ್ಲೀಟೆಡ್. ಕರೆಕ್ಟಾ? ನಾವು ಅಬ್ಸರ್ವ್ ಮಾಡಿ, 1/10 1/40 ಡಿನಾಮಿನೇಟರ್ಸ್ ಬೇರೆ ಬೇರೆ ಇದೆ, LCM ತಗೊಳ್ಳೇಬೇಕು. 10ಗೆ 40ಗೆ LCM ಏನು? ಈಗಷ್ಟೇ ಹೇಳ್ಕೊಟ್ಟೆ. ಎಷ್ಟು LCM? 40. ಸೊ ಎರಡೆರಡು ಸಪ್ರೇಟಾಗಿ ಡಿನಾಮಿನೇಟರ್ ಹಾಕೋದ್ರ ಬದಲು ಒಂದು ಕಾಮನ್ ಡಿನಾಮಿನೇಟರ್ 40 ಅಂತ ಹಾಕ್ತೀನಿ. ಸೊ 10 ಇಂಟು ವಿಚ್ ನಂಬರ್ ಈಸ್ 40? 4. 4 ಇಂಟು 1 ಈಸ್ 4. 40 ಇಂಟು ವಿಚ್ ನಂಬರ್ ಈಸ್ 40? 1. 1 ಇಂಟು 1 ಈಸ್ 1. ಇದೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ 4 + 1 ಅಂದರೆ 5/40. ಇಫ್ ಐ ಫರ್ದರ್ ಸಿಂಪ್ಲಿಫೈ, 5 ಇಂಟು 1 5 ಇಂಟು 8. ಸೊ ಇಫ್ ಬೋತ್ ಆಫ್ ದೆಮ್ ಆರ್ ವರ್ಕಿಂಗ್ ಟುಗೆದರ್ ಇನ್ ಒನ್ ಡೇ when both of them are working together 1/8 of the work is completed. In one day 1/8 is completed. So to complete the entire work how many days ಬೇಕು? ಆ 1/8 ನ ಉಲ್ಟಾ ಮಾಡಿದ್ರೆ ಆನ್ಸರ್ ಬರುತ್ತೆ. ಎಷ್ಟು ಆನ್ಸರ್? 8 days. So answer for this question is how much? 8 days. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ನಾವು ಬಟ್ ಲಿಸನ್ ಕೇರ್ಫುಲಿ. ಇಫ್ ಯು ವಾಂಟೆಡ್ ಟು ಕಮ್ ಟು ದಿಸ್ ಕ್ಲಾಸ್, ಇವತ್ತು ಬೆಳಗ್ಗೆ ರೆಡಿಯಾಗಿ ಬೇಗ ಎದ್ದು ರೆಡಿಯಾಗಿ ಬಂದು ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದೀರಾ. ನೀವು ಬಂದಿರೋದಕ್ಕೆ ನಾನು ಇದೇ ಮೆಥಡೇ ನಿಮಗೂ ಹೇಳಿಕೊಟ್ರೆ, ವಿಚ್ ಯು ಹ್ಯಾವ್ ಲರ್ನ್ಡ್ ದ ಸೇಮ್ ಥಿಂಗ್ ಅರ್ಲಿಯರ್ ಆಲ್ಸೋ,
ಕ್ಲಾಸಿಗೆ ಬಂದು ಪ್ರಯೋಜನ ಇಲ್ಲ. ದೇರ್ ಈಸ್ ನೋ ವೇ, ಇದರಿಂದ ಏನೂ ಪ್ರಯೋಜನ ಇಲ್ಲ. ನಾನಿಲ್ಲಿ ಏನು ಮಾಡಿದ್ನೋ ಇವಾಗ, ದಿಸ್ ಈಸ್ ಎ ಗುಡ್ ಮೆಥಡ್, ಬಟ್ ದಿಸ್ ಈಸ್ ಡೆಫಿನೆಟ್ಲಿ ನಾಟ್ ಎ ಬೆಟರ್ ಆರ್ ದ ಬೆಸ್ಟ್ ಮೆಥಡ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಯಾಕೆ ಸರ್, ವೈ ದಿಸ್ ಈಸ್ ನಾಟ್ ಎ ಬೆಸ್ಟ್ ಮೆಥಡ್ ಆರ್ ವೈ ದಿಸ್ ಈಸ್ ನಾಟ್ ಎ ಬೆಟರ್ ಮೆಥಡ್? ಲಿಸನ್ ಕೇರ್ಫುಲಿ, ಬರಿಬೇಡಿ, ಕೇಳಿಸ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಸಿಂಪಲ್ ಲಾಜಿಕ್ ಹೇಳ್ತೀನಿ, ನೀವೇ ಹೇಳಿ. 3 ನಂಬರ್ಸ್ ಕೊಡ್ತೀನಪ್ಪ, 1 + 2 + 3 ಎಷ್ಟು ಅಂತ ಕೇಳ್ತೀನಿ. ವಾಟ್ ಇಸ್ 1 + 2 + 3? ಎಷ್ಟು? 6 ಅಂತ ಆನ್ಸರ್ ಮಾಡೋದಕ್ಕೆ 1 ಸೆಕೆಂಡ್ ತೊಗೊಂಡ್ರಿ ಅಷ್ಟೇ ನೀವೆಲ್ಲ, ಅಥವಾ ಕೆಲವರು 2 ಸೆಕೆಂಡ್ ಅಂತ ಅಂದ್ಕೊಳ್ಳಿ. ಇದೇ 3 ನಂಬರ್ನ ನಾನು ಇವಾಗ ಉಲ್ಟಾ ಹಾಕ್ತೀನಿ. 1/1 + 1/2 + 1/3 ಅಂತ ಕೊಡ್ತೀನಿ. ವಾಟ್ ಈಸ್ 1/1 + 1/2 + 1/3? ಡೆಫಿನೆಟ್ಲಿ 1/6 ಅಲ್ಲ. ಅಷ್ಟೊಂದು ಈಸಿ ಇಲ್ಲ ಮ್ಯಾಥ್ಸ್, ಡೋಂಟ್ ವರಿ. ಅರ್ಥ ಆಗ್ತಿದೆ ಅಲ್ವಾ? 1/1 + 1/2 + 1/3 ಈಸ್ ಡೆಫಿನೆಟ್ಲಿ ನಾಟ್ 1/6. LCM ತಗೊಂಡು ಸಿಂಪ್ಲಿಫೈ ಮಾಡಬೇಕು. ಆನ್ಸರ್ ಏನೋ ಬರುತ್ತೆ, ಆನ್ಸರ್ ಬರಲ್ಲ ಅಂತ ಹೇಳ್ತಿಲ್ಲ, ಬಟ್ ಇದಕ್ಕೆ ನೀವು 1 ಸೆಕೆಂಡ್ ತಗೊಂಡ್ರೆ, ಫಾರ್ ದಿಸ್ ಯು ವಿಲ್ ಟೇಕ್ ಸಮ್ 5 seconds ಆರ್ 6 seconds ಆರ್ ಈವನ್ 10 seconds ಆಲ್ಸೋ ಫಾರ್ ಸಮ್ ಪೀಪಲ್. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಇಲ್ಲಿ ಅಂದರೆ, ಆ್ಯಡಿಂಗ್ ಹೋಲ್ ನಂಬರ್ಸ್ ಈಸ್ ಆಲ್ವೇಸ್ ಈಸಿಯರ್ ದ್ಯಾನ್ ಆ್ಯಡಿಂಗ್ ಫ್ರಾಕ್ಷನ್ಸ್ ಆ್ಯಡ್ ಮಾಡೋದಕ್ಕಿಂತ ಹೋಲ್ ನಂಬರ್ಸ್ ಆ್ಯಡ್ ಮಾಡೋದು ಯಾವತ್ತಿಗೂ ಈಸಿನೇ. ನಾಟ್ ಓನ್ಲಿ ಫಾರ್ ಮೀ, ಫಾರ್ ಎವ್ರಿ ಅದರ್ ಪರ್ಸನ್. ಅದಕ್ಕೆ ನೀವು 1 + 2 + 3 ಬೇಗ 6 ಅಂತ ಹೇಳಿದ್ದು. 1/1 1/2 1/3 ಕೊಟ್ಟಾಗ ಇರಿ ಸರ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, 1 ನಿಮಿಷ ಕೊಡಿ ಅಂತ ಕೇಳ್ತೀರಿ, ಮೈಂಡಲ್ಲಿ ನೀವು ಅನ್ಕೊಂಡಿರ್ತೀರ. ಕರೆಕ್ಟ್ ಅಲ್ವಾ? ಸೊ ಆ್ಯಡಿಂಗ್ ಫ್ರಾಕ್ಷನ್ಸ್ ಇಸ್ ಆಲ್ವೇಸ್ ಟೈಮ್ ಕನ್ಸ್ಯೂಮಿಂಗ್. ಬಟ್ ಇದೇನೋ ಒಂದು ಮೆಥಡ್ ಮಾಡಿದ್ವಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಈ ಮೆಥಡ್ ಕೊಟ್ಟಿರ್ತಾರೆ. ಯಾವ ಟೆಕ್ಸ್ಟ್ ಬುಕ್ಕಾರು ಓಪನ್ ಮಾಡಿ ನೋಡಿ, ಮೋಸ್ಟ್ ಆಫ್ ದ ಟೆಕ್ಸ್ಟ್ ಬುಕ್ ದೇ ವಿಲ್ ಹ್ಯಾವ್ ದಿಸ್ ಮೆಥಡ್ ಓನ್ಲಿ. ಅಬ್ಸರ್ವ್ ಮಾಡಿ, ಇಲ್ಲಿ ಮೊದಲನೇ ಸ್ಟೆಪ್ಪು ಫ್ರಾಕ್ಷನ್ನು, 2ನೇ ಸ್ಟೆಪ್ಪು ಫ್ರಾಕ್ಷನ್ನು, 3ನೇ ಸ್ಟೆಪ್ಪು ಫ್ರಾಕ್ಷನ್ನು, 4th step is also fraction, 5th step is also fraction, 6th step is also fraction. ಕರೆಕ್ಟಾ? ನಾನು ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಬೇಸಿಕ್ ಕ್ವಶನ್ ಅಂತ ಆಲ್ರೆಡಿ ಹೇಳಿದೆ. ಮೊದಲನೇ ಕ್ವಶನಲ್ಲೇ ಇಷ್ಟೊಂದು ಫ್ರಾಕ್ಷನ್ಸ್ ಎಲ್ಲ ಬಂದು ಇಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ, ಥಿಂಕ್ ಅಬೌಟ್ ಸಮ್ ಟ್ರಿಕಿ ಕ್ವಶನ್ಸ್ ವಿಚ್ ವಿಲ್ ಕಮ್ ಇನ್ ದ ಫ್ಯೂಚರ್. ಇನ್ನೊಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆಲಿ ಇನ್ನೊಂದು ಸ್ವಲ್ಪ ಟ್ರಿಕಿ ಕ್ವಶನ್ಸ್ ತೊಗೊತೀವಲ್ವಾ, ಅವಾಗ ಈ ಮೆಥಡ್ ಹಾಕಿದ್ರೆ ನಾವು ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂತ ನೀವೇ ಗೆಸ್ ಮಾಡಿ, ಎಷ್ಟು ಕಷ್ಟ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ವಾಟ್ ಎವರ್ ಐ ಹ್ಯಾವ್ ಸಾಲ್ವ್ಡ್ ಹಿಯರ್ ವಿಚ್ ಈಸ್ ದೇರ್ ಇನ್ ಯುವರ್ ಸ್ಕ್ರೀನ್ ರೈಟ್ ನೌ, ವಿಚ್ ವಿಲ್ ಬಿ ದೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಲ್ಸೋ, ಐ ವಿಲ್ ನೆವರ್ ಯೂಸ್ ದಿಸ್ ಮೆಥಡ್ ಫಾರ್ ಯು ಟು ಲರ್ನ್ ಟೈಮ್ ಅಂಡ್ ವರ್ಕ್ ಕ್ವಶನ್. ಐ ವಿಲ್ ಕಾಲ್ ದಿಸ್ ಆಸ್ ಮೆಥಡ್ 1. ಇದನ್ನು ನಾನು ಮೆಥಡ್ 1 ಅಂತ ಕರಿತೀನಿ. ಬಟ್ ಐ ವಿಲ್ ನಾಟ್ ಯೂಸ್ ದಿಸ್ ಮೆಥಡ್ 1. ಐ ಸಜೆಸ್ಟ್ ನಾಟ್ ಟು ಯೂಸ್ ದಿಸ್ ಮೆಥಡ್ 1 ಫಾರ್ ಯು ಆಲ್ಸೋ. ಅರ್ಥ ಆಗ್ತಿದೆ ಅಲ್ವಾ? ರೆಗ್ಯುಲರ್ ಕ್ಲಾಸಲ್ಲಿ ದಯವಿಟ್ಟು ಇದನ್ನು ಬರ್ಕೊಳ್ಳಿ. ಆಮೇಲೆ ಏನು ಮಾಡ್ತೀವಿ, ಅಟೆಂಡ್ ಆಗಿರೋರು ಬರ್ದಾದ್ಮೇಲೆ ಏನು ಮಾಡ್ತೀವಿ, ಯು ಶುಡ್ ರೈಟ್ ದಿಸ್ ಮೆಥಡ್ ಆ್ಯಂಡ್ ಯು ಶುಡ್ ಸ್ಕ್ರ್ಯಾಚ್ ಇಟ್ ಇನ್ ಯುವರ್ ಬುಕ್ ಆಲ್ಸೋ. ವೈ? ನಿಮಗೆ ಆ ಮೆಥಡ್ ನೆಕ್ಸ್ಟ್ ಟೈಮ್ ನೋಡಿದಾಗ ಅದನ್ನು ಯೂಸ್ ಮಾಡಬಾರ್ದು ಅಂತ ಗೊತ್ತಾಗಬೇಕು. ಒನ್ ವೇ ಇಸ್ ಟು ಲರ್ನ್ ರೈಟ್ ಹ್ಯಾಬಿಟ್ಸ್, another way is to know that you should not do bad habits. ಎರಡೂ ಗೊತ್ತಿರಬೇಕು. ಸೊ ಈ ಥರ ಮೆಥಡ್ಸ್ ಯೂಸ್ ಮಾಡಬಾರ್ದು ಅನ್ನೋದು ಗೊತ್ತಿರಬೇಕು. ಬಟ್ ಇವಾಗ ನಮಗಿರೋದೇ ಟೈಮ್ ಕಮ್ಮಿ, ಬೇಡದೇ ಇರೋದ್ರ ಬಗ್ಗೆ ನೀವು ಬರ್ಕೊಂಡು 2 ನಿಮಿಷ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಈ ಮೆಥಡ್ ಎನಿವೇ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಇರುತ್ತೆ, ಅದನ್ನ ಎನಿವೇ ನಾವು ಯೂಸು ಮಾಡಲ್ಲ. ಎನಿವೇ ನೀವು ಇನ್ನೊಂದು 10 ನಿಮಿಷದಲ್ಲಿ ಈ ಮೆಥಡ್ ಬೇಡ ಸರ್ ಅಂತ ಹೇಳ್ತೀರಾ. ಸೊ ಲೆಟ್ ಅಸ್ ನಾಟ್ ರೈಟ್ ದಿಸ್. ನಾನು ಯಾಕೆ ಬರದೆ, ನಿಮಗೆ ತೋರಿಸ್ಬೇಕು. ಇಲ್ಲಿಂದ ನಮ್ಮ ಮನೆಗೆ ಹೋಗಬೇಕು ಅಂದರೆ ಗೂಗಲ್ ಮ್ಯಾಪ್ ಹಾಕಿದ್ರೆ 3 ರೂಟ್ ತೋರಿಸುತ್ತೆ. ಆದರೆ 3 ರೂಟಲ್ಲಿ ಯಾವ್ದು ಈಸಿ ರೂಟ್ ಅಂತ ನಾನು ಚೂಸ್ ಮಾಡೋದು ನನ್ನ ಬುದ್ಧಿವಂತಿಕೆ. ಯಾವ ರೂಟಲ್ಲಿ ಹೋದ್ರೂ ನಾನು ಮನೆಗೆ ಹೋಗ್ತೀನಿ, ಯಾವ ರೂಟಲ್ಲಿ ಹೋದ್ರೂ ನನಗೆ ಆನ್ಸರ್ ಬಂದೇ ಬರುತ್ತೆ. ಬಟ್ ವಿಚ್ ಈಸ್ ದ ಬೆಸ್ಟ್ ಮೆಥಡ್, ವಿಚ್ ಈಸ್ ದ ಬೆಸ್ಟ್ ರೂಟ್? ಒಂದು ರೂಟ್ ಬರೀ ಕಲ್ಲು ಮಣ್ಣು, ಇನ್ನೊಂದು ರೂಟ್ ಟಾರು, ಯಾವುದ್ರಲ್ಲಿ ಹೋಗ್ತೀನಿ ಅನ್ನೋದು ನನ್ನ ಡಿಸಿಷನ್. ಅರ್ಥ ಆಗ್ತಿದೆಯಲ್ಲ? ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಅವರ್ ಟೈಮ್ ಇನ್ ರೈಟಿಂಗ್ ದಿಸ್ ಮೆಥಡ್. ಆನ್ಸರ್ ಈಸ್ 8 days. ಬಟ್ ಬೇರೆ ಯಾವ ರೀತಿ ಮಾಡಿದ್ರೆ ಬೇಗ ಆನ್ಸರ್ ಬರುತ್ತೆ ಇವಾಗ ನಾವು ನೋಡೋಣ. ಗಮನ ಇಟ್ಟು ನೋಡಿ, ಡು ನಾಟ್ ರೈಟ್ ಎನಿಥಿಂಗ್. ದಿಸ್ ಈಸ್ ದ ಮೆಥಡ್ ವಾಟ್ ವಿ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್. ಪ್ಲೀಸ್ ಡೋಂಟ್ ರೈಟ್ ಎನಿಥಿಂಗ್. ಮೆಥಡ್ 2. ಮೆಥಡ್ 1ಗೆ ನಾನು ಅಷ್ಟೊಂದು ಟೈಮ್ ಕೊಟ್ಟಿರ್ಬೇಕಾರೆ ಇದು ಕೊಡಲ್ವಾ? ಖಂಡಿತ ಕೊಡ್ತೀನಿ. ರೈಟ್? ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ಗಮನ ಇಟ್ಟು ಕೇಳಿ. ಎ ಒಬ್ಬನೇ ಕೆಲಸ ಮಾಡಿದ್ರೆ 10 ದಿನದಲ್ಲಿ ಕೆಲಸ ಮುಗಿಯುತ್ತೆ. ಬಿ ಒಬ್ಬನೇ ಕೆಲಸ ಮಾಡಿದ್ರೆ 40 ದಿನದಲ್ಲಿ ಕೆಲಸ ಮುಗಿಯುತ್ತೆ. ಇಬ್ಬರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿನ? ನಾನೊಂದು ಸಿಂಪಲ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ. ಆ ಕಾನ್ಸೆಪ್ಟ್ ಏನಂದರೆ ವರ್ಕ್ ಈಸ್ ಕಾನ್ಸ್ಟೆಂಟ್ ಅಂತ. ಇದರ ಅರ್ಥ ಏನು ಬೇಕು ಅಂದರೆ ನಿಮಗೆ ಪರ್ಸೆಂಟೇಜ್ ಟಾಪಿಕ್ ಮಾಡಿದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ವರ್ಕ್ ಈಸ್ ಕಾನ್ಸ್ಟೆಂಟ್. ನೀವೇ ಹೇಳಿ, ಕಾನ್ಸ್ಟೆಂಟ್ ಅಂದರೆ ಅರ್ಥ ಏನು?
ಎನಿಥಿಂಗ್ ವಿಚ್ ವಿಲ್ ನಾಟ್ ಚೇಂಜ್ ಆಗದೆ ಇರೋದನ್ನ ಏನಂತ ಕರಿತೀವಿ? ಕಾನ್ಸ್ಟೆಂಟ್. ಲಿಸನ್ ಡೋಂಟ್ ರೈಟ್. ಅಂದರೆ ಎನಿಥಿಂಗ್ ವಿಚ್ ಈಸ್ ಫಿಕ್ಸ್ ಆಗೋಗಿದ್ರೆ ಅದನ್ನು ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಫಿಕ್ಸ್ ಆಗೋಗಿದ್ರೆ ಇಟ್ಸ್ ಕಾನ್ಸ್ಟೆಂಟ್. ಲಿಸನ್ ಕೇರ್ಫುಲಿ. ಅಂದರೆ ವರ್ಕ್ ಈಸ್ ಕಾನ್ಸ್ಟೆಂಟ್ ಅಂದರೆ ವರ್ಕ್ ಈಸ್ ಫಿಕ್ಸ್ಡ್ ಕ್ವಾಂಟಿಟಿ ಅಂತ ಅರ್ಥ. ಬಿಕಾಸ್ ವರ್ಕ್ ಈಸ್ ಎ ಫಿಕ್ಸ್ಡ್ ಕ್ವಾಂಟಿಟಿ, ನಿಮ್ಮ ಇಷ್ಟ ಬಂದಿದ್ದ ನಂಬರ್ನ ನೀವು ಫಿಕ್ಸ್ ಮಾಡ್ಬೋದು. ವಾಟ್ ಎವರ್ ನಂಬರ್ ಯು ಲೈಕ್, ಇಟ್ ಕ್ಯಾನ್ ಬಿ ಯುವರ್ ಡೇಟ್ ಆಫ್ ಬರ್ತ್, ಯುವರ್ ಹಾಲ್ ಟಿಕೆಟ್ ನಂಬರ್, ಯುವರ್ ಮೊಬೈಲ್ ನಂಬರ್, ಯುವರ್ ಡೋರ್ ನಂಬರ್, ಏನಾದರೂ ಫಿಕ್ಸ್ ಮಾಡಿ. ಫೈನಲ್ ಸ್ಟೆಪ್ಪಲ್ಲಿ ನಿಮಗೆ ಆನ್ಸರ್ 8 ಡೇಸೇ ಬರುತ್ತೆ ಫಾರ್ ದಿಸ್ ಕ್ವಶನ್. ಬಟ್ ನಾನು ನಿಮ್ಮ ಸಿಂಪ್ಲಿಫಿಕೇಶನ್, ನಿಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗಬೇಕು ಅಂದರೆ ಐ ವಿಲ್ ಫಿಕ್ಸ್ ದ ವರ್ಕ್ ಆಸ್ LCM ಆಫ್ ದ ಗಿವನ್ ಡೇಸ್. ಅವ್ರು ಏನು ಡೇಸ್ ಕೊಟ್ಟಿದ್ದಾರಲ್ವ ಕ್ವಶನಲ್ಲಿ, ಅದ್ರ LCM ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಮೊದಲನೇ ಕ್ವಶನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವೇ ಹೇಳಿ, 10ಗೆ 40ಗೆ LCM ಏನು? 40. ಐ ವಿಲ್ ಅಸ್ಯೂಮ್ ದಟ್ 40 ಯೂನಿಟ್ಸ್ ಆಫ್ ವರ್ಕ್ ನೀಡ್ಸ್ ಟು ಬಿ ಕಂಪ್ಲೀಟೆಡ್. ಸರ್ ನಂಗೆ 40 ಇಷ್ಟ ಇಲ್ಲ ಸರ್, ನಾನು ಬೇರೆ ನಂಬರ್ ತೊಗೊತೀನಿ 73 ಅಂತ. ಅದನ್ನು ತೊಗೊಂಡ್ರೆ ನಿಮಗೆ ಫೈನಲ್ ಆನ್ಸರ್ 8 ಡೇಸೇ ಬರುತ್ತೆ. ಆದರೆ 40 ತೊಗೊಂಡ್ರೆ ಈಸಿಯಾಗಿ ಬರುತ್ತೆ, ನಿಮಗೆ ತೋರಿಸ್ತೀನಿ ಇವಾಗ. ಸೊ ವರ್ಕು 40 ಯೂನಿಟ್ಸ್ ಅಂತ ಅನ್ಕೊತೀನಿ. ಫಾರ್ ಎಕ್ಸಾಂಪಲ್ ಇದೊಂದು ಬಾಕ್ಸ್ ಅಂತ ಅನ್ಕೊಳ್ಳಿ. ಲಿಸನ್ ಕೇರ್ಫುಲಿ. ಇದೊಂದು ಬಾಕ್ಸ್ ಅಂತ ಅನ್ಕೊಳ್ಳಿ. ಈ ಬಾಕ್ಸಲ್ಲಿ 40 ಚಾಕ್ಲೇಟ್ ಇದೆ. ಎಷ್ಟು ಚಾಕ್ಲೇಟ್ ಇದೆ? 40 ಚಾಕ್ಲೇಟ್ ಇದೆ. ನಾನು ನಮ್ಮ ಫ್ರೆಂಡ್ಗೆ ಏನು ಗೊತ್ತಾ ಕೆಲಸ ಕೊಡ್ತಿರೋದು? ಈ 40 ಚಾಕ್ಲೇಟ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದೇ ಅವ್ರ ಕೆಲಸ. ಅರ್ಥ ಆಗ್ತಿದೆ ಅಲ್ವಾ? ದೇರ್ ಆರ್ 40 ಚಾಕ್ಲೇಟ್ಸ್ ಇನ್ ದ ಬಾಕ್ಸ್. ಮೈ ಫ್ರೆಂಡ್ ನೀಡ್ಸ್ ಟು ಡಿಸ್ಟ್ರಿಬ್ಯೂಟ್ ದೀಸ್ 40 ಚಾಕ್ಲೇಟ್ಸ್. ಲಿಸನ್ ಕೇರ್ಫುಲಿ. ಎಂಟೈರ್ 40 ಚಾಕ್ಲೇಟ್ನ, ಇಷ್ಟು 40 ಚಾಕ್ಲೇಟ್ಸ್ನ ಒಬ್ಬನೇ ಹಂಚಿದಿದ್ರೆ he would have taken 10 days to distribute 40 chocolates. A will take 10 days. ಹಾಗಾದರೆ ಎವ್ರಿ ಡೇ ಎಷ್ಟು ಚಾಕ್ಲೇಟ್ ಹಂಚ್ತಾನೆ? 4. ಹೆಂಗೆ ಸರ್? 40 ಡಿವೈಡೆಡ್ ಬೈ 10. ಫಸ್ಟ್ ಕ್ವಶನ್ ಆಗಿರೋದ್ರಿಂದ ಇದೆಲ್ಲ ಬರಿತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಇದೆಲ್ಲ ನೀವೇ ಬೇಡ ಅಂತೀರಾ. 40 ಡಿವೈಡೆಡ್ ಬೈ 10 ಈಸ್ 4 ಚಾಕ್ಲೇಟ್ಸ್ ಪರ್ ಡೇ ಅಥವಾ 4 ಯೂನಿಟ್ಸ್ ಪರ್ ಡೇ. ಫಸ್ಟ್ ದಿನ 4, ಸೆಕೆಂಡ್ ದಿನ 4, ಅಂದರೆ ಟೋಟಲ್ 8 ಆಯಿತು. ಥರ್ಡ್ ಡೇನು 4, ಟೋಟಲ್ 12 ಆಯಿತು. ಆ ಥರ ಮಾಡ್ತಾ ಬಂದರೆ ಎ ಅನ್ನೋನು 40 ಚಾಕ್ಲೇಟು 10 ದಿನಕ್ಕೆ ಮುಗಿಯುತ್ತೆ. ಅದೇ ಅವ್ರು ಕ್ವಶನಲ್ಲಿ ಕೊಟ್ಟಿರೋದು. ಅರ್ಥ ಆಯ್ತಲ್ವಾ? ಸಿಮಿಲರ್ಲಿ ಬಿ ಒಬ್ಬನೇ ಈ ಕೆಲಸ ಮಾಡಿದರೆ ಟು ಡಿಸ್ಟ್ರಿಬ್ಯೂಟ್ ಆಲ್ 40, ಹಿ ಟೇಕ್ಸ್ 40 ಡೇಸ್. ಎವ್ರಿ ಡೇ ಹೌ ಮಚ್? 1. 40 by 40 ಹೌ ಮಚ್? 1 ಚಾಕ್ಲೇಟ್ ಪರ್ ಡೇ. ಬಟ್ ನಾನೇನು ಹೇಳಿದೆ ಅಂದರೆ, ಇಬ್ಬರು ಸಪ್ರೇಟಾಗಿ ವರ್ಕ್ ಮಾಡಬೇಡ್ರಪ್ಪ, ಬೋತ್ ಆಫ್ ಯು ಪೀಪಲ್ ಪ್ಲೀಸ್ ವರ್ಕ್ ಟುಗೆದರ್ ಅಂತ ಹೇಳಿದೆ. ಅಂದರೆ A + B ಟುಗೆದರ್ ಈಸ್ 4 ಚಾಕ್ಲೇಟ್ಸ್ A ಒಂದು ದಿನದಲ್ಲಿ, B ಅನ್ನೋನು 1 ಚಾಕ್ಲೇಟ್ ಒಂದು ದಿನದಲ್ಲಿ. ಇಬ್ಬರು ಸೇರಿದ್ರೆ 4 + 1 ಏನು? 5. ವೆರಿ ಈಸಿ ಟು ಸೇ. 4 + 1 ಅನ್ನೋದು 5 ಅಂತ ಈಸಿಯಾಗಿ ಹೇಳ್ಬೋದು. ಅದನ್ನೇ ಫ್ರಾಕ್ಷನಲ್ಲಿ ಮೆಥಡ್ 1ಅಲ್ಲಿ ಕೊಟ್ಟರೆ ಹೋಯ್ತು ಕತೆ. ರೈಟ್? ಸೊ 5 ಯೂನಿಟ್ಸ್ ಪರ್ ಡೇ. 5 ಯೂನಿಟ್ಸ್ ಪರ್ ಡೇ ಅಂದರೆ ಅರ್ಥ ಏನಪ್ಪ? ದ ಮೀನಿಂಗ್ ಆಫ್ 5 ಯೂನಿಟ್ಸ್ ಪರ್ ಡೇ ಈಸ್, ಒಂದು ದಿನಕ್ಕೆ 5 ಚಾಕ್ಲೇಟ್ ಹಂಚ್ತಾರೆ ಇವರಿಬ್ರು ಸೇರಿಕೊಂಡ್ರೆ. ಇವರಿಬ್ರು ಸೇರಿದ್ರೆ ಒಂದು ದಿನಕ್ಕೆ 5 ಚಾಕ್ಲೇಟ್ ಹಂಚ್ತಾರೆ. ಆದರೆ ಬಾಕ್ಸಲ್ಲಿ ಬರೀ 5 ಇರೋದು. ಎಷ್ಟಿದೆ ಬಾಕ್ಸಲ್ಲಿ? 40. ಒಂದು ದಿನಕ್ಕೆ 5, 2 ದಿನಕ್ಕೆ ಮತ್ತೆ 5, ಟೋಟಲ್ 10 ಆಯಿತು. 3 ದಿನಕ್ಕೆ ಮತ್ತೆ 5, ಟೋಟಲ್ 15 ಆಯಿತು. ಆ ಥರ 40 ಖಾಲಿ ಆಗಬೇಕು ಅಂದರೆ ಹೌ ಮೆನಿ ಡೇಸ್ ಆರ್ ನೀಡೆಡ್? 8. ಬಿಕಾಸ್ ಯಾಕೆ 8? ಬಿಕಾಸ್ 5 ಇಂಟು ವಿಚ್ ನಂಬರ್ ಈಸ್ 40? 5 ಇಂಟು 8 40 ಆಗಕ್ಕೆ ಸಾಧ್ಯ. ಕ್ಯಾನ್ 5 ಇಂಟು 9 ಬಿ 40? ನೋ. ಕ್ಯಾನ್ 5 ಇಂಟು 10 ಬಿ 40? ಖಂಡಿತ ಇಲ್ಲ. 5 ಇಂಟು 8 ಈಸ್ ಓನ್ಲಿ 40. ಆರ್ 40 ಡಿವೈಡೆಡ್ ಬೈ 5 ಹೌ ಮೆನಿ ಡೇಸ್ ಇಟ್ ಈಸ್? 8. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಹೌ ಮಚ್? 8 days. ಅರ್ಥ ಆಗ್ತಿದೆಯಾ ನಿಮಗೆ? ಫಸ್ಟ್ ಕ್ವಶನ್ನು ಸ್ವಲ್ಪ ಹೆವಿ ಅನ್ನಿಸ್ಬೋದು. 2-3 ಕ್ವಶನ್ ಆದಮೇಲೆ ಇಷ್ಟೇನಾ ಇದು, ಇಷ್ಟೊಂದು ಸಿಂಪಲ್ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ, 5 ನಿಮಿಷ ಟೈಮ್ ಕೊಡಿ, ನಿಮಗೆ ಅನಿಸುತ್ತೆ. ಪ್ಲೀಸ್ ರೈಟ್ ಡೌನ್ ಮೆಥಡ್ 1, ಮೆಥಡ್ 2. ಕ್ವಶನ್ ಆಲ್ರೆಡಿ ಬರ್ಕೊಂಡಿದ್ದೀರಾ, ಇದನ್ನೇನು ಮತ್ತೆ ಬರೆಯೋದು ಬೇಡ. ಲೆಫ್ಟ್ ಸೈಡ್ ಇರೋದು ಆ ಕಡೆದು ಮಾತ್ರ ಬರೀರಿ ಸಾಕು. Work is constant,
ಸೊ ಎಲ್ ಸಿ ಎಮ್ನ ಕಾನ್ಸ್ಟೆಂಟ್ ಅಂತ ತೊಗೊತೀನಿ ನಾನು. 10ಗೆ 40ಗೆ ಎಲ್ ಸಿ ಎಮ್ಮು 40. ಆ ಎಲ್ ಸಿ ಎಮ್ ಹೆಂಗೆ ಕಂಡುಹಿಡಿಯೋದು ಅನ್ನೋದು ನಾವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ನೋಡಿದ್ವಿ. ಸೊ 40 ಚಾಕ್ಲೇಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಎ ಅನ್ನೋನು 40 ಚಾಕ್ಲೇಟ್ಸ್ ಹಂಚಕ್ಕೆ 10 ದಿನ ತೊಗೊತಾನೆ. ಹಾಗಾದರೆ ಪ್ರತಿದಿನ ಅವನು ಒಬ್ಬನೇ ಕೆಲಸ ಮಾಡಿದರೆ ಪ್ರತಿದಿನ 4 ಹಂಚ ಕೆಪಾಸಿಟಿ ಇತ್ತು ಅವನಿಗೆ. ಬಿ ಅನ್ನೋನು ಒಬ್ಬನೇ ಮಾಡಿದರೆ ಒಂದು ದಿನಕ್ಕೆ 1 ಹಂಚ್ತಿದ್ದ, ಯಾಕಂದರೆ 40/41. ಇಬ್ಬರೂ ಸೇರಿದ್ರೆ 4 + 1 5. ಒಂದು ದಿನಕ್ಕೆ 5. 40 ಖಾಲಿ ಆಗೋದಕ್ಕೆ ಎಷ್ಟು ದಿನ? 5 into which number is 40? 5 into 8 is 40. ಕ್ಲಿಯರ್ ರೈಟ್? ಕ್ಲಿಯರ್ ಎಲ್ಲರೂ? ಬರ್ದಾಯ್ತಾ ಎಲ್ಲರೂ? ಸೆಕೆಂಡ್ ಕ್ವಶನ್ ಬರ್ದಿಲ್ದೇ ಇರೋರು ಈ ಕಡೆ ಇರುತ್ತೆ, ಬರ್ಕೋಬೋದು. ಅಬ್ಸರ್ವ್ ಮಾಡಿ, ಡೋಂಟ್ ರೈಟ್ ಎನಿಥಿಂಗ್. ಸೆಕೆಂಡ್ ಕ್ವಶನು ಸೇಮ್ ಫಸ್ಟ್ ಕ್ವಶನ್ ಥರನೇ. ಓನ್ಲಿ ಥಿಂಗ್ ಇಸ್ ಐ ಆಮ್ ಪುಟ್ಟಿಂಗ್ ಒನ್ ಮೋರ್ ಎಕ್ಸ್ಟ್ರಾ ಪರ್ಸನ್ ಅಷ್ಟೇ. ದೇರ್ ಇಸ್ ನೋ ಡಿಫ್ರೆನ್ಸ್. ಬರಿಬೇಡಿ, ಕೇಳಿಸ್ಕೊಳ್ಳಿ. ಎ ಅನ್ನೋನು ಒಬ್ಬನೇ ಕೆಲಸ ಮಾಡಿದ್ರೆ 12 days. ಬಿ ಅನ್ನೋನು ಒಬ್ಬನೇ ಕೆಲಸ ಮಾಡಿದ್ರೆ 15 days. ಸಿ ಅನ್ನೋನು ಒಬ್ಬನೇ ಕೆಲಸ ಮಾಡಿದ್ರೆ 20 days. 3 ಜನನು ಸೇರಿ ಕೆಲಸ ಮಾಡಿದ್ರೆ ಹೌ ಮೆನಿ ಡೇಸ್ ಇಸ್ ಯುವರ್ ಕ್ವಶನ್? ಕ್ಲಿಯರ್? ಓಕೆ, ನಾವು ಅಬ್ಸರ್ವ್ ಮಾಡಿ. ಸೇಮ್ ಲಾಜಿಕ್, ವರ್ಕ್ ಈಸ್ ಕಾನ್ಸ್ಟೆಂಟ್. ಸೊ ನಾನು 12ಗೆ 15ಗೆ 20ಗೆ ಎಲ್ ಸಿ ಎಮ್ ತೊಗೊತೀನಿ. ಏನು 12ಗೆ 15ಗೆ 20ಗೆ ಎಲ್ ಸಿ ಎಮ್ಮು? 60. ಆಲ್ರೆಡಿ ನೋಡಿದ್ದೀವಿ ಇದನ್ನು. ಸೊ ಬಾಕ್ಸಲ್ಲಿ 60 ಚಾಕ್ಲೇಟ್ ಇದೆ ಅಂತ ಅಂದ್ಕೊಳ್ಳೋಣ. ಎ ಒಬ್ಬನೇ ಕೆಲಸ ಮಾಡಿದ್ರೆ 60 ಹಂಚೋದಕ್ಕೆ 12 ದಿನ ಬೇಕು. ಎವ್ರಿ ಡೇ ಹೌ ಮಚ್? 5. ಬಿಕಾಸ್ 12 into ವಿಚ್ ನಂಬರ್ ಈಸ್ 60? 12 into 5. ಅಥವಾ ನಿಮ್ಗೆ ಈ ಥರ ಬರ್ಕೊಳ್ಳೋಕೆ ಇಷ್ಟ ಅಲ್ಲ ಅಂದರೆ 60 ಚಾಕ್ಲೇಟ್ ಇದೆ, ವಿಚ್ ಈಸ್ ನಥಿಂಗ್ ಬಟ್ ದ ಎಲ್ ಸಿ ಎಮ್. ಸೊ ಎ ಅನ್ನೋನು 12 into which number is 60? 12 into 5. So A is 5 units per day. B is 15 into which number is 60? 4. B is 4 units per day. C is 20 into which number is 60? 3. 20 into 3 is 60. ಸೊ ನಾನು ಈ ಥರ ಎಲ್ಲ ಬರೆಯೋದ್ರ ಬದಲು ಎ ಈಸ್ 60 divided by 12, 5 units per day. B is 60/15, 4 units per day. ಸಿ 60/20, 3 units per day. ಇಷ್ಟೆಲ್ಲ ಬರ್ದು ಟೈಮ್ ವೇಸ್ಟ್ ಮಾಡೋದ್ರ ಬದಲು ನೀವು ಆ ಥರ ಯಾರೋ ಎಲ್ಲ ಹಾಕೊಂಡು ಬರಿಬೋದು ಎಕ್ಸಾಮ್. ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ಬಟ್ ನನ್ನ ಇಂಟೆನ್ಷನ್ ಏನಂದರೆ, ಪ್ಲೀಸ್ ಡೋಂಟ್ ವರ್ಕ್ ಇಂಡಿವಿಜುವಲಿ, ವರ್ಕ್ ಟುಗೆದರ್ ಅನ್ನೋದು ನನ್ನ ಇಂಟೆನ್ಷನ್. ಇಫ್ ಆಲ್ 3 people ಆರ್ ವರ್ಕಿಂಗ್ ಟುಗೆದರ್, ಎ 5, ಬಿ 4, ಸಿ 3, 3 ಜನ ಸೇರಿದ್ರೆ ಎಷ್ಟು? 5 + 4 + 3 ಎಷ್ಟು? 12 units per day. ಅರ್ಥ ಏನಪ್ಪ 12 units per day ಅಂದರೆ? 3 ಜನನು ಸೇರಿದಾಗ ಒಂದು ದಿನಕ್ಕೆ 12 ಚಾಕ್ಲೇಟ್ ಹಂಚ್ತಾರೆ. ಇನ್ ಒನ್ ಡೇ ದೇ ವಿಲ್ ಫಿನಿಶ್ 12 chocolates. ಬಟ್ ಇನ್ ದ ಬಾಕ್ಸ್ ದೇರ್ ಆರ್ ನಾಟ್ 12. ಹೌ ಮೆನಿ ಆರ್ ದೇರ್? 60. 12 ಫಸ್ಟ್ ಡೇ, ಅನದರ್ 12 ಸೆಕೆಂಡ್ ಡೇ. ಸೊ 12 + 12 24. ಆ ಥರ 60 ಕಂಪ್ಲೀಟ್ ಆಗಬೇಕು ಅಂದರೆ ಹೌ ಮೆನಿ ಡೇಸ್? 5 days. ಬಿಕಾಸ್ 12 into which number is 60? 12 into 5 is 60. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಹೌ ಮಚ್? 5 days. ಇದೇ ಕ್ವಶನ್ನ ನೀವು 1/12, 1/15, 1/20 ಹಾಕೊಂಡು ಬೇಕಾದ್ರೆ ಮನೇಲಿ ಟ್ರೈ ಮಾಡಿ, ನಿಮಗೆ ಅದ್ರ ಕಷ್ಟ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಲ್ಲ? ಬರ್ಕೊಳ್ಳಿ. 12, 15 and 20, LCM is 60. So A is 5 units per day, B 4 units per day, C 3 units per day. Add ಮಾಡಿದ್ರೆ 12 units per day. 1 day 12, 5 days 60. Okay? Before we go for a break, last question. ಅಬ್ಸರ್ವ್ ಮಾಡಿ. ಮೊದಲನೇ ಕ್ವಶನ್ ನಾನು ಏನು ತಗೊಂಡಿದ್ದು ಅಂದರೆ, ಎ 10 days, ಬಿ 40 days, ಎ + ಬಿ ಹೌ ಮೆನಿ ಡೇಸ್? ದಿಸ್ ವಾಸ್ ಮೈ ಫಸ್ಟ್ ಕ್ವಶನ್. ಕರೆಕ್ಟ್ ರೈಟ್? ಮೂರನೇ ಕ್ವಶನ್ ಏನಂದರೆ, ಮೊದಲನೇ ಕ್ವಶನ್ದು ಉಲ್ಟಾ. ದಟ್ ಈಸ್ ಮೈ ಥರ್ಡ್ ಕ್ವಶನ್. ಎ 10 days ಅಂತ ಕೊಟ್ಟಿದ್ದಾರೆ, ಇಲ್ಲೂ ಎ ವ್ಯಾಲ್ಯೂ ಏನೋ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 90 days. ಓಕೆನಾ? ಬಿ 40 days ಅಂತ ಫಸ್ಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಆದರೆ ಬಿ ಹೌ ಮೆನಿ ಡೇಸ್ ಅಂತ ಥರ್ಡ್ ಕ್ವಶನಲ್ಲಿ ಕೇಳ್ತಿದ್ದಾರೆ. ಫಸ್ಟ್ ಕ್ವಶನಲ್ಲಿ ಎ + ಬಿ ಹೌ ಮೆನಿ ಡೇಸ್ ಅಂತ ಕೇಳಿದ್ದಾರೆ, ಆದರೆ ಇಲ್ಲಿ ಎ + ಬಿ ಎಷ್ಟು ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ಥರ್ಡ್ ಕ್ವಶನ್. ವಾಟ್ ಎವರ್ ಈಸ್ ಗಿವನ್ ದೇರ್ ಈಸ್ ಆಸ್ಕ್ಡ್ ಹಿಯರ್, ವಾಟ್ ಎವರ್ ಈಸ್ ಆಸ್ಕ್ಡ್ ದೇರ್ ಈಸ್ ಗಿವನ್ ಹಿಯರ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಉಲ್ಟಾ ಕ್ವಶನ್ ಉಲ್ಟಾ, ಆದರೆ ಅಪ್ರೋಚ್ ಸ್ಟಿಲ್ ಅದೇನೆ. ಅಪ್ರೋಚ್ ಏನು ಉಲ್ಟಾ ಆಗಲ್ಲ, ಸೇಮ್ ಅಪ್ರೋಚ್. ಲಿಸನ್ ಕೇರ್ಫುಲಿ. ಸೊ ನಾನು ವರ್ಕ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಆ 2 ನಂಬರ್ದು ಎಲ್ ಸಿ ಎಮ್ ತೊಗೊತೀನಿ. 30ಗೆ 90ಗೆ ಎಲ್ ಸಿ ಎಮ್ ಎಷ್ಟು? 90. ಸೊ ನನ್ನ ಬಾಕ್ಸಲ್ಲಿ 90 ಚಾಕ್ಲೇಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ.
ಎ ಒಬ್ಬನೇ ಹಂಚಿದ್ರೆ 90 ಚಾಕ್ಲೇಟ್ಸ್ನ 90 ಡೇಸ್ ತೊಗೊತಿದ್ದೆ. ಎವ್ರಿ ಡೇ ಹೌ ಮಚ್? 1. ಇಬ್ಬರು ಸೇರ್ ಹಂಚಿದಾಗ ಅದೇ 90 ಚಾಕ್ಲೇಟ್ಸ್ ಖಾಲಿ ಆಗೋದಕ್ಕೆ ಇಬ್ಬರು ಸೇರ್ ಹಂಚಿದಾಗ 30 ಡೇಸಲ್ಲೇ ಮುಗಿದೋಗುತ್ತೆ. ಹಾಗಾದ್ರೆ ಎವ್ರಿ ಡೇ ಎಷ್ಟು? 3. ಬಿಕಾಸ್ 90 ಡಿವೈಡೆಡ್ ಬೈ 30 ಹೌ ಮಚ್ ಇಟ್ ಈಸ್? 3 ಚಾಕ್ಲೇಟ್ಸ್ ಪರ್ ಡೇ. ಥಿಂಕ್ ಲಾಜಿಕಲಿ. ನಾನು ಎ ಅನ್ಕೊಳ್ಳಿ, ನೀವು ಬಿ ಅನ್ಕೊಳ್ಳೋಣ. ನಾವಿಬ್ಬರೂ ಸೇರಿದ್ರೆ ಒಂದು ದಿನಕ್ಕೆ 3 ಹಂಚ್ತೀವಿ. ವಿ ಬೋತ್ ಟುಗೆದರ್ ಈಸ್ 3. ಆ 3ನಲ್ಲಿ ನನ್ನ ಕೆಪಾಸಿಟಿ ಎಷ್ಟು? 1. ಹಾಗಾದರೆ ಇನ್ನು ಮಿಕ್ಕಿದ 2 ಯಾರು ಹಂಚಿರಬೇಕು? ನೀವೇ ಹಂಚಿರಬೇಕು. ಸೊ ಬೀಸ್ ಕೆಪಾಸಿಟಿ ಈಸ್ 2 ಚಾಕ್ಲೇಟ್ಸ್ ಪರ್ ಡೇ. ಅರ್ಥ ಆಗ್ತಿದೆ ಅಲ್ವಾ? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಇನ್ 1 ಡೇ ಅವನಿಗೆ 2 ಚಾಕ್ಲೇಟ್ ಹಂಚೋ ಕೆಪಾಸಿಟಿ ಇದೆ. ಆದರೆ ಬಾಕ್ಸಲ್ಲಿರೋದು ಬರೀ 2 ಅಲ್ಲ, ಅವನೊಬ್ಬನೇ. ಬಿ ಅಂದರೆ ಅರ್ಥ ಏನು? ಬಿ ಅಂದರೆ ಅರ್ಥ ಅವನೊಬ್ಬನೇ ಕೆಲಸ ಮಾಡಿದರೆ ಅಂತ ಅರ್ಥ. ಸೊ ಇನ್ 1 ಡೇ 2 ಚಾಕ್ಲೇಟ್ಸ್, ಬಟ್ ಬಾಕ್ಸಲ್ಲಿ ಟೋಟಲಿ ಎಷ್ಟಿದೆ? 90. ಎಂಟೈರ್ 90 ಚಾಕ್ಲೇಟ್ಸ್ ಹಂಚೋದಕ್ಕೆ ಅವ್ನ ಕೆಪಾಸಿಟಿ 2 ಚಾಕ್ಲೇಟ್ ಒಂದು ದಿನಕ್ಕೆ ಅಂದರೆ ಎಷ್ಟು ದಿನ ಬೇಕು? 45. ಯಾಕೆ? 2 ಇಂಟು ವಿಚ್ ನಂಬರ್ ಈಸ್ 90? 2 ಇಂಟು 45 ಕ್ಯಾನ್ ಓನ್ಲಿ ಬಿ 90. 2 ಇಂಟು 43, 2 ಇಂಟು 44, 2 ಇಂಟು 47 ಯಾವುದು ಕೂಡ 90 ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆನ್ಸರ್ ಇದೆ, ಅಥವಾ 90 ಡಿವೈಡೆಡ್ ಬೈ 2 ಹೆಂಗಾದರೂ ಮಾಡಿ, ದಟ್ಸ್ ಅಪ್ ಟು ಯು. ಆನ್ಸರ್ ಈಸ್ ಹೌ ಮಚ್? 45 ಡೇಸ್. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ರೈಟ್, ಫಸ್ಟ್ 3 ವೆರಿ ವೆರಿ ಬೇಸಿಕ್ ಕ್ವಶನ್ಸ್. ಇದಾದ ಮೇಲೆ ನಿಮ್ಮ ಆ್ಯಕ್ಚುಯಲ್ ಮೂವಿ ಸ್ಟಾರ್ಟ್ ಆಗೋದು ಇವಾಗ. ರೈಟ್, ದಟ್ ವಿ ವಿಲ್ ಕಂಟಿನ್ಯೂ ಆಫ್ಟರ್ ದ ಬ್ರೇಕ್.